Hello dear students, welcome to Sing Style of Max. Previous class ಅಲ್ಲಿ ನಾವು ಟ್ರಿಗ್ನೋಮೆಟ್ರಿನ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ 2 ಲೆಕ್ಚರ್ಸ್ ಮುಗಿದಿದೆ. ಯಾರಾದರೂ ಆ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಆ ಲೆಕ್ಚರ್ಸ್ನ ವಾಚ್ ಮಾಡಿದ್ಮೇಲೆ ಈ ಲೆಕ್ಚರ್ನ ವಾಚ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ಎ ಬೆಟರ್ ಕಂಟಿನ್ಯೂಟಿ ಆಫ್ ದ ಟಾಪಿಕ್. ಓಕೆ, ಸೊ ಇಲ್ಲಿವರೆಗೂ ನಾವೇನು ಕಲ್ತಿದ್ದೀವಿ? ಟ್ರಿಗ್ನೋಮೆಟ್ರಿದು ಇಂಟ್ರೊಡಕ್ಷನ್ ಆ್ಯಂಡ್ L is equal to R theta ಫಾರ್ಮುಲಾ ಬಗ್ಗೆ ಕಲ್ತಿದ್ದೀವಿ, ಹೌದಲ್ವಾ? ಸೊ ಇವತ್ತು ನಾವೇನು ಸ್ಟಾರ್ಟ್ ಮಾಡೋಣ ಅಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ದ ಆಕ್ಚುಯಲ್ ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಅರ್ಥ ಆಯ್ತಲ್ಲ? ಸೊ ಇಲ್ಲಿವರೆಗೂ ಏನು ಕಲ್ತಿದ್ದೀರಾ? ಜಸ್ಟ್ ಬೇಸಿಕ್. ಇವನ್ ಫಾರ್ ಯೋರ್ ಬೋರ್ಡ್ ಎಕ್ಸಾಮ್ ಯು ವಿಲ್ ಗೆಟ್ 2 marks ಕ್ವೆಶನ್, 1 mark ಕ್ವೆಶನ್ ಲೈಕ್ ದ್ಯಾಟ್. ಬಟ್ ಇಲ್ಲಿಂದ ಏನು ಸ್ಟಾರ್ಟ್ ಆಗುತ್ತಲ್ಲ ಅದು ನಿಮ್ಮ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ದಯವಿಟ್ಟು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಓಕೆ, ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಎಕ್ಸ್ಪ್ಲೇನ್ ಇನ್ ಎ ಡೀಟೇಲ್ ಮ್ಯಾನರ್ ಆಗಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜಸ್ಟ್ ಪ್ಲೀಸ್ ಸ್ಟೇ ಫೋಕಸ್ಡ್. ಓಕೆ, ಯಾಕೆ ಇಷ್ಟೊಂದು ನಾನು ಈ ಲೆಕ್ಚರಲ್ಲಿ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡ್ತಿದ್ದೆ ಅಂದರೆ ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇರೋದ್ರಿಂದ. ಇಲ್ಲ ಅಂದರೆ ನಾನು ಬೇರೆ ಯಾವುದೇ ಕ್ಲಾಸಸ್ ಮಾಡಬೇಕಾದ್ರೂ ಕೂಡ ಅಷ್ಟು ಫೋಕಸ್ ಮಾಡಿಬಿಟ್ಟು ಹೇಳಿಲ್ಲ. ಗಾಟ್ ಇಟ್? ಸೊ ಫೋಕಸ್ ಪ್ರಾಪರ್ಲಿ ನಾವು. ರೈಟ್, ನೀವು 10th ಅಲ್ಲಿ ಕಲ್ತಿದ್ದೀರಾ ಏನ? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಕಲ್ತಿದ್ದೀರಾ, ಹೌದಾ? ಬಟ್ ನಿಮ್ಮ ಕ್ಲಾಸ್ 11ಗೆ ಬಂದಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬದಲಾಗಿ ಇಲ್ಲೇನಿದೆ? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ. ಸೊ ಮೆನಿ ಆಫ್ ಯು ದ ಸ್ಟೂಡೆಂಟ್ಸ್ ಹ್ಯಾವ್ ದ ಡೌಟ್, ಮ್ಯಾಮ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು ಫಂಕ್ಷನ್ಸು ಎರಡು ಬೇರೆ ಬೇರೆನಾ? ನೋ. ಓಕೆ, ದೇ ಆರ್ ಸೇಮ್. ದ ಓನ್ಲಿ ಡಿಫ್ರೆನ್ಸ್, ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನು ಡಿಫ್ರೆನ್ಸ್ ಇದೆ ಅಂತ ಅಂದರೆ, ನೀವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ 10th ಅಲ್ಲಿ ಕಲಿಬೇಕಾದ್ರೆ ಸಿಂಪಲ್ ಜಾಮೆಟ್ರಿ ಕಾನ್ಸೆಪ್ಟ್ನ ಇಟ್ಕೊಂಡು ರಿಲೇಟ್ ಮಾಡಿಕೊಂಡು ಕಲಿತಾ ಇದ್ರಿ. ಓಕೆ, ಮೀನ್ಸ್ ವಾಟ್? ಸಿಂಪಲ್ ಜಾಮೆಟ್ರಿ ಅಂದರೆ ಏನು? ಈಗ ನೀವು ಅಲ್ಲಿ ಕಲ್ತಿರೋದು ಇಷ್ಟೇ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರುತ್ತೆ, ಅದರಲ್ಲಿ ಈ ರೈಟ್ ಆ್ಯಂಗಲ್ ಎಲ್ಲಿದೆಯೋ ಅದಕ್ಕೆ ಆಪೋಸಿಟ್ ಇರುವಂಥದ್ದು ನಮ್ಮ ಹೈಪೋಟಿನಸ್ ಸೈಡ್ ಆಗುತ್ತೆ. ನೆಕ್ಸ್ಟ್ ನಾವು ಅದು ಎಲ್ಲಿ ತೀಟಾ ತಗೊಂತೀವೋ ಆ ತೀಟಾಗೆ ಆಪೋಸಿಟ್ ಇರೋದು ಆಪೋಸಿಟ್, ರಿಮೈನಿಂಗ್ ಸೈಡ್ ಈಸ್ ಅಡ್ಜಸೆಂಟ್ ಸೈಡ್. ಕರೆಕ್ಟಾ? ಹೈಪೋಟಿನಸ್, ಐ ಹೋಪ್ ಯು ನೋ ದಿಸ್ ಒನ್. hypotenuse, opposite, adjacent. 3 sides ಇರುತ್ತೆ ತಾನೆ? ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ 3 ಸೈಡ್. ಟ್ರಯಾಂಗಲ್ ಅಂದ್ರೆ 3 sides. ಅದರಲ್ಲಿ ಪರ್ಟಿಕ್ಯುಲರ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಅಂದ್ರೆ ಯಾವ ಟ್ರಯಾಂಗಲ್ ಅಲ್ಲಿ ಒಂದು ಆಂಗಲ್ 90 ಡಿಗ್ರಿ ಇರುತ್ತೋ ಅಂತ ಟ್ರಯಾಂಗಲ್ನ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಅಂತೀವಿ. ಅದರಲ್ಲಿ 3 ಸೈಡ್ಸ್ಗೆ ಹೆಸರಿದೆ. ಏನು ಹೆಸರಿದೆ ಅಂತಂದರೆ, ಈ 90 ಡಿಗ್ರಿ ಎಲ್ಲಿ ಬರ್ದಿದ್ದೀವೋ ಅದಕ್ಕೆ ಆಪೋಸಿಟ್ ಏನಿದೆಯಲ್ಲ, ಅಂದರೆ ಆ 90 ಡಿಗ್ರಿ ಈ ಲೈನ್ಸ್ ಇದಾವಲ್ಲ, ಇವನ್ ಬಿಟ್ಟು ಇದ್ರ ಆಪೋಸಿಟ್ ಅಲ್ಲಿರೋ ಸೈಡ್ನ ಹೈಪೋಟಿನಸ್ ಸೈಡ್ ಅಂತ ಕರಿತೀರಾ. ನೆಕ್ಸ್ಟ್ ಆ ಟ್ರಯಾಂಗಲ್ ಒಳಗಡೆ ನಾವು ಎಲ್ಲಿ ಆಂಗಲ್ ಸ್ಪೆಸಿಫೈ ಮಾಡಿದ್ದೀವಿ, ಇದು ನಿಮಗೆ ಐಡೆಂಟಿಫೈ ಮಾಡೋಕೆ ಬರಬೇಕು. ಓಕೆನಾ? ಸೊ ಆಂಗಲ್ ಎಲ್ಲಿ ಸ್ಪೆಸಿಫೈ ಮಾಡಿದ್ದೀವೋ ಆ ಆಂಗಲಿನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನಿದೆಯಲ್ಲ ಆ ಸೈಡ್ನ ನಾವು ಆಪೋಸಿಟ್ ಸೈಡ್ ಅಂತ ಕರಿತೀವಿ. ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಯಾಕಂದ್ರೆ ಮುಂದೆ ಎಕ್ಸರ್ಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಇವೆಲ್ಲ ಕಾನ್ಸೆಪ್ಟ್ಸ್ ಬೇಕಾಗುತ್ತೆ. ಓಕೆ, ಈವನ್ ಯು ಕಾಂಪಿಟೇಟಿವ್ ಲೆವೆಲ್ ಕ್ವೆಶನ್ಸ್ ಆಲ್ಸೋ ಬೇಸಿಕ್ ಥಿಂಗ್ಸ್ ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ರೈಟ್? ಓಕೆ, ನೆಕ್ಸ್ಟ್ ಉಳಿದಿರೋ ಸೈಡ್ ಏನಿದೆಯಲ್ಲ ಕೊನೆ ಸೈಡು ಅದು ಅಡ್ಜಸೆಂಟ್ ಆಗುತ್ತೆ. ಈಗ ನೀವು ಕೆಲವರಿಗೆ ಡೌಟ್ ಬರ್ಬೋದು, ಮ್ಯಾಮ್ ಆಪೋಸಿಟ್ ಸೈಡ್ ಯಾವಾಗಲೂ ಇದೇ ಆಗಬೇಕಾ? ಇದಾಗಬಹುದಾ? ಆಗಬಹುದು. ಯಾವಾಗ? ಇನ್ ಕೇಸ್ ಇದೇ ಸೇಮ್ ಟ್ರಯಾಂಗಲ್ ಬರಿತೀನಿ ನಾನು. ಸೇಮ್ ಟ್ರಯಾಂಗಲ್ 90 ಡಿಗ್ರಿ ಸೇಮ್, ಇದಕ್ಕೆ ಆಪೋಸಿಟ್ ಇರೋದು ನಮ್ಮ ಹೈಪೋಟಿನಸ್ಸು. ಈಗ ನಾನು ಆಪೋಸಿಟ್ ಅಡ್ಜಸೆಂಟ್ ಸೈಡ್ ಬರಿಬೇಕು ಅಂದರೆ ಯಾವಾಗಲೂ ಇಲ್ಲೇ ಬರಿಬೇಕಂತ ರೂಲ್ಸ್ ಇಲ್ಲ, ನೆನಪಿರಲಿ. ಓಕೆ, ಸೊ ಇಲ್ಲಿ ಈ ಸತಿ ಇಲ್ಲಿ ತೀಟಾ ಬರ್ದಿದ್ದೆ, ಈಗ ನಾನೇನು ಮಾಡ್ತೀನಿ, ಇಲ್ಲಿ ಬರಿತೀನಿ. ತೀಟಾ ಆ್ಯಂಗಲ್ ಇಲ್ಲ ಐತೆ ಅನ್ಕೊಳ್ರಿ. ಆವಾಗ ನಮ್ಮ ಆಪೋಸಿಟ್ ಸೈಡ್ ಏನಾಗುತ್ತೆ? ತೀಟಾಗೆ ಆಪೋಸಿಟ್ ಯಾವುದಿದೆ? ಇದು ನಮ್ಮ ಆಪೋಸಿಟ್ ಸೈಡ್, ಇದು ನಮ್ಮ ಅಡ್ಜಸೆಂಟ್ ಸೈಡ್. ನಿಮಗೆ ಇಷ್ಟು ಕಾಂಪ್ಲಿಕೇಟೆಡ್ ಏನೂ ಇರೋದಿಲ್ಲ, ಡೋಂಟ್ ವರಿ. ಬಟ್ ಜಸ್ಟ್ ಐ ಆಮ್ ಟೆಲಿಂಗ್ ಯು ಫಾರ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಗೊತ್ತಿರಬೇಕು ನಿಮಗೆ. ಯಾವಾಗಲೂ ಹೈಪೋಟಿನಸ್ ಎಲ್ಲರೂ ಬರಿತೀರಾ, ಬಟ್ ಆಪೋಸಿಟ್ ಅಡ್ಜಸೆಂಟ್ ಬರಿಬೇಕಾದ್ರೆ ಕನ್ಫ್ಯೂಸ್ ಆಗ್ತೀರಾ. ಓಕೆ, ಸೊ ಇದೇನು ನೀವು ಕಲ್ತಿದ್ರಿ, ಇದೆಲ್ಲ ನೀವು ಕಲ್ತಿದ್ದು ಯಾವುದಕ್ಕೆ? ಅಕ್ಯೂಟ್ ಆಂಗಲ್ಸ್ಗೆ. ಓಕೆ, ಅಕ್ಯೂಟ್ ಆಂಗಲ್ಸ್ ಅಂದ್ರೆ ಏನು? ಲೆಸ್ ದನ್ 90 ಡಿಗ್ರಿ ಆಂಗಲ್ಸ್ ಏನಿದ್ವಲ್ಲ ಅವಕ್ಕೆ ನೀವೇನು ಮಾಡಿದ್ದೀರಾ? ಇದನ್ನ ಸ್ಟಡಿ ಮಾಡಿದ್ದೀರಾ ನಿಮ್ಮ 10th ಅಲ್ಲಿ. ಆ ಅಕ್ಯೂಟ್ ಆಂಗಲ್ಸಿಗೆ ಸ್ಟಡಿ ಮಾಡಬೇಕಾದ್ರೆ ಅವನ್ನ ನೀವು ಕರೆದಿದ್ದೇನು ಅಂದರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ದಟ್ಸ್ ದ ಓನ್ಲಿ ಥಿಂಗ್. ಹಂಗಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವಾಗ ಕರಿತೀವಿ ಅಂದರೆ ಅಕ್ಯೂಟ್ ಆಂಗಲ್ ಬಿಟ್ಟು ಬೇರೆ ಎಲ್ಲ ಆಂಗಲ್ಸಿಗೂ ಕೂಡ, ಬಿಟ್ಟು ಅಂತಲ್ಲ ಜೊತೆಗೆ. ಓಕೆ, ಸೊ ಬರೀ ಅಕ್ಯೂಟ್ ಆಂಗಲ್ಸ್ ಅಲ್ಲದೆ ಅದ್ರ ಜೊತೆಗೆ ಎಲ್ಲ ಆಂಗಲ್ಸ್, ಮೀನ್ಸ್ ಮೋರ್ ದ್ಯಾನ್ 90 ಡಿಗ್ರಿ, ಮೋರ್ ದ್ಯಾನ್ 360 ಡಿಗ್ರಿ ಆಲ್ಸೋ. ಲೈಕ್ ವಾಟ್ ಈಸ್ ಸೈನ್ 720 ಡಿಗ್ರಿ, ವಾಟ್ ಈಸ್ ಸೈನ್ 745 ಡಿಗ್ರಿ, ವಾಟ್ ಈಸ್ ಸೈನ್ 845 ಡಿಗ್ರಿ, ವಾಟ್ ಈಸ್ ಸೈನ್ 1115 ಡಿಗ್ರಿ. ಅರ್ಥ ಆಯ್ತಲ್ಲ? ಸೊ ಬಿಯಾಂಡ್ 90 ಡಿಗ್ರಿ ಏನಿದೆಯಲ್ಲ
ಆ ಆಂಗಲ್ಸ್ನ ಸ್ಟಡಿ ಮಾಡೋಕ್ಕೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಡಿಫ್ರೆನ್ಸ್ ನಿಮಗೆ ನೀಟಾಗಿ ಗೊತ್ತಿರಬೇಕು. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನೀವು 10th ಅಲ್ಲಿ ಕಲ್ತಿದ್ದೀರಾ. ಅದರದ್ದು ಎಕ್ಸ್ಟೆಂಡೆಡ್ ವರ್ಷನ್ ಏನಿದೆಯಲ್ಲ, ಅಂದ್ರೆ ನೀವೇನು ಮೂವೀಸ್ ಅಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಕಲಿತಿರಲ್ಲ, ಅದೇ ರೀತಿ ಟ್ರಿಗ್ನೋಮೆಟ್ರಿದು ಫಸ್ಟ್ ಪಾರ್ಟ್ ನೀವು 10th ಅಲ್ಲಿ ನೋಡಿದಿರಿ ಮೂವಿ, ಸೆಕೆಂಡ್ ಪಾರ್ಟ್ ದಿಸ್ ಈಸ್ ಯುವರ್ ಕ್ಲಾಸ್ 11th. ಅಂಡರ್ಸ್ಟುಡ್, ರೈಟ್? ಸೊ ಅಕ್ಯೂಟ್ ಆಂಗಲ್ಸ್ ಬಗ್ಗೆ ಸ್ಟಡಿ ಮಾಡಿದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಅದಕ್ಕಿಂತ ಜಾಸ್ತಿ ನಾವು ಸ್ಟಡಿ ಮಾಡ್ತಾ ಹೋದಂಗೆಲ್ಲ ಅದನ್ನ ಏನಂತ ಕರೀತೀರಾ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇದನ್ನ ನಾನು ನಿಮಗೆ ಫಸ್ಟ್ ಲೆಕ್ಚರ್ ಅಲ್ಲೂ ಕೂಡ ಹೇಳಿದ್ದೆ. ಆಂಗಲ್ಸ್ ಎಷ್ಟಿರುತ್ತೆ ಅಂದ್ರೆ ಮ್ಯಾಕ್ಸಿಮಮ್ 360 ಡಿಗ್ರಿನೇ ಇರುತ್ತೆ ಅಂತ ಅನ್ಕೊಳೋದು ತಪ್ಪು. ಯಾಕೆ ಅಂದ್ರೆ ಅದಕ್ಕಿಂತ ಜಾಸ್ತಿನೂ ಇರುತ್ತೆ. ಹೇಗೆ? ಸಿ ಹಿಯರ್, ಇಲ್ಲಿದೆಯಾ, ಇದು 0 ಡಿಗ್ರಿ, 0 ಇಂದ ಇಲ್ಲಿಗೆ ಬಂತು 90, ಇಲ್ಲಿಗೆ ಬಂತು 180, ಇಲ್ಲಿಗೆ ಬಂತು 270, ಇಲ್ಲಿಗೆ ಬಂತು ಒಂದು ರೌಂಡ್ ತಿರುಗಿ ಇಲ್ಲಿಗೆ ಬಂತು, ಇದು 360. ಇದಕ್ಕಿಂತ ಮೇಲೆ ಹೋದ್ರೆ ಏನಾಗುತ್ತಿದು? ಈಗ ಸಪೋಸ್ ಇದು 120 ಡಿಗ್ರಿ ಅಪ್ಪ, 360 ಪ್ಲಸ್ 20 380, ಸೊ ದಿಸ್ ಇಸ್ 380 ಡಿಗ್ರಿ. ಓಕೆ, ಸಪೋಸ್ ನಿಮಗೆ ಅದಕ್ಕಿಂತ ಜಾಸ್ತಿ 470 ಕೇಳ್ತಾರಪ್ಪ, ಅವಾಗ ಇದು 360 ಡಿಗ್ರಿನಾ, ಇದೆಷ್ಟಾಗುತ್ತೆ ಅವಾಗ? 360 ಆದಮೇಲೆ 450, ಎಸ್ ಆರ್ ನೋ, ಪ್ಲಸ್ 90 ಮಾಡ್ತಾ ಹೋಗ್ಬೇಕು. ಆಂಗಲ್ಸ್ ಬರೆಯೋದನ್ನ ನೀಟಾಗಿ ಕಲಿಬೇಕು ನೀವು. ಓಕೆ, 360 ಡಿಗ್ರಿ, 450 ಇಲ್ಲಿದೆ, 470 ನಾನು ಕೇಳಿರೋದಂದ್ರೆ ಇನ್ನೂ 20 ಡಿಗ್ರಿ ಜಾಸ್ತಿ ಮಾಡಬೇಕಿಲ್ಲಿ. ಕರೆಕ್ಟಾ? ಸೊ ಆಂಗಲ್ಸ್ ಬರೀಲಿಕ್ಕೆ ಯಾರಿಗಾದ್ರೂ ಬರಲ್ಲ ಅಂದ್ರೆ ದಯವಿಟ್ಟು ನೀಟಾಗಿ ಕೇಳಿಸ್ಕೊಳ್ಳಿ. ಇನ್ ಕೇಸ್ ಯಾರಿಗಾದ್ರೂ ಬರುತ್ತೆ ಅಂದ್ರೆ ಪ್ಲೀಸ್ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗಿ. ಓಕೆ, ಸೊ ಆಂಗಲ್ಸ್ ಗೊತ್ತಿರಬೇಕು. ಫಸ್ಟ್ 0 ಇಂದ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಈ ಲೈನ್ ಇಲ್ಲೇ ಇದೆ 0 ಡಿಗ್ರಿನೇ. ಈಗ ಈ 0 ಡಿಗ್ರಿ ಇರೋದು ಸ್ವಲ್ಪ ಹಿಂಗ್ ಮೇಲ್ ಮಾಡಿದ್ರೆ 30 ಡಿಗ್ರಿ ಆಯ್ತಾ, ಇನ್ನೊಂದು ಸ್ವಲ್ಪ 45, 60, 70, 80 ಹಿಂಗ್ ಸ್ಟ್ರೈಟ್ ಬಂತು ಅಂದ್ರೆ 90 ಡಿಗ್ರಿ. ಈ ಒರಿಜಿನಲ್ ಲೈನ್ ಜೊತೆಗೆ ಎಷ್ಟು ಆಂಗಲ್ ಕ್ರಿಯೇಟ್ ಆಯಿತು? ಈ ಒರಿಜಿನಲ್ ಲೈನ್ ಜೊತೆಗೆ 90 ಡಿಗ್ರಿ. ಅದೇ ಈ ರೀತಿ ಬಂತು ಅಂದ್ರೆ ಈ ಒರಿಜಿನಲ್ ಲೈನ್ ಜೊತೆಗೆ ಟೋಟಲ್ ತಿರುಗಿ 180 ಡಿಗ್ರಿ. ಅದೇ ಟೋಟಲ್ ಇಷ್ಟಿತ್ತಲ್ಲ, ಇದು ಒಂದು ರೌಂಡ್ ಫುಲ್ ಹೊಡೆದು ಬಿಟ್ರೆ 360 ಡಿಗ್ರಿ. ಅರ್ಥ ಆಯ್ತಲ್ಲ? ಸೊ ನಿಮಗೆ ಗೊತ್ತಿರಬೇಕು, ಇಫ್ ದಿಸ್ ಇಸ್ ಸಮ್ ಹೌ ಲೈಕ್ ದಿಸ್, 0 ಡಿಗ್ರಿ, 90 ಡಿಗ್ರಿ, 90 ಡಿಗ್ರಿ, 0 ಡಿಗ್ರಿ, ಇದು 180 ಡಿಗ್ರಿ, ಇದೇನಾಗುತ್ತೆ 270 ಡಿಗ್ರಿ, ಇದೇನಾಗುತ್ತೆ 360 ಡಿಗ್ರಿ. ಓಕೆ, ಪ್ಲಸ್ 90 ಮಾಡಿದ್ರೆ ಏನಾಗುತ್ತೆ? ನಿಮಗೆ ಹಂಗೆ ಪ್ಲಸ್ 90 ಮಾಡೋದು ಕಷ್ಟ ಆದರೆ 9 1 ಟೇಬಲ್ಸ್ ಗೊತ್ತಿರುತ್ತಾ? ಈಸಿಯಾಗಿ ಬರಿಬೋದು. 9 1 9 2 18, 3 27, 4 360, ಈ ರೀತಿ ಮಾಡ್ಬೋದು. 5 45, ಸೊ 450 ಡಿಗ್ರಿ. ನೆಕ್ಸ್ಟ್ ಇಲ್ಲಿ 540, 7 630, 8 720, ಈ ಥರ ಹೋಗ್ತಾ ಇರುತ್ತೆ ಆ್ಯಂಗಲ್ಲು. ಓಕೆ, ನಾವು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮೆಷರ್ ಮಾಡಿದಾಗ, ನಾನು ಫಸ್ಟ್ ಲೆಕ್ಚರಲ್ಲಿ ಹೇಳಿದ್ದೀನಿ, ಆ್ಯಂಗಲ್ಸ್ನ ನಾವು 2 ರೀತಿ ಮೆಷರ್ ಮಾಡ್ಬೋದು, ಒಂದು ಪಾಸಿಟಿವ್ ಅಲ್ಲಿ, ಒಂದು ನೆಗೆಟಿವ್. ಓಕೆ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮೆಷರ್ ಮಾಡಿದಾಗ ನಾವು ಬರೆಯೋ ಆ್ಯಂಗಲ್ಸು ಪಾಸಿಟಿವ್. ಇದೇ 180 ಡಿಗ್ರಿನ ನಾನು ನಿಮಗೆ -180 ಡಿಗ್ರಿ ಬರೀರಿ ಅಂತ ಕೇಳಿದ್ರೆ ನೀವು ಇದನ್ನು ತಗೊಂಬಂದು ಮ್ಯಾಮ್ ಇಷ್ಟಿದೆಯಲ್ಲ, ದಿಸ್ ಈಸ್ -180 ಅಂತ ಹೇಳಂಗಿಲ್ಲ. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಕ್ಲಾಕಲ್ಲಿ ನೋಡ್ರಿ, ಗಡಿಯಾರದಲ್ಲಿ ಈ ರೀತಿ ತಿರುಗ್ತಿರ್ತಾವ ತಾನೆ, ರೈಟ್? ಸೊ ಈ ರೀತಿ ತಿರುಗಿದ್ರೆ ಕ್ಲಾಕ್ ವೈಸು, ಉಲ್ಟಾ ತಿರುಗಿದ್ರೆ ಅದೇನಾಗುತ್ತೆ ಆ್ಯಂಟಿ ಕ್ಲಾಕ್ ವೈಸ್. ಸೊ ಆ್ಯಂಟಿ ಕ್ಲಾಕ್ ವೈಸ್ ಅಲ್ಲಿ ಮೆಷರ್ ಮಾಡಿದ್ರೆ ಆ್ಯಂಗಲ್ ಏನಾಗುತ್ತೆ ಪಾಸಿಟಿವ್. ಈಗ ನಾನು ಕೇಳಿದ್ದ ಹಾಗೆ -180 ಡಿಗ್ರಿ ಹೇಳಿ ಅಂದರೆ ನೀವೇನು ಮಾಡಬೇಕು, ಇದು ಒರಿಜಿನಲ್ ಪೊಸಿಷನ್ ತಾನೆ, ಈ ಒರಿಜಿನಲ್ ಪೊಸಿಷನ್ ಇಂದ ಹಿಂಗೆ ಬರ್ರಿ, ಈ ಕಡೆ ಕ್ಲಾಕ್ ವೈಸ್ ಡೈರೆಕ್ಷನಿಗೆ ಬಂದು 180ಗೆ ನಿಲ್ಲಿಸ್ರಿ. ಇದೇನಾಗುತ್ತೆ, ಇದು ನಿಮ್ಮದು ಇಲ್ಲಿಂದ ಇಲ್ಲಿಗೆ ಬಂತಲ್ಲ, ಇದು ನಿಮ್ಮ -180 ಡಿಗ್ರಿ ಆಗುತ್ತೆ. ಓಕೆ, ಈಗ ನಿಮಗೆ -470 ಡಿಗ್ರಿ ಅಂತ ಕೇಳಿದ್ರೆ ಏನು ಮಾಡಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡ್ತಿರಲ್ಲ, ಹಿಂಗೆ ತಿರುಗಿಸ್ಬಾರ್ದು. ಮೈನಸ್ ಹೇಳಿದ್ದೀನಿ ಅಂದರೆ ಕ್ಲಾಕ್ ವೈಸ್ ಇದೆ. ಸೊ ಹಿಂಗೆ ಬಂದು 180, ನೆಕ್ಸ್ಟ್ 270, 360, 450, ಇಲ್ಲೆಲ್ಲೋ ಬರುತ್ತೆ ನಿಮಗೆ 450 + 20. ಸೊ ಇಲ್ಲೆಲ್ಲೋ ಬರೋ ಆ್ಯಂಗಲ್ ಇದೆಯಲ್ಲ, ದಿಸ್ ಈಸ್ ಯುವರ್ -470 ಡಿಗ್ರಿ. ಆ ಥರ ಅರ್ಥ ಮಾಡ್ಕೋಬೇಕು ಅದನ್ನು. ಓಕೆ, ರೈಟ್? ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಯಾವ ಆ್ಯಂಗಲ್ಲು ಯಾವ ಕ್ವಾಡ್ರಂಟಲ್ಲಿ ಇದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಫಸ್ಟ್ ಬರಬೇಕು ನಿಮಗೆ. ಕ್ವಾಡ್ರಂಟ್ ಅಂದರೆ ಗೊತ್ತಿದೆ ಅನ್ಕೋತೀನಿ, ನಿಮ್ಮ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ನೀವು ಕಲಿತೀರಾ ನೋಡಿ. ಈ 2 ಡೈಮೆನ್ಷನಲ್ ಪ್ಲೇನಲ್ಲಿ ನಾನು ಇವನ್ 3D ಜಾಮೆಟ್ರಿ ಪಾಠ ಮಾಡಬೇಕಾದ್ರೆ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅದನ್ನು. ಸೊ ಈ ಇಡೀ ಪೇಜ್ನ ನಾನು ಹಿಂಗೆ ಫುಲ್ ಪ್ಲಸ್ ಮಾರ್ಕ್ ಬರೆದ್ರೆ ಇಲ್ಲಿ ಇಷ್ಟು ಬರೆದಿದ್ದೀನಿ, ಇದನ್ನು ಫುಲ್ ಎಕ್ಸ್ಟೆಂಡ್ ಮಾಡಿರಿ, ಈ ಡೈರೆಕ್ಷನ್ನು ಈ ಡೈರೆಕ್ಷನಲ್ಲಿ ಎಕ್ಸ್ಟೆಂಡ್ ಮಾಡಿ. ಅವಾಗೇನಾಗುತ್ತೆ, ಇಡೀ ಪೇಜು 4 ಭಾಗದಲ್ಲಿ ಡಿವೈಡ್ ಆಯ್ತಾ? ಆ 4 ಭಾಗ ಇದೆಯಲ್ಲ, ಅದರಲ್ಲಿ ಪ್ರತಿಯೊಂದು ಪಾರ್ಟ್ನ ನಾವೇನಂತ ಕರಿತೀವಿ, ಕ್ವಾಡ್ರೆಂಟ್.
ಬೈ ಡಿಫಾಲ್ಟ್ ಅದಕ್ಕೆ ಹೆಸರು ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದನ್ನ ಥರ್ಡ್ ಕ್ವಾಡ್ರೆಂಟ್ ಆ್ಯಂಡ್ ಇದನ್ನ ಫೋರ್ತ್ ಕ್ವಾಡ್ರೆಂಟ್ ಅಂತ ಹೇಳ್ತೀರಾ. ಓಕೆ, ಸೊ ನೀವು ಆ್ಯಂಗಲ್ಸ್ನ ಫಸ್ಟು ಕಲಿಬೇಕಾಗಿರೋದೇನು ಅಂದರೆ ಆ್ಯಂಗಲ್ಸು ಯಾವ ಕ್ವಾಡ್ರೆಂಟಲ್ಲಿ ಲೈ ಆಗ್ತಿದೆ. ಈಗ ನಾನು ಆವಾಗಲೇ -470 ಡಿಗ್ರಿ ಹೇಳಿದ್ನ, ಅದೇ ರೀತಿ ಈಗ ನಿಮಗೆ ನಾನು 540 ಡಿಗ್ರಿ ಅಂತ ಹೇಳ್ತೀನಿ. 540 ಬೇಡ, 540 ಲೈ ಆಕ್ಸಿಸ್ ಮೇಲೆ ಇದೆ ಆಲ್ರೆಡಿ. ಸೊ ಇಫ್ ಐ ಟೆಲ್ ಯು, ಯು ಹ್ಯಾವ್ ಟು ಟೆಲ್ ಮಿ 650 ಡಿಗ್ರಿ. 650 ಡಿಗ್ರಿ ಯಾವ ಕ್ವಾಡ್ರೆಂಟಲ್ಲಿದೆ, ಯಾವ ಕ್ವಾಡ್ರೆಂಟಲ್ಲಿದೆ ಹೇಳಿ ನೋಡೋಣ. ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಇಟ್. ಸಿಂಪಲ್, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ. ನಾನು +650 ಹೇಳಿರೋದ್ರಿಂದ ಈ ಡೈರೆಕ್ಷನ್ಗೆ ಸ್ಟಾರ್ಟ್ ಮಾಡ್ತೀರಾ. ಹೌದಾ, 180 ಇಂದ ಇಲ್ಲಿಗೆ ಬಂದರೆ 360, 36. ನೆಕ್ಸ್ಟು 9 5s 45, 45 ಆದಮೇಲೆ 54, ಆದಮೇಲೆ 63. ಅರ್ಥ ಆಗ್ತಿದೆ ಅನ್ಕೋತೀನಿ. 90 ಆ್ಯಡ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಓಕೆ, ಇಲ್ಲಿ 90, ಇನ್ನೂ 90 ಆ್ಯಡ್ ಮಾಡಿದ್ರೆ 180, ಇನ್ನೂ 90 ಮಾಡಿದ್ರೆ 270, ಇನ್ನೂ 90 ಮಾಡಿದ್ರೆ 360, ಇನ್ನೂ 90 ಮಾಡಿದ್ರೆ 450, ಇನ್ನೂ 90 ಮಾಡಿದ್ರೆ 540, ಇನ್ನೂ 90 ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 630. ನನಗೆ ಬೇಕಿರೋದು 650 ತಾನೆ, ಇನ್ನೊಂದು 20 ಡಿಗ್ರಿ ಅಲ್ಲಿಗೆ. ಇಲ್ಲಿದೆಯಲ್ಲ ಈ ಆ್ಯಂಗಲ್ ಏನಿದೆಯಲ್ಲ, ಇದು ನಮ್ಮ 650 ಡಿಗ್ರಿ ಆ್ಯಂಗಲ್ಲು ಅಂತ ಹೇಳ್ಬೋದು ನಾನು. ಅಂದರೆ ಯಾವ ಕ್ವಾಡ್ರೆಂಟಲ್ಲಿದೆ ಅಂತ ನಾನು ಕೇಳಿದೆ, ಹೌದಾ? ಸೊ ಇಟ್ ಲೈಸ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಓಕೆ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಗಲ್ಸ್ ಯಾವ ಕ್ವಾಡ್ರೆಂಟಲ್ಲಿದೆ ಅಂತ ಹೇಳಕ್ಕೆ ಬರ್ಬೇಕು. 120 ಡಿಗ್ರಿ ಹೇಳ್ತೀನಪ್ಪ, ಎಲ್ಲೈತೆ? ಸಿಂಪಲ್, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ. ಇದಂದರೆ 90 ಡಿಗ್ರಿ ತಾನೆ, ಇನ್ನು ಈ ಕಡೆ ಬಂದು ಇಲ್ಲಿ ಬಂದರೆ 180 ಡಿಗ್ರಿ. ಹಂಗಂದ್ರೆ ಡೆಫಿನೆಟ್ಲಿ 90 ಮತ್ತು 180 ಮಧ್ಯದಲ್ಲಿ ತಾನೆ 120 ಡಿಗ್ರಿ ಇರೋದು. ಸೊ ದೇರ್ಫೋರ್ 120 ಡಿಗ್ರಿ ಅಂತ ಕೇಳಿದ್ದೆ ಆದರೆ ದಟ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಕ್ವಾಡ್ರೆಂಟ್ ಐಡೆಂಟಿಫೈ ಮಾಡೋದನ್ನು ಕಲ್ತಿದ್ದೀರಾ ಅನ್ಕೋತೀನಿ. ಓಕೆ, ಸೊ ನಾವು ಕಮಿಂಗ್ ಟು ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಓವರ್ ಆಲ್ ನೀವೆಷ್ಟು ಕಲ್ತಿದ್ದೀರಿ ಹೇಳಿ? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎಷ್ಟಿದಾವೆ? 6 ಇದಾವ. ಓಕೆ, ಸೊ ವಿಚ್ ಆರ್ ದೋಸ್? ಸೈನ್ ಎಕ್ಸ್, ಕಾಸ್ ಎಕ್ಸ್, ನೆಕ್ಸ್ಟು ಸೈನು ಕಾಸು. ಇವೆರಡರಿಂದ ನಮಗೇನು ಸಿಗುತ್ತೆ? ಟ್ಯಾನ್ ಎಕ್ಸ್, ಕಾಟ್ ಎಕ್ಸ್, ಸೀಕೆಂಟ್ ಎಕ್ಸ್, ಕೊಸಿಕೆಂಟ್ ಎಕ್ಸ್. ಕರೆಕ್ಟಾ? ಸೊ ಓವರ್ ಆಲ್ ದೇರ್ ಆರ್ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಯಾಕೆ 6 ಇದೆ ಅನ್ನೋದಕ್ಕೆ ನಾನು ಲೆಕ್ಚರ್ ಮಾಡಿದ್ದೀನಿ. ಆ್ಯಕ್ಚುಲಿ ಜನರಲ್ ಕಾನ್ಸೆಪ್ಟ್ಸ್ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಇದೆ ಕನ್ನಡದಾಗೆ, ಅದರಲ್ಲೇ ಇದೆ. ಯಾಕೆ ಬರೀ 6 ಇದಾವೆ 7 ಇಲ್ಲ ಅಂತ ಅಂದರೆ, ಯಾಕೆ ಅಂದರೆ ನಾವು ಒಂದು ಟ್ರಯಾಂಗಲ್ನ ಇಟ್ಕೊಂಡು ಅದ್ರದ್ದು ಸೈಡ್ಸು, ಫಾರ್ ಎಕ್ಸಾಂಪಲ್ ಹೈಪೋಟಿನಸ್ ಥೀಟಾ ಇಟ್ಕೊಂಡ್ರೆ ಇದು ಆಪೋಸಿಟ್ ಆಯಿತು, ಅಡ್ಜಸೆಂಟ್. ಇವನ್ನ ಇಟ್ಕೊಂಡು ನಾನು ಕಾಂಬಿನೇಷನ್ಸ್ ಬರೆಯೋಕ್ಕೆ ಟ್ರೈ ಮಾಡಿದ್ರೆ, ಅಂದರೆ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ರೇಷಿಯೋ ಫಾರ್ಮೆಟ್ ಬರೆಯೋಕ್ಕೆ ಟ್ರೈ ಮಾಡಿದ್ರೆ ನನಗೆ ಸಿಗೋದೇನು? ಈ ಥರ A/H ಬರಿಬೋದು ನಾನು. ಇವೆರಡನ್ನು ಉಲ್ಟನೂ ಬರಿಬೋದು, H/O. ನೆಕ್ಸ್ಟ್ ಇದು H/A, ಅದೇ ರೀತಿ O/A, ಅದೇ ರೀತಿ A/O. ಇವು 6 ಬಿಟ್ಟು ಇನ್ನು 7th ಒಂದು ರೇಷಿಯೋ ನಿಮಗೆ ಬರೆಯೋಕ್ಕೆ ಸಾಧ್ಯನೇ ಇಲ್ಲ. 3 ವ್ಯಾಲ್ಯೂಸ್ ಇಟ್ಕೊಂಡು ನೀವು 6 ರೇಷಿಯೋಸ್ ಅಷ್ಟೇ ಬರೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು 6 ಮಾತ್ರ ಇದೆ. ಓಕೆ, ಇದು ನಿಮಗೆ ಜನರಲ್ ಪಾಯಿಂಟ್ ಗೊತ್ತಿರಬೇಕು, ಯಾರೂ ಕೇಳಲ್ಲ, ಬಟ್ ಯು ಮಸ್ಟ್ ನೋ ಇಟ್. ರೈಟ್. ಸೊ ಮ್ಯಾಥಮೆಟಿಷಿಯನ್ಸ್ ಏನು ಮಾಡಿದ್ರು ಅಂದರೆ ಇವೆಲ್ಲ ರೇಷಿಯೋಸಿಗೂ ಒಂದೊಂದೇ ಹೆಸರು ಕೊಟ್ಕೊಂಡು ಹೋದರು. ಫಸ್ಟು ಸೈನ್ ಎಕ್ಸ್ ಅಂದರೆ ಏನು? ಆಪೋಸಿಟ್ ಬೈ ಹೈಪೋಟಿನಸ್ ಸೈಡ್ದು ರೇಷಿಯೋ ತೊಗೊಂಡ್ರೆ ಆ ವ್ಯಾಲ್ಯೂ ಏನಾಗುತ್ತೆ? ನಮ್ಮ ಸೈನ್ ಎಕ್ಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಅದೇ ರೀತಿ ಅದನ್ನು ಉಲ್ಟಾ ಮಾಡಿದ್ರೆ H/I ಇದಾದರೆ ಏನಾಗುತ್ತೆ? ಕೊಸಿಕೆಂಟ್ ಎಕ್ಸ್ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ಏನಂತ ಕರಿತೀವಿ? ರೆಸಿಪ್ರೋಕಲ್ ಆಫ್ ಸೈನ್ ಎಕ್ಸ್. ಅರ್ಥ ಆಯ್ತಲ್ಲ? ಅದೇ ರೀತಿ ಕಾಸ್ ಅಂದ್ರೆ ಏನು? ಅಡ್ಜಸೆಂಟ್ ಬೈ ಹೈಪೋಟಿನಸ್. ಇದನ್ನು ಅಷ್ಟೇ ಉಲ್ಟಾ ರೆಸಿಪ್ರೋಕಲ್ ಮಾಡಿದ್ರೆ ನಾವೇನಂತ ಕರಿತೀವಿ? ಸೀಕೆಂಟ್ ಅಂತ ಕರಿತೀವಿ. ದಟ್ ಈಸ್ ಹೈಪೋಟಿನಸ್ ಬೈ ಅಡ್ಜಸೆಂಟ್, ವಿಚ್ ಇಸ್ ನಥಿಂಗ್ ಬಟ್ ವಾಟ್? 1/cos x. ಆ್ಯಂಡ್ ಸೈನ್ ಬೈ ಕಾಸ್ ಮಾಡಿದ್ರೆ, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಮಾಡಿದ್ರೆ ನಮಗೆ ಸಿಗೋದೇನು? ಟ್ಯಾನ್ ಎಕ್ಸ್. ಅಂದರೆ ಏನು? ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಯಾಕೆ? ಡಿನಾಮಿನೇಟರಲ್ಲಿರೋ ಹೈಪೋಟಿನಸ್ಸು ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ ಉಳಿಯೋದು ಆಪೋಸಿಟ್ ಬೈ ಅಡ್ಜಸೆಂಟ್. ಅದನ್ನೇನಂತ ಕರಿತೀರಾ? ಟ್ಯಾನ್. ಸೊ ದಟ್ ಈಸ್ ನಥಿಂಗ್ ಬಟ್ ಆಪೋಸಿಟ್ ಬೈ. ಇದನ್ನು ನಾನು ಉಲ್ಟಾ ಮಾಡಿದರೆ, ರೆಸಿಪ್ರೋಕಲ್ ಮಾಡಿದ್ರೆ ನನಗೆ ಸಿಗೋದೇನು? ಕಾಟ್ ಎಕ್ಸ್. ಕಾಟ್ ಎಕ್ಸ್, ಅಡ್ಜಸೆಂಟ್ ಬೈ ಆಪೋಸಿಟ್. ಅರ್ಥ ಆಯ್ತಲ್ಲ? ಸೊ ದೇರ್ ಆರ್ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ರೇಷಿಯೋಸ್. ಓಕೆ, ನೀವು ಅಕ್ಯೂಟ್ ಆಂಗಲ್ ಅಷ್ಟೇ ಮಾತಾಡ್ತೀರಾ ಅಂದರೆ ರೇಷಿಯೋಸ್ ಅಂತ ಕರೀರಿ. ಅದಕ್ಕಿಂತ ಜಾಸ್ತಿ ಮಾತಾಡ್ತಿದ್ದೀರಾ ಅಂತ ಅಂದರೆ ಏನಂತ ಕರಿತೀರಾ? ಎಸ್, ಯು ವಿಲ್ ಕಾಲ್ ಇಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇನ್ನೂ ಒಂದು ಪಾಯಿಂಟ್ ನಿಮಗೆ ಏನು ನೆನಪಿರ್ಬೇಕಂದ್ರೆ, ಸೈನ್ ಎಕ್ಸು ಕಾಸ್ ಎಕ್ಸು ಇವೆರಡನ್ನ ನೀವು ಎಂಥ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಕರಿತೀರಾ ಅಂದರೆ
ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಅದೇ ಇವು 4 ಇದಾವಲ್ಲ, ಇವನ್ನ ನೀವೇನಂತ ಕರಿತೀರಾ? ಡಿರೈವ್ಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಕರಿತೀರಾ. ಅರ್ಥ ಆಯ್ತಲ್ಲ? ಸೊ ಇವನ್ನ ಬೇಸಿಕ್, ಇವನ್ನ ಡಿರೈವ್ಡ್. ಯಾಕೆ ಅಂತ ಅಂದ್ರೆ ಇವೆರಡರಿಂದನೇ ಏನಾಗುತ್ತೆ, ರಿಮೈನಿಂಗ್ ಎಲ್ಲವೂ ಕೂಡ ಡಿರೈವ್ ಆಗುತ್ತೆ ನಮಗೆ. ಈಗ ಸೈನ್ ಇಂದ ನನಗೆ ಕೊಸಿಕೆಂಟ್ ಸಿಗುತ್ತೆ, ಕಾಸ್ ಇಂದ ಸೀಕೆಂಟ್ ಸಿಗುತ್ತೆ, ಸೈನು ಕಾಸ್ ಇಂದ ಟ್ಯಾನ್ ಸಿಗುತ್ತೆ, ಕಾಸ್ ಸೈನ್ ಮಾಡಿದ್ರೆ ಕಾಟ್ ಸಿಗುತ್ತೆ. ಸೊ ಇವೆಲ್ಲವೂ ಏನು ಇವೆರಡರಿಂದ ಡಿರೈವ್ ಮಾಡ್ಕೋಬಹುದು ನಾವು. ಹಾಗಾಗಿ ಮೇಯ್ನ್ ಆಗಿ ನಿಮಗೆ ಗೊತ್ತಿರಬೇಕಾಗಿರೋದು ಏನು ಅಂತಂದ್ರೆ ಸೈನ್ ಮತ್ತೆ ಕಾಸ್ ನೀಟಾಗಿ ಗೊತ್ತಿದ್ರೆ ರಿಮೈನಿಂಗ್ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೀಟಾಗಿ ಅರ್ಥ ಮಾಡ್ಕೊತೀರಾ. ಓಕೆ, ಸೊ ಮೇಜರ್ ಆಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ ಸೈನ್ ಎಕ್ಸ್ ಕಾಸ್ ಎಕ್ಸ್ ಹೇಗೆ ಬಿಹೇವ್ ಮಾಡುತ್ತೆ, ಹೇಗೆ ಯಾವ ಕ್ವಾಡ್ರಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ, ಓಕೆ, ಅದನ್ನ ಫೈಂಡ್ ಹೇಗೆ ಮಾಡ್ತೀವಿ, ಏನೇನೆಲ್ಲ ಸ್ಟೋರಿ ಇದೆ ಇದ್ರದ್ದು, ಟೋಟಲ್ ಓವರ್ ಆಲ್ ಸ್ಟೋರಿ ಇವೆರಡ್ರದ್ದು ಗೊತ್ತಾಗ್ಬಿಟ್ರೆ ಇವೆಲ್ಲವೂ ಕೂಡ ಇದ್ರ ಮೇಲೆ ಡಿಪೆಂಡೆಂಟ್ ಇದೆ. ಸೊ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ, ನಾಟ್ ಎ ಬಿಗ್ ಡೀಲ್ ಅಟ್ ಆಲ್. ಓಕೆ, ರೈಟ್. ಸೊ ಇದನ್ನ ಆಲ್ರೆಡಿ ಆಲ್ಮೋಸ್ಟ್ ನಾನು ಜನರಲ್ ಕಾನ್ಸೆಪ್ಟ್ಸ್ ಅಲ್ಲೆಲ್ಲೋ ಹೇಳಿದ್ದೀನಿ ಅನ್ಸುತ್ತೆ ನನಗೆ, ಬಟ್ ದಟ್ಸ್ ಟೋಟ್ಲಿ ಫೈನ್. ಇಟ್ ಈಸ್ ಅ ರಿವಿಷನ್ ಫಾರ್ ಯು, ರೈಟ್? ಅಂಡ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಕೂಡ ನಾನು ರೀಸೆಂಟ್ಲಿ ಅಪ್ಲೋಡ್ ಮಾಡಿದೆ. ಏನು ಹೇಳಿ, ಪ್ರೂಫ್. ನೀವು ಅದನ್ನು ಕೂಡ ಐ ಥಿಂಕ್ 10th ಅಲ್ಲಿ ಕಲ್ತಿದ್ದೀರಾ. ಏನು ಹೇಳಿ, sin ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಯಾಕೆ ಅನ್ನೋದಕ್ಕೆ ಒಂದು ಪ್ರೂಫ್ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ, ದಯವಿಟ್ಟು ಅದನ್ನು ವಾಚ್ ಮಾಡಿ. ವೈ sin ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನೋದಕ್ಕೆ ಈಸಿಯಾಗಿ ಏನಂತ ಹಾಕಿದ್ದೀನಿ, ಅಲ್ಲಿ ವಾಚ್ ಮಾಡೋದೇ ಬೇಡ, ಇಲ್ಲೇ ಇದೆ ನೋಡಿ. ಓಕೆನಾ? ಹೈಪೋಟಿನಸ್ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ರಿ. ರೈಟ್ ಆಂಗಲ್ ಅಲ್ಲಿ ಏನು ಸಿಗುತ್ತೆ? ಹೈಪೋಟಿನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್. ಎಸ್ ನೋ? ಸೊ ಏನಾಗುತ್ತೆ, h ಸ್ಕ್ವೇರ್ ಇಸ್ ಈಕ್ವಲ್ ಟು ಆಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್. ಡಿವೈಡ್ ಬೈ h ಸ್ಕ್ವೇರ್ಸ್ ಆನ್ ಬೋತ್ ಸೈಡ್ಸ್, ದೆನ್ ವಾಟ್ ವಿಲ್ ಯು ಗೆಟ್? h ಸ್ಕ್ವೇರ್ ಬೈ h ಸ್ಕ್ವೇರ್ 1. ಆಪೋಸಿಟ್ ಬೈ ಹೈಪೋಟಿನಸ್ ಅಂದ್ರೆ ಸೈನ್ ತಾನೆ, ಬಟ್ ಸ್ಕ್ವೇರ್ ಇದೆ, ಸೊ sin ಸ್ಕ್ವೇರ್ ಎಕ್ಸ್. ಅಡ್ಜಸೆಂಟ್ ಬೈ ಹೈಪೋಟಿನಸ್ ಅಂತ ಅಂದ್ರೆ ಕಾಸ್, ಬಟ್ ಸ್ಕ್ವೇರ್ ಇದೆ, ಸೊ ಕಾಸ್ ಸ್ಕ್ವೇರ್. sin ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಇದರಿಂದ ನಾನು ಇನ್ನೊಂದು ಏನು ಡಿರೈವ್ ಮಾಡಬಹುದು, ನೆಕ್ಸ್ಟ್ 1 ಪ್ಲಸ್ tan ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್. ಹೇಗೆ? ಡಿವೈಡ್ ದಿಸ್ ಹೋಲ್ ಇಕ್ವೇಶನ್ ಬೈ ಕಾಸ್ ಸ್ಕ್ವೇರ್. ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ, ಕಾಸ್ ಬೈ ಕಾಸ್ ಅಂದ್ರೆ 1, 1 ಬೈ ಕಾಸ್ ಅಂದ್ರೆ ಸೀಕೆಂಟ್ ಸ್ಕ್ವೇರ್. ಸೊ ಯು ಕ್ಯಾನ್ ಈಸಿಲಿ ಗೆಟ್ ದಿಸ್. ನೆಕ್ಸ್ಟ್ ಇದೇ ಸೇಮ್ ಇಂದ ನಾನು ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಕಂಡುಹಿಡಿಬಹುದು. ವಾಟ್ ಈಸ್ ಇಟ್? ಕಾಟ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ಸೊ ದಟ್ ಮೀನ್ಸ್ ವಾಟ್? ಈ ಈಕ್ವೇಶನ್ ಗೆ ಸೈನ್ ಸ್ಕ್ವೇರ್ ಇಂದ ಡಿವೈಡ್ ಮಾಡಿ. ಸೈನ್ ಸ್ಕ್ವೇರ್ ಬೈ ಸೈನ್ ಸ್ಕ್ವೇರ್ 1, ಕಾಸ್ ಸ್ಕ್ವೇರ್ ಬೈ ಸೈನ್ ಸ್ಕ್ವೇರ್ ಕಾಟ್ ಸ್ಕ್ವೇರ್, 1 ಬೈ ಸೈನ್ ಸ್ಕ್ವೇರ್ ಕೊಸಿಕೆಂಟ್ ಸ್ಕ್ವೇರ್. ಅರ್ಥ ಆಯ್ತಲ್ಲ? ಸೊ ಈ ಬೇಸಿಕ್ಸ್ ಕೂಡ ನೀವು ಕಲ್ತಿದ್ದೀರಾ, ರೈಟ್? ಈಗ ನಾವೇನ್ ಮಾಡೋಣ ಅಂದ್ರೆ ಡಿಟೇಲ್ ಆಗಿ 1 by 1 ನ ಅರ್ಥ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ದಟ್ ಟು ಮೇಜರ್ಲಿ ಫಸ್ಟ್ ಒನ್ ಈಸ್ f of x is equal to sin x. ಓಕೆ, ನೇಚರ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇನ್ ಕ್ವಾಡ್ರೆಂಟ್ಸ್ ಅಥವಾ ಕ್ವಾಡ್ರೆಂಟ್ ಸೈನ್ ಸ್ಕೀಮ್ ಅಂತಾನು ಕರೀತಾರೆ ಇದನ್ನ. ಓಕೆ, ಸೊ ಅದನ್ನ ಸ್ಟಡಿ ಮಾಡೋಕ್ಕೆ ನಾವು ಯೂಶಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ 1 ಯೂನಿಟ್ ಸರ್ಕಲ್ ನ ಕನ್ಸಿಡರ್ ಮಾಡ್ತೀವಿ. ಯಾಕೆ ಮ್ಯಾಮ್ ಯೂನಿಟ್ ಸರ್ಕಲೇ ತಗೋಬೇಕು, ಬೇರೆದನ್ನು ತಗೋಬಹುದಲ್ಲ ಅಂತ ಅಂದ್ರೆ, ಎಸ್ ವಿ ಕ್ಯಾನ್ ಟೇಕ್ ಅದರ್ ಸರ್ಕಲ್, ಬಟ್ ನಮ್ಮ ಕನ್ವೀನಿಯನ್ಸಿಗೋಸ್ಕರ ಯೂನಿಟ್ ಸರ್ಕಲ್ ಏನಿದೆಯಲ್ಲ ಅದೇ ನಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಮೆಜರ್ಮೆಂಟ್ಸ್ ಅಲ್ಲೂ ಕೂಡ ನಮಗೇನು ತೊಂದರೆ ಆಗೋದಿಲ್ಲ. ಅದು ನಿಮಗೆ ಈಗ ಗೊತ್ತಾಗುತ್ತೆ. ಈಗ ಐ ಶೋ ಯು. See, this is x axis, this is y axis, this is x dash, y dash. Okay, this is your origin point. ಈಗ ಯೂನಿಟ್ ಸರ್ಕಲ್ ಅಂದ್ರೆ ಫಸ್ಟ್ ಆಫ್ ಆಲ್ ಅದು ಕೂಡ ಗೊತ್ತಿರಬೇಕು. ಕೆಲವರು ಸ್ಟೂಡೆಂಟ್ಸ್ ಗೆ ಅದು ಕೂಡ ಗೊತ್ತಿರಲ್ಲ. ಯೂನಿಟ್ ಸರ್ಕಲ್ ಅಂತ ಅಂದ್ರೆ ಸಿಂಪಲ್. ಯಾವ ಸರ್ಕಲ್ ಅಲ್ಲಿ ರೇಡಿಯಸ್ 1 ಯೂನಿಟ್ ಇರುತ್ತೆ, 1 ಸೆಂಟಿಮೀಟರ್ ಆಗಿರ್ಲಿ, 1 ಮೀಟರ್ ಆಗಿರ್ಲಿ, ವಾಟ್ ಎವರ್ ಇಟ್ ಈಸ್, ಬಟ್ 1 ಯೂನಿಟ್. ಯಾವ ಸರ್ಕಲ್ ಅಲ್ಲಿ ರೇಡಿಯಸ್ 1 ಯೂನಿಟ್ ಇರುತ್ತೋ ಅಂತ ಸರ್ಕಲ್ ನ ನಾವೇನಂತ ಕರಿತೀವಿ? ಯೂನಿಟ್ ಸರ್ಕಲ್. ಓಕೆ, ಈಗ ನಾವು ಈ ಸರ್ಕಲ್ ನ ಯಾವ ರೀತಿ ಡ್ರಾ ಮಾಡಿದೀವಿ ಅಂದ್ರೆ, ನಮ್ಮ XY ಪ್ಲೇನ್ ಇದೆಯಲ್ಲ, ಅಂದ್ರೆ X ಆಕ್ಸಿಸ್ Y ಆಕ್ಸಿಸ್ ಇದೆಯಲ್ಲ, ಅದನ್ನ ಯೂಸ್ ಮಾಡಿಬಿಟ್ಟು ಡ್ರಾ ಮಾಡಿದೀವಿ. ಆ ಪ್ಲೇನ್ ನ ಇಟ್ಕೊಂಡೆ ನಾವು ಡ್ರಾ ಮಾಡಿದೀವಿ. ಅರ್ಥ ಆಯ್ತಲ್ಲ? ಹಾಗಾಗಿ ಈ ಪಾಯಿಂಟ್ ಏನಾಗುತ್ತೆ? ಆರಿಜಿನ್ ಪಾಯಿಂಟ್. ಅಂಡ್ ಆರಿಜಿನ್ ಇಂದ ಇದು ಸರ್ಕಲ್ ಟಚ್ ಆಗುವಂತ ಪಾಯಿಂಟ್ ಅಂದ್ರೆ ಏನ್ ಹೇಳಿ? ರೇಡಿಯಸ್ ತಾನೆ. ಸೊ ದೇರ್ಫೋರ್ ಇದೇನಾಗುತ್ತೆ? 1 ಯೂನಿಟ್. ಓಕೆ, ಅಲ್ಲಿಗೆ ನಿಮಗೆ ಅರ್ಥ ಆಯ್ತು ಯೂನಿಟ್ ಸರ್ಕಲ್ ಅಂದ್ರೆ ಏನು. ನಾವು ವಾಟ್ ವಿ ವಿಲ್ ಡೂ ಇಸ್ ವಿಲ್ ಟ್ರೈ ಟು ಸ್ಟಡಿ ಸೈನ್ ಎಕ್ಸ್ ಅಂಡ್ ಕಾಸ್ ಎಕ್ಸ್ ಸೈಮಲ್ಟೇನಿಯಸ್ಲಿ. ಸೈನು ಮತ್ತೆ ಕಾಸ್ ನ ಸೈಮಲ್ಟೇನಿಯಸ್ ಆಗಿ ಸ್ಟಡಿ ಮಾಡೋಣ. ಯಾಕೆ? ಅವೆರಡೇ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇನ್ನು ರಿಮೈನಿಂಗ್ ಎಲ್ಲ 4 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದಾವಲ್ಲ, ಅವೆಲ್ಲವನ್ನ ಏನಂತ ಕರಿತೀವಿ? ಡಿರೈವ್ಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಯಾಕೆ? ಸೈನು ಕಾಸು ಓನ್ ಆಗಿ ಬರಿತೀವಿ ನಾವು, ಆದರೆ ರಿಮೈನಿಂಗ್ ಎಲ್ಲವೂ ಕೂಡ ಸೈನ್ ಕಾಸ್ ನ ಯೂಸ್ ಮಾಡಿಬಿಟ್ಟು ಬರಿಬಹುದು.
ಹಾಗಾಗಿ ಅವನ್ನ ಏನಂತ ಕರೀತಾರೆ, ಡಿರೈವ್ಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ರೈಟ್. ಸೊ ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದೋ ಒಂದು ಆರ್ಬಿಟ್ರರಿ ಪಾಯಿಂಟ್. ಅದಕ್ಕಿಂತ ಮುಂಚೆ ಓಕೆ, ಫಸ್ಟ್ ಆರ್ಬಿಟ್ರರಿ ಪಾಯಿಂಟ್ ತಗೋಣ. ಆರ್ಬಿಟ್ರರಿ ಪಾಯಿಂಟ್, ಆರ್ಬಿಟ್ರರಿ ಅಂದ್ರೆ ಏನು, ಗೊತ್ತಿಲ್ಲದೆ ಇರುವಂತಹ ಯಾವುದೋ ಒಂದು ಪಾಯಿಂಟ್ ಎ ಕಾಮ ಬಿ, ಕರೆಕ್ಟ್ ತಾನೆ? 2 ಡೈಮೆನ್ಷನಲ್ ಪ್ಲೇನ್ ಅಲ್ಲಿ ಯಾವ್ದಾದ್ರು ಪಾಯಿಂಟ್ ತಗೊಂಡ್ರೆ ಅದು ಯಾವ ರೀತಿ ಇರುತ್ತೆ, ಎಕ್ಸ್ ಕಾಮ ವೈ, ಎ ಕಾಮ ಬಿ, ಈ ಫಾರ್ಮೆಟ್ ಅಲ್ಲೇ ಇರುತ್ತೆ. ಆರ್ಡರ್ಡ್ ಪೇರ್ ಅಂತ ಕರಿತಿರೋದನ್ನ, ಹೌದಾ? ಸೊ ಪೇರ್ ಅಂದ್ರೆ 2 ಜೋಡಿ ಜೊತೆಗಿರ್ಬೇಕು. ಸೊ ಆರ್ಡರ್ಡ್ ಪೇರ್, ಆರ್ಡರ್ಡ್ ಅಂದ್ರೆ ಮೀನಿಂಗ್ ಏನು, ರಿಲೇಷನ್ಸ್ ಫಂಕ್ಷನ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮ್ಮ ಫಸ್ಟ್ ಇಯರ್ ಟಾಪಿಕ್. ಆರ್ಡರ್ಡ್ ಅಂದ್ರೆ ಮೀನಿಂಗ್ ಏನು, ಫಸ್ಟ್ ಒನ್ ರೆಪ್ರೆಸೆಂಟ್ಸ್ ಆಲ್ವೇಸ್ ಎಕ್ಸ್ ಕೋಆರ್ಡಿನೇಟ್, ಸೆಕೆಂಡ್ ಒನ್ ಆಲ್ವೇಸ್ ರೆಪ್ರೆಸೆಂಟ್ಸ್ ವೈ ಕೋಆರ್ಡಿನೇಟ್. ಬಿ ಕಾಮ ಎ ಬರೆದು ಬಿಟ್ರೆ ಅದು ಮೀನಿಂಗ್ ಡಿಫ್ರೆಂಟ್ ಆಗ್ಬಿಡುತ್ತೆ, ಅದಕ್ಕೆ ಆರ್ಡರ್ಡ್ ಪೇರ್. ಓಕೆ, ಸೊ ಈ ಎ ಕಾಮ ಬಿ ನಾನು ಕನ್ಸಿಡರ್ ಮಾಡ್ತೀನಿ. ಈಗ ಇಲ್ಲಿ ಜಾಯಿನ್ ಮಾಡ್ತೀನಿ. ಟೆಲ್ ಮಿ ಒನ್ ಥಿಂಗ್, ಇಲ್ಲಿಂದ ಸರ್ಕಲ್ ಟಚ್ ಆಗುವಂತ ಪಾಯಿಂಟ್ ಈಸ್ ನಥಿಂಗ್ ಬಟ್ ಯುವರ್ ರೇಡಿಯಸ್, ದೇರ್ಫೋರ್ ದಿಸ್ ಇಸ್ ವಾಟ್ 1 ಯೂನಿಟ್. ಹೌದಾನೆ? ಯಾಕಂದ್ರೆ ಇದು ಯೂನಿಟ್ ಸರ್ಕಲ್. ಯೂನಿಟ್ ಸರ್ಕಲ್ ಅಂದ್ರೆ ರೇಡಿಯಸ್ ಇಸ್ ವಾಟ್ 1 ಸೆಂಟಿಮೀಟರ್ ಆರ್ 1 ಮೀಟರ್, ವಾಟ್ ಎವರ್, 1 ಯೂನಿಟ್. ಕರೆಕ್ಟ್. ಇಲ್ಲಿಂದ ನಾನು ಏನ್ ಮಾಡ್ತೀನಿ, ಈಗ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ತೀನಿ. ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು, 90 ಡಿಗ್ರಿ. 90 ಡಿಗ್ರಿ, ದಟ್ ಈಸ್ ಯೋರ್ ಪರ್ಪೆಂಡಿಕ್ಯುಲರ್. ಓಕೆ, ಅಲ್ಲಿಗೆ ನಮಗೇನ್ ಸಿಕ್ತು, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಸಿಕ್ತಾ? ರೈಟ್ ಆಂಗಲ್ ಟ್ರಯಾಂಗಲ್ ಸಿಕ್ಕಿದೆ. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಈ ಎ ಕಾಮ ಬಿ ಅಂದ್ರೆ ಮೀನಿಂಗ್ ಏನು, ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ, ಇದು ಎ ಡಿಸ್ಟೆನ್ಸ್, ಎಸ್ ಆರ್ ನೋ, ಅಂಡ್ ವೈ ಆಕ್ಸಿಸ್ ಅಲ್ಲಿ ಇರೋ ಡಿಸ್ಟೆನ್ಸ್ ಎಷ್ಟು, ಬಿ. ಸಿಂಪಲ್. ಐ ಹೋಪ್ ಸೊ ಯು ಅಂಡರ್ಸ್ಟುಡ್. ನಾವು ಜನರಲಿ 2 ಡೈಮೆನ್ಷನ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಬರೆದ್ರೆ 2,3 ಅಂದ್ರೆ ಮೀನಿಂಗ್ ಏನು ಹೇಳಿ, ಮೀನಿಂಗ್ ಏನು? ಈಗ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ 2,3 ಬರ್ದ್ನಪ್ಪ, ಅದ್ರ ಮೀನಿಂಗ್ ಏನು, ಎಕ್ಸ್ ಆಕ್ಸಿಸ್ ಅಲ್ಲಿ 2 ಯೂನಿಟ್ಸ್, ಇದು 1 ಅನ್ಕೊಳ್ರಿ, 2,1. ವೈ ಆಕ್ಸಿಸ್ ಅಲ್ಲಿ 1 ಯೂನಿಟ್. ಸೊ 1 2, ದಿಸ್ ರೆಪ್ರೆಸೆಂಟ್ಸ್ ದಿಸ್ ಒನ್, ಎಕ್ಸ್ ಕೋಆರ್ಡಿನೇಟ್. ಇದು 1 ಅಂದ್ರೆ ವೈ ಆಕ್ಸಿಸ್ ಅಲ್ಲಿ ಎಷ್ಟು ಮೂಮೆಂಟ್ ಅಂತ. ಓಕೆ, ಅದೇ ರೀತಿ ಎ ಕಾಮ ಬಿ ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟು ಮೂಮೆಂಟ್ ಇದೆ, ಈಗ ಎ ಯೂನಿಟ್ಸ್, ವೈ ಆಕ್ಸಿಸ್ ಅಲ್ಲಿ ಬಿ ಯೂನಿಟ್ಸ್. ಓಕೆ, ಅಂಡ್ ದಿಸ್ ಇಸ್ ರೇಡಿಯಸ್, ಸೊ ದೇರ್ ಫೋರ್ ದಿಸ್ ಇಸ್ 1 ಯೂನಿಟ್. ಓಕೆ, ರೈಟ್. ನೆಕ್ಸ್ಟ್ ಈಗ ನಾವು ಸ್ಟಡಿ ಮಾಡ್ತಿರೋದು ಸೈನ್ ಎಕ್ಸ್. ನಮಗೆ ಗೊತ್ತಿದೆ ಸೈನ್ ಎಕ್ಸ್ ಅಂದ್ರೆ ಏನು, ಆಪೋಸಿಟ್ ಬೈ ಹೈಪೋಟಿನಸ್. ಕಾಸ್ ಎಕ್ಸ್ ಅಂದ್ರೆ ಏನು, ಅಡ್ಜಸೆಂಟ್ ಬೈ ಹೈಪೋಟಿನಸ್. ಈಗ ನಾವು ನಮ್ಮ ಎಕ್ಸ್ ಆಂಗಲ್ನ ಇಲ್ಲೇ ತಗೋಣ. ಓಕೆ, ದಿಸ್ ಇಸ್ ಸಮ್ ಆಂಗಲ್ ಎಕ್ಸ್. ತೀಟಾ ತಗೊಂಡ್ರು ಪರವಾಗಿಲ್ಲ, ಎಕ್ಸ್ ತಗೊಂಡ್ರು ಪರವಾಗಿಲ್ಲ. ಓಕೆ, ರೈಟ್. ಸೊ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಬ್ಸರ್ವ್ ಮಾಡಿ, ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಆಪೋಸಿಟ್. ಇದಕ್ಕೆ ಎಕ್ಸ್ಗೆ ಆಪೋಸಿಟ್ ಇರೋದು ಯಾವುದು, ಬಿ. ಬಿ ಡಿವೈಡೆಡ್ ಬೈ ಹೈಪೋಟಿನಸ್ ಅಂದ್ರೆ 90 ಡಿಗ್ರಿಗೆ ಆಪೋಸಿಟ್ ಎಷ್ಟು, 1 ಯೂನಿಟ್. ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟಿನಸ್. ಅಡ್ಜಸೆಂಟ್ ಅಂದ್ರೆ ಯಾವುದು, ಈ ಸೈಡು, ಎ ಡಿವೈಡೆಡ್ ಹೈಪೋಟಿನಸ್ ಅಂದ್ರೆ 1. ದೇರ್ಫೋರ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಬಿ, ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಅರ್ಥ ಆಯ್ತಲ್ಲ? ಮೋಸ್ಟ್ಲಿ ಪಾಠ ಮಾಡಬೇಕಾದ್ರೆ ಏನ್ ಮಾಡ್ತೀವಿ ನಾವು, ಇದನ್ನ ಡೈರೆಕ್ಟ್ ಆಗಿ ಎ ಕಾಮ ಬಿ ಅಂತ ಹೇಳ್ಬಿಡ್ತೀವಿ. ರಿಮೈನಿಂಗ್ ಆ ಎ ಅನ್ನೋದು ಎಕ್ಸ್ ಕೋಆರ್ಡಿನೇಟ್ ಯಾವಾಗಲೂ ಕೂಡ ಕಾಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಡೆರಿವೇಶನ್ ಮಾಡಬೇಕಾದ್ರೆ ಹೇಳ್ತೀವಿ ವೈ ಕೋಆರ್ಡಿನೇಟ್ ಯಾವಾಗಲೂ ಸೈನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತೀವಿ. ಬಟ್ ಯಾಕೆ ಅನ್ನೋದನ್ನ ಹೇಳಲ್ಲ. ಯಾಕೆ ನಾವು ಎಕ್ಸ್ ಕೋಆರ್ಡಿನೇಟ್ನೇ ಕಾಸ್ ತಗೊಂತೀವಿ ಅಂದ್ರೆ ದಿಸ್ ಇಸ್ ದ ರೀಸನ್. ಯು ಅಂಡರ್ಸ್ಟುಡ್ ರೈಟ್? ಈ ಆಂಗಲ್ನ ಇಟ್ಕೊಂಡ್ಬಿಟ್ಟು ಈ ಎ ಮತ್ತೆ ಬಿ ಮತ್ತೆ 1 ಅನ್ನುವಂಥ ರೇಡಿಯಸ್ನ ಇಟ್ಕೊಂಡ್ಬಿಟ್ಟು ನಾವೇನಾದ್ರು ಫೈಂಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಈ ಸರ್ಕಲ್ ಮೇಲ್ಗಡೆ ಇರುವಂತಹ ಪ್ರತಿಯೊಂದು ಬಿ ಅಂದ್ರೆ ಏನು, ಪ್ರತಿಯೊಂದು ವೈ ಕೋಆರ್ಡಿನೇಟು ಯಾವ ಟರ್ಮ್ಸ್ ಅಲ್ಲಿ ಇರುತ್ತೆ, ಇನ್ ಟರ್ಮ್ಸ್ ಆಫ್ ಸೈನ್ ಇರುತ್ತೆ. ಅಂಡ್ ಪ್ರತಿಯೊಂದು ಎಕ್ಸ್ ಕೋಆರ್ಡಿನೇಟ್ ಯಾವ ಟರ್ಮ್ಸ್ ಅಲ್ಲಿ ಇರುತ್ತೆ, ಇನ್ ಟರ್ಮ್ಸ್ ಆಫ್ ಕಾಸ್ ಇರುತ್ತೆ. ಅರ್ಥ ಆಯ್ತಲ್ಲ? ಅಂಡ್ ಎಕ್ಸ್ ಮೀನ್ಸ್ ವಾಟ್, ಎಕ್ಸ್ ಮೀನ್ಸ್ ಇಟ್ ಕ್ಯಾನ್ ಬಿ ಎನಿ ಆಂಗಲ್. ಇಟ್ ಕ್ಯಾನ್ ಬಿ 45 ಡಿಗ್ರಿ, ಇನ್ನೊಂಚೂರು ಹಿಂಗೆ ಕೆಳಗಡೆ ಡ್ರಾ ಮಾಡಿದ್ರೆ ಇಟ್ ಕ್ಯಾನ್ ಬಿ 30 ಡಿಗ್ರಿ, 20 ಡಿಗ್ರಿ, ಇನ್ನೊಂಚೂರು ಈ ಕಡೆ ಡ್ರಾ ಮಾಡಿದ್ರೆ ಇಟ್ ಕ್ಯಾನ್ ಬಿ 60 ಡಿಗ್ರಿ. ರೈಟ್? ನಾವು ಸೈನ್ 60, ಸೈನ್ 45 ಡಿಗ್ರಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ನ ಏನು ಕಂಡುಹಿಡಿತೀವಲ್ಲ ಇದನ್ನ ಯೂಸ್ ಮಾಡಿ ಕಂಡುಹಿಡಿಯೋದು. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು, ನಾವು ಯೂನಿಟ್ ಸರ್ಕಲ್ ನಮ್ಮ ಕನ್ವಿನಿಯನ್ಸ್ಗೋಸ್ಕರ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಹೈಪೋಟಿನಸ್ 1 ತಗೋಬಹುದು. ಹಾಗಾಗಿ ಯೂನಿಟ್ ಸರ್ಕಲ್. ಅಂಡ್ ಎಕ್ಸ್ ಕೋಆರ್ಡಿನೇಟ್ ರೆಪ್ರೆಸೆಂಟ್ಸ್ ಕಾಸ್ ಫಂಕ್ಷನ್, ವೈ ಕೋಆರ್ಡಿನೇಟ್ ರೆಪ್ರೆಸೆಂಟ್ಸ್ ಸೈನ್ ಫಂಕ್ಷನ್. ಐ ಹೋಪ್ ಸೊ ಅರ್ಥ ಆಗಿದೆ ಇಷ್ಟು ಕಾನ್ಸೆಪ್ಟು. ಸೊ ನಿಮಗೆ ಸ್ಲೋ ಅನ್ನಿಸ್ತಾ ಇದ್ರೆ ದಯವಿಟ್ಟು 1.5x ಅಥವಾ 2x ಸ್ಪೀಡ್ ಅಲ್ಲಿ ಇಟ್ಕೊಂಡು ನೋಡ್ರಿ. ಬಟ್ ನನ್ನ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಈವನ್ ಡಲ್ ಸ್ಟೂಡೆಂಟಿಗೂ ಕೂಡ ನೀಟಾಗಿ ಅರ್ಥ ಆಗಲಿ, ಹಾಗಾಗಿ ನಾನು ಸ್ಲೋ ಆಗಿ ರಿಪೀಟೆಡ್ ಆಗಿ ಹೇಳಿಬಿಟ್ಟು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಫ್ ಯು ಆರ್ ಲೈಕ್ ಫೀಲಿಂಗ್ ತುಂಬಾ ಸ್ಲೋ ಇದೆ ಅಂತ ಅನ್ಸಿದ್ರೆ
ದಯವಿಟ್ಟು ಇದನ್ನ ಫಾಸ್ಟ್ ಫಾರ್ವರ್ಡ್ ಮಾಡೋ ಆಪ್ಷನ್ ಇದೆ, ಅರ್ಥ ಆಯ್ತಲ್ಲ, ಮಾಡ್ಕೋಬಹುದು. ರೈಟ್, ಸೊ ಅಲ್ಲಿಗೆ ಇಷ್ಟ ಅರ್ಥ ಆಯ್ತು ನಿಮಗೆ. ಈಗ ನಾವು ಕಮ್ ಟು ದಿಸ್ ಯೂನಿಟ್ ಸರ್ಕಲ್. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪಾಯಿಂಟ್ ಏನಾಗುತ್ತೆ ಹೇಳಿ. ಥಿಂಕ್, ದಿಸ್ ಪಾಯಿಂಟ್ ಈಸ್ ಲೈಯಿಂಗ್ ಆನ್ ದ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮೇಲಿದೆ ಅಂದ್ರೆ ವೈ ಕೋಆರ್ಡಿನೇಟ್ 0 ಆಗುತ್ತೆ. ಈ ಪಾಯಿಂಟ್ ಏನಾಗುತ್ತೆ, ಎಕ್ಸ್ ಕೋಆರ್ಡಿನೇಟು ಇಲ್ಲಿಂದ ಇಲ್ಲಿವರೆಗೂ ಅಂದ್ರೆ ನಥಿಂಗ್ ಬಟ್ ಅಗೇನ್ ರೇಡಿಯಸ್ ತಾನೆ. ಸೊ ಹಾಗಾಗಿ 1,0. ಓಕೆ, ನೆಕ್ಸ್ಟ್ ಕಮ್ ಟು ದಿಸ್ ಪಾಯಿಂಟ್. ವಾಟ್ ಈಸ್ ದಿಸ್ ಪಾಯಿಂಟ್? ದಿಸ್ ಈಸ್ ಲೈಯಿಂಗ್ ಆನ್ ವೈ ಆಕ್ಸಿಸ್, ದೇರ್ ಫೋರ್ ಎಕ್ಸ್ ಕೋಆರ್ಡಿನೇಟ್ ಏನಾಗುತ್ತೆ 0. ರೈಟ್, ವೈ ಕೋಆರ್ಡಿನೇಟ್ ಏನಾಗುತ್ತೆ ಹೇಳಿ, ಇಲ್ಲಿಂದ ಇಲ್ಲಿಗೆ ಅಗೇನ್ ಸರ್ಕಲ್ ಮೇಲ್ಗಡೆ ಇದೆ ರೇಡಿಯಸ್, ದೇರ್ ಫೋರ್ 1, 0,1. ಅರ್ಥ ಆಯ್ತಲ್ಲ. ಸ್ವಲ್ಪ ಬೇರೆ ಸರ್ಕಲ್ ಬರಿತೀನಿ. ಓಕೆ, ಸೊ ಯು ವಿಲ್ ಫೀಲ್ ಬೆಟರ್. ಜಸ್ಟ್ ಅ ಮಿನಿಟ್. ಸೊ ದಿಸ್ ಇಸ್ ಯುವರ್ ಯೂನಿಟ್ ಸರ್ಕಲ್. ಓಕೆ, ಈಗ ಯೂನಿಟ್ ಸರ್ಕಲ್ ಅಂದ್ರೆ ಡಿಸ್ಟೆನ್ಸ್ ಎಷ್ಟಾಯ್ತಿದು 1,0. ಎಕ್ಸ್ ಆಕ್ಸಿಸ್ ಮೇಲಿದೆ, ಹಾಗಾಗಿ ವೈ ಕೋಆರ್ಡಿನೇಟ್ 0. ಓಕೆ, ನಾವೇನು ಟ್ರೈ ಮಾಡ್ತಿದ್ದೀವಿ, ಆಂಗಲ್ಸ್ ಅಂದ್ರೆ ಸೈನ್ ಎಕ್ಸ್ ಅಂತ ಏನು ನಾವು ಇಟ್ಕೊಂಡಿದೀವಲ್ಲ ತಲೆಯಲ್ಲಿ, ಕಾಸ್ ಎಕ್ಸ್ ಸೈನ್ ಎಕ್ಸ್, ಅದನ್ನ ತಿಳ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಓಕೆ, A, B. This is your A, B. Where what is B? B is equal to ಏನಿತ್ತು sin x ತಾನೆ, and A is equal to ಏನಿತ್ತು cos x. ಇದು ನಿಮಗೆ ನೆನಪಿರಬೇಕು. ರೈಟ್, ದಟ್ ಈಸ್ ನಥಿಂಗ್ ಬಟ್ x ಕೋಆರ್ಡಿನೇಟ್ ಇನ್ ಟರ್ಮ್ಸ್ ಆಫ್ cos, y ಕೋಆರ್ಡಿನೇಟ್ ಇನ್ ಟರ್ಮ್ಸ್ ಆಫ್ sin. ಓಕೆ, ಈಗ 1,0. ಅದೇ ರೀತಿ ಈ ಪಾಯಿಂಟ್ ಏನಾಗುತ್ತೆ ನಿಮಗೆ, ವೈ ಆಕ್ಸಿಸ್ ಮೇಲೆ ಇರೋದ್ರಿಂದ ಎಕ್ಸ್ ಕೋಆರ್ಡಿನೇಟ್ 0, ವೈ ಕೋಆರ್ಡಿನೇಟ್ 1. ನೆಕ್ಸ್ಟ್ ಈ ಪಾಯಿಂಟ್ ಏನಾಗುತ್ತೆ ನಿಮಗೆ, ಎಕ್ಸ್ ಆಕ್ಸಿಸ್ ಮೇಲೆ ಇರೋದ್ರಿಂದ ವೈ ಕೋಆರ್ಡಿನೇಟ್ 0, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಇರೋದ್ರಿಂದ ಇದೇನಾಗುತ್ತೆ -1. ಅದೇ ರೀತಿ ಈ ಪಾಯಿಂಟಿಗೆ ಬನ್ನಿ, ಇದೇನಾಗುತ್ತೆ ನಿಮಗೆ, ನೆಗೆಟಿವ್ ವೈ ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ಎಕ್ಸ್ ಕೋಆರ್ಡಿನೇಟ್ ಅಂತೂ 0, ಇದು -1 ಆಗುತ್ತೆ. ಇದನ್ನ ಯಾಕೆ ಬರ್ದ್ರಿ ಮ್ಯಾಮ್ ಅಂತ ಅಂದ್ರೆ, ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸ್ ಅಂತ ನಾವು ಆಂಗಲ್ ತಗೊಂತೀವಲ್ವಾ. I told you x coordinate represents what? Cos. Y coordinate represents what? Sin. ಇಲ್ಲಿ ಅಬ್ಸರ್ವ್ ಮಾಡಿ, ಇದಿದೆಯಲ್ಲ ಈ ಲೈನು, ಅಂದ್ರೆ ನಾವು ಈ ಆಂಗಲ್ ಇಷ್ಟೇನ ಬರ್ದ್ವಲ್ಲ, ಇನ್ ಕೇಸ್ ಇದೆಲ್ಲೂ ಎಕ್ಸ್ ಆಂಗಲ್ಲೇ ಕ್ರಿಯೇಟ್ ಆಗಿಲ್ಲಪ್ಪ, ಇಲ್ಲೇ ಇದೆ ಅನ್ಕೊಳ್ರಿ, ಇನಿಷಿಯಲ್ ಲೈನು ಟರ್ಮಿನಲ್ ಲೈನು ಎರಡೂ ಇಲ್ಲೇ ಇದೆ, ಅವಾಗೇನಾಗುತ್ತೆ ಆಂಗಲ್ ಎಕ್ಸ್ ಇಸ್ ಈಕ್ವಲ್ ಟು 0 ಡಿಗ್ರಿ. ಓಕೆ, ಸೊ ಅಟ್ 1,0 ಈ ಪಾಯಿಂಟ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗಿದೆ ಹೇಳಿ, ಆಂಗಲ್ ಎಷ್ಟಿದೆ 0 ಡಿಗ್ರಿ ತಾನೆ. ಸೊ ಅದರಿಂದ ನಮಗೇನು ಗೊತ್ತಾಗುತ್ತೆ, ಸೈನ್ 0 ಇಸ್ ಈಕ್ವಲ್ ಟು ಎಷ್ಟು, ಸೈನ್ 0 ಡಿಗ್ರಿ ಯಾವುದು, ಬಿ ತಾನೆ, ವೈ ಕೋಆರ್ಡಿನೇಟ್ ತಾನೆ. ಸೊ ಸೈನ್ 0 ಇಸ್ ವಾಟ್ 0, ಕಾಸ್ 0 ಡಿಗ್ರಿ ಇಸ್ ವಾಟ್ 1. ಅರ್ಥ ಆಯ್ತಲ್ಲ. ನಾವು ಸೈನ್ 0 0, ಕಾಸ್ 0 1 ಅಂತ ಯಾಕೆ ತಗೊಂತೀವಿ ಅಂದ್ರೆ, ಜಸ್ಟ್ ಬೈ ಅಬ್ಸರ್ವಿಂಗ್ ದಿಸ್ ಯೂನಿಟ್ ಸರ್ಕಲ್ ಐ ಕ್ಯಾನ್ ಟೆಲ್. ಓಕೆ, ಯಾಕೆ ಎ ಅಂತಂದ್ರೆ ಫಸ್ಟ್ ಕೋಆರ್ಡಿನೇಟ್ ಯಾವಾಗಲೂ ಕಾಸು, ಫಸ್ಟ್ ಕೋಆರ್ಡಿನೇಟ್ ನಾವಿಲ್ಲಿ ಎ, ಬಿ ಏನು ಬರ್ದಿದೀವಲ್ಲ, ಎಕ್ಸ್ ಆಂಗಲ್ ಇಟ್ಕೊಂಡು ಬರ್ದಿದೀವಿ, ಅದು ಏನೋ ಒಂದು ಎಕ್ಸ್ ಆಂಗಲ್ ಇದೆ, ಬಟ್ ನಾನು ಅದೇ ಎಕ್ಸ್ ಆಂಗಲ್ನ 0 ಡಿಗ್ರಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ, 0 ಡಿಗ್ರಿಗೆ ಇಟ್ಕೊಂಡ್ರೆ ನನಗೆ ಸಿಗೋದು ಎ, ಬಿ ವ್ಯಾಲ್ಯೂಸ್ ಏನು, ಅದೆಲ್ಲೂ ಮೂಮೆಂಟೇ ಆಗಿಲ್ಲ, ಇಲ್ಲೇ ಇದೆ. ಇಲ್ಲೇ ಇದೆ ಅಂದ್ರೆ ಏನು, 1,0. 1,0 ಮೀನ್ಸ್ ವಾಟ್, ಎಕ್ಸ್ ಕೋಆರ್ಡಿನೇಟ್ ರೆಪ್ರೆಸೆಂಟ್ ಕಾಸ್, ಸೊ ಕಾಸ್ 0 ಡಿಗ್ರಿ ಇಸ್ 1, ಸೈನ್ 0 ಡಿಗ್ರಿ ಇಸ್ 0. ಅದೇ ರೀತಿ ಈ ಎಕ್ಸ್ನ ಈಗ ನಾನು ಹಿಂಗಿರೋದನ್ನ ಎಕ್ಸ್ಟೆಂಡ್ ಮಾಡಿ ಹಿಂಗ್ ಬರೀತೀನಪ್ಪ ಫುಲ್ಲು. ಹಿಂಗ್ ಬರೆದ್ರೆ ಇನಿಷಿಯಲ್ ಲೈನಿಗೂ ಇದಕ್ಕೂ 90 ಡಿಗ್ರೀಸ್ ಇದೆ ತಾನೆ. ಸೊ ದಿಸ್ ಈಸ್ ಯುವರ್ ಟರ್ಮಿನಲ್ ಲೈನ್. ಓಕೆ, ದೆನ್ ಯು ಆರ್ ಹ್ಯಾವಿಂಗ್ ದಿಸ್, ಸಾರಿ ಇನಿಷಿಯಲ್ ಲೈನ್ ಅಂಡ್ ದಿಸ್ ಇಸ್ ಯುವರ್ ಟರ್ಮಿನಲ್ ಲೈನ್. ರೈಟ್, ಹಿಂಗೆಲ್ಲೋ ತಿರ್ಕಂತ ಹಿಂಗ್ ಬಂತಪ್ಪ. ಇವೆರಡು ಲೈನ್ ಮಧ್ಯದಲ್ಲಿರುವಂಥ ಆಂಗಲ್ ಎಷ್ಟು, 90 ಡಿಗ್ರಿ. ರೈಟ್, ಸೊ ದಿಸ್ ರೆಪ್ರೆಸೆಂಟ್ಸ್ ವಾಟ್ 0,1. ಅದನ್ನ ನಾವು ಯಾವ ರೀತಿ ಬರಿತೀವಿ, just a minute. Okay, at which point 0,1 x is equal to ಎಷ್ಟಾಯಿತು 90 ಡಿಗ್ರಿ. ಸೊ 90 ಡಿಗ್ರೀಸ್ ಅಲ್ಲಿ ನಮ್ಮ ಸೈನ್ 90 ಡಿಗ್ರಿ ಎಷ್ಟಾಯಿತು, ವೈ ಕೋಆರ್ಡಿನೇಟ್ ತಾನೆ, ಸೈನ್ 90 ಡಿಗ್ರಿ ಇಸ್ 1, ಕಾಸ್ 90 ಡಿಗ್ರಿ ಇಸ್ ವಾಟ್ 0. ಅರ್ಥ ಆಯ್ತಲ್ಲ. ಇದೇ ರೀತಿ ಅಟ್ -1,0, -1,0 ಅಂದ್ರೆ ಎಷ್ಟಾಯ್ತು ಇಲ್ಲಿ ಆಂಗಲ್, ಇದು ಇನಿಷಿಯಲ್ ಲೈನು, ಇಷ್ಟ ಆಂಗಲ್ ಅಂದ್ರೆ ಎಷ್ಟು 180 ಡಿಗ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು 180 ಡಿಗ್ರಿ. ಸೈನ್ 180 ಡಿಗ್ರಿ ಅಂದ್ರೆ ಎಷ್ಟಾಗುತ್ತೆ, ವೈ ಕೋಆರ್ಡಿನೇಟ್. ಸೊ ಸೈನ್ 180 ಡಿಗ್ರಿ ಅಂದ್ರೆ 0, ಕಾಸ್ 180 ಡಿಗ್ರಿ ಅಂದ್ರೆ, ಇವು ಸ್ಟ್ಯಾಂಡರ್ಡ್ ಕೆಲವೊಂದು ಥಿಂಗ್ಸ್ ನಿಮಗೆ ಗೊತ್ತಿರಬೇಕು. ಓಕೆ, ಅಥವಾ ಆಲ್ರೆಡಿ ಗೊತ್ತಿದ್ರೆ ಯಾಕೆ ಸೈನ್ 0 0, ಕಾಸ್ 0 1 ಅನ್ನೋದು ಗೊತ್ತಿರೋಲ್ಲ, ಹಾಗಾಗಿ ತಿಳ್ಕೊಳ್ಳಿ ಇಲ್ಲಿ. ಓಕೆ, ನೆಕ್ಸ್ಟ್ ಅಟ್
ಅಟ್ ದಿಸ್ ಪಾಯಿಂಟ್ 0, -1 ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿಂದ ಸ್ಟಾರ್ಟ್ ಆಗಿ 180 ಪ್ಲಸ್ 90 ಅಂದರೆ 270 ತಾನೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು 270 ಡಿಗ್ರಿ. ಸೈನ್ 270 ಡಿಗ್ರಿ ಅಂದರೆ ಎಷ್ಟು? ವೈ ಕೋಆರ್ಡಿನೇಟ್ ತಾನೆ. ಸೈನ್ ಅಂದರೆ -1. ಕಾಸ್ 270 ಡಿಗ್ರಿ ಅಂದರೆ ಎಷ್ಟಾಯಿತು? 0. ಅದೇ ಇದು ಫುಲ್ ತಿರುಗಿಬಿಟ್ರೆ 360 ಡಿಗ್ರಿನಾ. ಸೊ ಅಟ್ ಅಗೇನ್ 1, 0 ಎಕ್ಸ್ ಇಸ್ ಈಕ್ವಲ್ ಟು 360 ಡಿಗ್ರಿ. ದಟ್ ಮೀನ್ಸ್ ವಾಟ್? sin 360 degree is equal to 0, cos 360 degree is equal to 1. ಅರ್ಥ ಆಯ್ತಲ್ಲ? ಈ ಆ್ಯಂಗಲ್ಸ್ ಎಲ್ಲ ಹೆಂಗೆ ಬರೆದ್ರೆ ಇವೇ ನಿಮಗೆ ನೆನಪಿರ್ಬೇಕಾಗಿರೋದು. ತುಂಬ ಇಂಪಾರ್ಟೆಂಟ್ ಆಗಿ ನೆನಪಿರ್ಬೇಕು ಇವು. ಯಾಕೆ ಅಂದರೆ ಸ್ವಲ್ಪ ಈಗ ಸ್ಟಾರ್ಟಿಂಗ್ ಇರೋದ್ರಿಂದ ಇಷ್ಟು ಸ್ಟ್ರೆಸ್ ಅನ್ಸುತ್ತೆ. ಬಟ್ ಸ್ಲೋಲಿ ಆಸ್ ಯು ಗೋ ಆನ್ ಸ್ಟಡಿಂಗ್ ಕ್ಯಾಲ್ಕುಲಸ್ ಪಾರ್ಟ್ನ ಇನ್ನೂ ಡೆಪ್ತಾಗಿ ಸ್ಟಡಿ ಮಾಡ್ತಾ ಹೋಗ್ತಿರಲ್ಲ ಮುಂದೆ, ಅವಾಗ ನಿಮಗೆ ಪಟ್ಟಂತ ತಲೆಯಲ್ಲಿ ಅದು ಹಂಗೆ ಡೈರೆಕ್ಟ್ ಆಗಿರ್ಬೇಕು. sin 0, 0, cos 0, 1 ಅಂತ ಡೈರೆಕ್ಟ್ ಆಗಿ ಬರ್ಬೇಕು. ಅದನ್ನು ನೀವು ಯೂನಿಟ್ ಸರ್ಕಲ್ ಎಲ್ಲ ಡ್ರಾ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಬರೋದಿಲ್ಲ. ಯು ಹ್ಯಾವ್ ಟು ಡೈರೆಕ್ಟ್ಲಿ ರಿಮೆಂಬರ್ ಸರ್ಟನ್ ವ್ಯಾಲ್ಯೂ. sin 180 0, sin 360 0, cos 180 -1. ಇದು ಡೈರೆಕ್ಟ್ ಆಗಿ ಗೊತ್ತಿರ್ಬೇಕು ನಿಮ್ಗೆ. ಫಾಸ್ಟ್ ಆಗಿ ಕ್ವಿಕ್ ಆಗಿ ಹಂಗೆ ಆನ್ಸರ್ ಬರಬೇಕು. ಅರ್ಥ ಆಯ್ತಲ್ಲ? ಸೊ ರೀಸನ್ಸ್ ಹೇಳಿದ್ದೀನಿ ಯಾಕೆ ಈ ಆ್ಯಂಗಲ್ಸ್ಗಳದ್ದು ವ್ಯಾಲ್ಯೂ ಇದಿದೆ ಅಂದರೆ ಬೈ ಯೂಸಿಂಗ್ ಯೂನಿಟ್ ಸರ್ಕಲ್ ಐ ಕ್ಯಾನ್ ಟೆಲ್ ದಿಸ್ ಕಾನ್ಸೆಪ್ಟ್. ಓಕೆ, ಐ ಹೋಪ್ ಸೊ ಇದು ನಿಮಗೆ ಅರ್ಥ ಆಗಿದೆ, ರೈಟ್? ಸೊ ಸೈನ್ ಕಾಸ್ ನಮಗೆ ತೆಗಿಯಕ್ಕೆ ಬಂತು ಅಂದರೆ ಟ್ಯಾನ್, ನೆಕ್ಸ್ಟ್ ರಿಮೈನಿಂಗ್ 4 ಇದಾವಲ್ಲ, ಟ್ಯಾನು, ಕಾಟು, ಕೊಸಿಕೆಂಟು, ಸೀಕೆಂಟ್ ತೆಗಿಯೋದು ದೊಡ್ಡ ಮಾತಲ್ಲ. ಅದನ್ನ ವ್ಯಾಲ್ಯೂನ ಆರಾಮಾಗಿ ಫೈಂಡ್ ಮಾಡ್ಬೋದು ನಾವು. ಓಕೆ, ದ ಇಂಪಾರ್ಟೆಂಟ್ ಥಿಂಗ್ ಇಸ್ ಸೈನ್ ಆ್ಯಂಡ್ ಕಾಸ್, ದೇ ಆರ್ ಇಂಡಿಪೆಂಡೆಂಟ್. ಅಂದರೆ ಇವನ್ನ ಸೆಲ್ಫ್ ಆಗೇ ನಾವು ಕಂಡುಹಿಡಿಬೇಕು. ಆದರೆ ಬೇರೆವೆಲ್ಲ, ಫಾರ್ ಎಕ್ಸಾಂಪಲ್ ಕೊಸಿಕೆಂಟ್ ಬೇಕಪ್ಪ ನನಗೆ, ಕೊಸಿಕೆಂಟ್ ಬೇಕು ಅಂದರೆ ಏನು ಮಾಡ್ತೀನಿ? ಸೈನ್ ಗೊತ್ತು ತಾನೆ, ಸೈನ್ನ ಯೂಸ್ ಮಾಡಿ 1/sin ಅಂತ ಹಾಕ್ಬಿಟ್ಟು ಅಲ್ಲೇ ಕಂಡುಹಿಡ್ಬೋದು. ಫಾರ್ ಎಕ್ಸಾಂಪಲ್ ಐ ವಾಂಟ್ ಕೊಸಿಕೆಂಟ್ 30 ಡಿಗ್ರಿ, ಸೈನ್ 30 ಡಿಗ್ರಿ ಗೊತ್ತಾ? 1/sin 30 ಡಿಗ್ರಿ ಅಂತ ಹಾಕಿ ಮಾಡ್ತೀನಿ ಆರಾಮಾಗೆ. ಅದೇ ರೀತಿ ಸೀಕೆಂಟ್ ಬೇಕಾ ನನಗೆ? 1/cos, ಅದೇನು ಆ್ಯಂಗಲ್ ಇದೆಯೋ ಅದನ್ನು ಹಾಕಬೇಕಲ್ಲಿ. ಓಕೆ, ಇಟ್ ಕ್ಯಾನ್ ಬಿ ಎಕ್ಸ್, ಇಟ್ ಕ್ಯಾನ್ ಬಿ ಥೀಟಾ. ನೆಕ್ಸ್ಟ್ ಸೈನು ಕಾಸ್ ಎರಡೂ ಗೊತ್ತಾ? sin/cos ಮಾಡಿಬಿಟ್ರೆ ಟ್ಯಾನ್ ಸಿಗುತ್ತಾ? cos/sin ಮಾಡಿದ್ರೆ ಕಾಟ್ ಸಿಗುತ್ತಾ? ಅಥವಾ ಟ್ಯಾನ್ನೇ ಉಲ್ಟಾ ಮಾಡಿಬಿಟ್ರೆ ಕಾಟ್ ಸಿಗುತ್ತಾ? ಸೊ ಈ 4 ಇದಾವಲ್ಲ, ಟ್ಯಾನು, ಕಾಟು, ಕೊಸಿಕೆಂಟು, ಸೀಕೆಂಟು, ಈ 4ನ್ನ ಡಿರೈವ್ಡ್ ಅಂತ ಕರಿತೀವಿ, ಡಿರೈವ್ಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ವೆರಾಸ್ ಸೈನ್ ಆ್ಯಂಡ್ ಕಾಸ್ ಆರ್ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಅರ್ಥ ಆಯ್ತಲ್ಲ? ರೈಟ್. ನೆಕ್ಸ್ಟ್ ಇನ್ನೇನು ಹೇಳಬೇಕಿದ್ರಲ್ಲಿ? ಓಕೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು, ವ್ಯಾಲ್ಯೂಸ್ ಆಯಿತು. ನೇಚರ್ ಆಫ್, ಓಕೆ, ನೇಚರ್ ಕ್ವಾಡ್ರೆಂಟ್ ಸೈನ್ ಸ್ಕೀಮ್ ಅಲ್ವಾ ನಾವು ಹೇಳಿರೋದು, ರೈಟ್? ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಏನೇ ಕಂಡುಹಿಡಿಯಕ್ಕೆ ಹೋದರೆ ಸೈನ್ ವ್ಯಾಲ್ಯೂಸ್ ಆರ್ ನಥಿಂಗ್ ಬಟ್ ಬಿ, ರೈಟ್? ಸೈನ್ ವ್ಯಾಲ್ಯೂಸ್ ಆರ್ ನಥಿಂಗ್ ಬಟ್ ದ ಬಿ ವೈ ಕೋಆರ್ಡಿನೇಟ್ಸ್ಗಳು, ಹೌದಾ? b/, ಹೈಪೋಟೆನಸ್ ಅಂದರೆ 1, ಇಲ್ಲಿ a/1. ಸೊ ಅಬ್ಸರ್ವ್ ಮಾಡಿ, ಸೈನ್ ವ್ಯಾಲ್ಯೂಸ್ ನಮಗೆ ಬೇಕು ಅಂದರೆ ವೈ ಕೋಆರ್ಡಿನೇಟ್ಗಳು, ಇಲ್ಲಿ ಬಿ ಪಾಸಿಟಿವ್ ಇದೆ ತಾನೆ. ಸೊ ದೇರ್ ಫೋರ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸೈನ್ ಎಕ್ಸ್ ಈಸ್ ಪಾಸಿಟಿವ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಓಕೆ, ನಾವು ಡೈರೆಕ್ಟ್ ಆಗಿ ಬರೆಸ್ತೀವಿ ನೋಡಿ, ಸೈನ್ ಪಾಸಿಟಿವ್, ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್, ಇಲ್ಲಿ ಸೈನ್ ಪಾಸಿಟಿವ್, ಇಲ್ಲಿ ಟ್ಯಾನ್ ಪಾಸಿಟಿವ್, ಇಲ್ಲಿ ಕಾಸ್ ಪಾಸಿಟಿವ್ ಅಂತ. ಯಾಕೆ ಅಂತ ಅಬ್ಸರ್ವ್ ಮಾಡಿ, a, b ನ ಯೂಸ್ ಮಾಡಿ ನಾನು ಸೈನ್ ಬರೀಲಿಕ್ಕೆ ಹೋದ್ರೆ ಬಿ ಇಸ್ a ಅಂಡ್ b ಬೋತ್ ಆರ್ ಪಾಸಿಟಿವ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ವ್ಯಾಲ್ಯೂಸ್ ಪಾಸಿಟಿವ್ ಇರುತ್ತಾ? ದೇರ್ಫೋರ್ ಸೈನು ಪಾಸಿಟಿವ್ ಇದೆ, ಕಾಸ್ ಎಕ್ಸ್ ಪಾಸಿಟಿವ್ ಇದೆ. ಸೈನು ಕಾಸ್ ಪಾಸಿಟಿವ್ ಇದೆ ಅಂದ್ರೆ ಟ್ಯಾನು ಪಾಸಿಟಿವ್ ಇದೆ, ಇವು 3 ಪಾಸಿಟಿವ್ ಇದೆ, ಇದ್ರದ್ದು ರೆಸಿಪ್ರೋಕಲ್ ಕೂಡ ಪಾಸಿಟಿವ್ ಇರುತ್ತೆ, ಹೌದಲ್ವಾ? ಸೊ ದೇರ್ಫೋರ್ ನಾವೇನಂತೀವಿ ನಾವು, ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಕಮ್ ಟು ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನಾನು ಯಾವುದೋ ಒಂದು ಪಾಯಿಂಟ್ a, b ತಗೊಂಡ್ರೆ ಅಬ್ಸರ್ವ್ ಮಾಡಿ, ಇಲ್ಲಿ ಬರೋದು ಯಾವುದು? ನೆಗೆಟಿವ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ವೈ ಆಕ್ಸಿಸ್. ದೇರ್ಫೋರ್ ಎಕ್ಸ್ ಕೋಆರ್ಡಿನೇಟ್ ಈಸ್ ನೆಗೆಟಿವ್, ವೈ ಕೋಆರ್ಡಿನೇಟ್ ಈಸ್ ಪಾಸಿಟಿವ್. ವಾಟ್ ಈಸ್ ಎಕ್ಸ್ ಕೋಆರ್ಡಿನೇಟ್? ಕಾಸ್ ಎಕ್ಸ್. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಏನಾಗುತ್ತೆ, ಕಾಸ್ ಎಕ್ಸ್ ಈಸ್ ನೆಗೆಟಿವ್, ವೆರಾಸ್ ಸೈನ್ ಎಕ್ಸ್ ಈಸ್ ಪಾಸಿಟಿವ್. ಸೈನ್ ಎಕ್ಸ್ ಅಂದ್ರೆ ಬಿ ಅಂದ್ರೆ ವೈ ಆಕ್ಸಿಸ್ ಕೋಆರ್ಡಿನೇಟ್, ಹೌದಲ್ವಾ? ವೈ ಕೋಆರ್ಡಿನೇಟ್. ಸೊ ದೇರ್ಫೋರ್ ಬಿ ಇಸ್ ಪಾಸಿಟಿವ್. ಸೈನ್ ಪಾಸಿಟಿವ್ ಅಂದ್ರೆ ಅದ್ರದ್ದು ರೆಸಿಪ್ರೋಕಲ್ ಕೋಸಿಕೆಂಟ್ ಕೂಡ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಕಾಸ್ ನೆಗೆಟಿವ್, ಸೈನ್ ಪಾಸಿಟಿವ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್, sin/cos. ಟ್ಯಾನ್ ಮಾಡಿದ್ರೆ ಟ್ಯಾನ್ ಏನ್ ಸಿಗುತ್ತೆ? ಟ್ಯಾನ್ ಕೂಡ ನೆಗೆಟಿವ್ ಸಿಗುತ್ತೆ. ಇವೆರಡು ನೆಗೆಟಿವ್ ಇದ್ರೆ ಅಂದ್ರೆ ಇವ್ರದ್ದು ರೆಸಿಪ್ರೋಕಲ್ ಕೂಡ ನೆಗೆಟಿವ್ ಇರುತ್ತೆ. ಎಸ್ ಆರ್ ನೋ? Yes or no? So therefore you have to understand that in this second quadrant only sin x and cosecant x is positive. Coming to third quadrant ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದಾದ್ರೂ ನಾನು ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿದ್ರೆ, ಓಕೆ, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಎರಡು ಏನಾಗಿರ್ತವೆ? ನೆಗೆಟಿವ್ ತಾನೆ. ಎರಡು ನೆಗೆಟಿವ್ ಅಂತ ಅಂದ್ರೆ ಸೈನ್ ಕೂಡ ನೆಗೆಟಿವ್,
ಕಾಸ್ ಕೂಡ ನೆಗೆಟಿವ್, ಅದ್ರದ್ದು ರೆಸಿಪ್ರೋಕಲ್ಸ್ಗಳು ಕೂಡ ನೆಗೆಟಿವಾ, ಕೊಸಿಕೆಂಟು ನೆಗೆಟಿವ್, ಸಿಕೆಂಟು ಕೂಡ ನೆಗೆಟಿವ್. ಆದರೆ ಅಬ್ಸರ್ವ್ ಮಾಡಿ, ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನಾ, ನೆಗೆಟಿವ್ ಬೈ ನೆಗೆಟಿವ್, ನೆಗೆಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಗಿ ಟ್ಯಾನ್ ಏನಾಗುತ್ತೆ ಇಲ್ಲಿ ಪಾಸಿಟಿವ್. ಟ್ಯಾನ್ ಇನ್ ರೆಸಿಪ್ರೋಕಲ್ ಕಾಟ್, ಅದು ಕೂಡ ಏನಾಗುತ್ತೆ ಪಾಸಿಟಿವ್. ಅರ್ಥ ಆಯ್ತಲ್ಲ? ಸೊ ಟ್ಯಾನ್ ಅಂಡ್ ಕಾಟ್ ಆರ್ ಪಾಸಿಟಿವ್ ಇನ್ ಥರ್ಡ್ ಕ್ವಾಡ್ರೆಂಟ್. ಕಮಿಂಗ್ ಟು ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಅಲ್ಲಿ ಅಬ್ಸರ್ವ್ ಮಾಡಿ, ನೀವು ಇಲ್ಲಿ ಬರಿಬೇಕಾದ್ರೆ ಪಾಯಿಂಟ್, ನಾವೇನೇ ಎ ಕಾಮ ಬಿ ಬರೆಯಕ್ಕೆ ಹೊರಟ್ರೆ ಎಕ್ಸ್ ಆಕ್ಸಿಸ್ ಪಾಸಿಟಿವ್ ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್, ವೈ ಆಕ್ಸಿಸ್ ನೆಗೆಟಿವ್ ಅಂದ್ರೆ ವೈ ಕೋಆರ್ಡಿನೇಟ್ ಈಸ್ ನೆಗೆಟಿವ್. ದಟ್ ಮೀನ್ಸ್ ವಾಟ್? ಎಕ್ಸ್ ಕೋಆರ್ಡಿನೇಟ್ ಅಂದ್ರೆ ಕಾಸ್ ಈಸ್ ಪಾಸಿಟಿವ್, ಕಾಸ್ ಇನ್ ರೆಸಿಪ್ರೋಕಲ್ ಸೀಕೆಂಟ್ ಕೂಡ ಪಾಸಿಟಿವ್, ರಿಮೈನಿಂಗ್ ಎಲ್ಲವೂ ಕೂಡ ಏನಾಗ್ಬಿಡುತ್ತೆ ನೆಗೆಟಿವ್ ಆಗುತ್ತೆ. ಬಿ ಅಂದ್ರೆ ಸೈನ್ ನೆಗೆಟಿವ್ ಇದೆ ಅಂತ ಅಂದ್ರೆ ಆಟೋಮೆಟಿಕಲಿ ಸೈನ್ ಬೈ ಕಾಸ್ ನೆಗೆಟಿವ್ ಬೈ ಪಾಸಿಟಿವ್ ಮಾಡಿದ್ರೆ ಹಾಗೇನೇನು ಸಿಗುತ್ತೆ? ನೆಗೆಟಿವ್ ಸಿಗುತ್ತೆ. ಸೊ ದೇರ್ ಫೋರ್ ನಿಮಗೆ ಏನ್ ನೆನಪಿರಬೇಕು ಕ್ವಾಡ್ರೆಂಟ್ ಸೈನ್ ಸ್ಕೀಮ್ ಅಲ್ಲಿ ಅಂದ್ರೆ, ಯಾವ ಕ್ವಾಡ್ರೆಂಟ್ ಅಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಪಾಸಿಟಿವ್ ಇದೆ ಅಥವಾ ನೆಗೆಟಿವ್ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾಕೆ ಅಂದ್ರೆ ಅದ್ರ ಬೇಸಿಸ್ ಮೇಲೆ ನೀವು ಆಂಗಲ್ಸ್ ಗಳನ್ನು ಕಂಡುಹಿಡಿತೀರಾ. ಈಗ ಇಲ್ಲೇನೋ sin 0, sin 90, sin 180, 270, 360 ಅಂತ ಕಂಡುಹಿಡಿದ್ರಿ. ಈಗ ಇನ್ ಕೇಸ್ ಸಡನ್ ಆಗಿ sin 750 ಅಂತ ಕೇಳ್ತಾರೆ, 750 ಕಂಡುಹಿಡಿರಿ ಅಂದ್ರೆ ಹೇಗೆ ಕಂಡುಹಿಡಿತೀರಾ? ಓಕೆ, ಸೊ ಫಸ್ಟ್ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ಕೂಡ ನಾನು ಹೇಳ್ಕೊಡ್ತೀನಿ ನಿಮಗೆ, ಡೋಂಟ್ ವರಿ ಅಬೌಟ್ ಇಟ್. ಬಟ್ ಅದು ಕಂಡುಹಿಡಿಯೋಕೆ ನಿಮಗೆ ಒಂದೇನು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಇಸ್ ದಿಸ್ ಕಾನ್ಸೆಪ್ಟ್. ಯಾವ ಕ್ವಾಡ್ರೆಂಟ್ ಅಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಪಾಸಿಟಿವ್ ಇದೆ ಅನ್ನೋದು ನೀಟಾಗಿ ಗೊತ್ತಿರಬೇಕು. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಇಲ್ಲೇ ಸ್ಟಾಪ್ ಮಾಡಿ ಮತ್ತೆ ರಿವೈಂಡ್ ಮಾಡಿ ಬರ್ರಿ, ಸೊ ದಟ್ ನೆಕ್ಸ್ಟ್ ನಾನು ಈ ಕಾನ್ಸೆಪ್ಟ್ ಏನು ಟೀಚ್ ಮಾಡ್ತೀನಲ್ಲ ಅದು ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇನ್ ಕೇಸ್ ಅರ್ಥ ಆಗಿದೆ ಅಂದ್ರೆ ಕಂಟಿನ್ಯೂ ಇಟ್. ಓಕೆ, ಸೊ ನೆಕ್ಸ್ಟ್ ನಾವೇನು ಕಂಡುಹಿಡಿತಿದೀವಿ ಈಗ ಅಂತ ಅಂದ್ರೆ, yes, what are we learning? We are going to find different angles. ಬೇರೆ ಬೇರೆ ಆಂಗಲ್ಸ್ ಇದ್ರೆ ಹೇಗೆ ವ್ಯಾಲ್ಯೂಸ್ ನ ಕಂಡುಹಿಡಿತೀವಿ ಅನ್ನೋದು ನಾವು ಕಂಡುಹಿಡಿತೀವಿ ಈಗ. ಓಕೆ, ಸೊ ಇದೊಂದು ನಿಮಗೆ ನೀಟಾಗಿ ಗೊತ್ತಿರಬೇಕು, ರೈಟ್? ಅಂಡ್ ಒನ್ ಮೋರ್ ಥಿಂಗ್ ಇಸ್ ದೇರ್, ಐ ವಿಲ್ ಟೆಲ್ ಯು, ಜಸ್ಟ್ ಅ ಮಿನಿಟ್, ಲೆಟ್ ಮಿ ಡ್ರಾ ಇಟ್ ಪ್ರಾಪರ್ಲಿ. ಅಬ್ಸರ್ವ್ ಮಾಡಿ, ಈಗ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನಿದೆಯಲ್ಲ ದಯವಿಟ್ಟು ಕ್ಷಮಿಸಿ ಇದಕ್ಕೆ, ರೈಟ್? ಓಕೆ, ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್. ಓಕೆ, ಜಸ್ಟ್ ಸಮರೈಸ್ ಮಾಡ್ತಾ ಇದ್ದೀನಿ. ಅಂಡ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮತ್ತೆ ಕೊಸಿಕೆಂಟ್ ಪಾಸಿಟಿವ್, ಬೇರೆ ಎಲ್ಲವೂ ಕೂಡ ಏನಾಗುತ್ತೆ ನೆಗೆಟಿವ್. ಯಾಕೆ ಬೇರೆ ಎಲ್ಲ ನೆಗೆಟಿವ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೌದಲ್ವಾ? ರೈಟ್. ನೆಕ್ಸ್ಟ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಏನಾಗುತ್ತೆ, ಟ್ಯಾನ್ ಮತ್ತೆ ಕಾಟ್ ಪಾಸಿಟಿವ್ ಆಗುತ್ತೆ, ರಿಮೈನಿಂಗ್ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೆಗೆಟಿವ್ ಆಗುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಮತ್ತೆ ಸೀಕೆಂಟ್ ಪಾಸಿಟಿವ್ ಆಗುತ್ತೆ, ರಿಮೈನಿಂಗ್ ಎಲ್ಲವೂ ಕೂಡ ನೆಗೆಟಿವ್ ಆಗುತ್ತೆ. ಇದು ನಿಮಗೆ ನೀಟಾಗಿ ನೆನಪಿರ್ಬೇಕು, ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಕೆಲವೊಬ್ರು ಟೀಚರ್ಸು ಏನ್ ಹೇಳ್ಕೊಡ್ತಾರೆ ಅಂದ್ರೆ ಶಾರ್ಟ್ಕಟ್ಸ್ ಹೇಳ್ಕೊಡ್ತಾರೆ, ಲೈಕ್ ಆಲ್ ಸ್ಟೂಡೆಂಟ್ಸ್ ಡಿಫ್ರೆಂಟ್ ಆಗಿ ಹೇಳ್ಕೊಡ್ತಾರೆ. ಆಲ್ ಸ್ಟೂಡೆಂಟ್ಸ್ ಟೇಕ್ ಚಾಕ್ಲೇಟ್ ಅಥವಾ ಕಾಫಿ, ಏನೋ ಒಂದು ಈ ತರ ಒಂದು ಶಾರ್ಟ್ಕಟ್ ಹೇಳ್ಕೊಡ್ತಾರೆ. ಇನ್ನು ನಾವು ಓದಬೇಕಾದ್ರೆ ನಮಗೆ ಆಲ್ ಸಿಲ್ವರ್ ಟೀ ಕಪ್ಸ್ ಅಂತ ಹೇಳ್ಕೊಟ್ಟಿದ್ರು ನಮ್ಮ ಸರ್, ಆಲ್ ಸಿಲ್ವರ್ ಟೀ ಕಪ್ಸ್. ಓಕೆ, ಅಥವಾ ನಾನು ಹೇಳ್ಕೊಡೋದು ಯೂಶಲಿ ನಮ್ಮ ಸ್ಟೂಡೆಂಟ್ಸಿಗೆ ಏನು ಅಂತಂದ್ರೆ, ನೀವು ಸ್ಕೂಲ್ ಬಿಟ್ಟು ಈ ಕಾಲೇಜಿಗೆ ಬಂದಿರುತ್ತಾನೆ, ಸೊ ಅದಕ್ಕೆ ಆಫ್ಟರ್ ಸ್ಕೂಲ್ ಟು ಕಾಲೇಜ್, ಇದು ನಾನು ಹೇಳ್ಕೊಡೋದು. ಇದು ನಮ್ಮ ಫ್ರೆಂಡ್ಸ್ ಹೇಳ್ಕೊಡ್ತಾರೆ, ಇದು ನಮ್ಮ ಟೀಚರ್ ಹೇಳ್ಕೊಟ್ಟಿದ್ದಾರೆ, ಇದು ನಾನು ಹೇಳ್ಕೊಡೋದು. ಅರ್ಥ ಆಯ್ತಲ್ಲ? ಸೊ ಓವರ್ ಆಲ್ ಕಾನ್ಸೆಪ್ಟ್ ಏನು ನಿಮಗೆ ನೆನಪಿರ್ಬೇಕಷ್ಟೇ, ಇನ್ನೇನು ಇಲ್ಲ. ಮೀನಿಂಗ್ ಏನಿದ್ರದ್ದು ಅಂತ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಆಲ್ ಅಂತ ಎ ಅಂದ್ರೆ ಆಲ್ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲವೂ ಪಾಸಿಟಿವ್. ಎಸ್ ಅಂತ ಅಂದ್ರೆ ಏನು, ಸೈನ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಇನ್ ರೆಸಿಪ್ರೋಕಲ್ ಏನು, ಕೊಸಿಕೆಂಟು, ಇವೆರಡು ಪಾಸಿಟಿವ್. ಥರ್ಡ್ ಕ್ವಾಡ್ರೆಂಟಿಗೆ ಬರ್ರಿ, ಏನಿದೆ ಇಲ್ಲಿ ಫಸ್ಟ್ ಲೆಟರ್ ಟಿ ಅಂದ್ರೆ ಟ್ಯಾನ್. ಸೊ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಪಾಸಿಟಿವ್, ಅದರ ರೆಸಿಪ್ರೋಕಲ್ ಕಾಟ್ ಪಾಸಿಟಿವ್. ಅದೇ ರೀತಿ ಲಾಸ್ಟಿಗೆ ಚಾಕ್ಲೇಟ್ ಅಥವಾ ಕಪ್ಸ್ ಅಥವಾ ಕಾಲೇಜ್. ಸಿ ಅಂದ್ರೆ ಏನು, ಕಾಸ್ ಪಾಸಿಟಿವ್ ಅಂದ್ರೆ ಅದರದ್ದು ರೆಸಿಪ್ರೋಕಲ್ ಇನ್ಯಾವುದಿದೆ, ಸೀಕೆಂಟ್. ಸೊ ಕಾಸ್ ಸೀಕೆಂಟ್ ಏನಾಗುತ್ತೆ ಪಾಸಿಟಿವ್, ರಿಮೈನಿಂಗ್ ಎಲ್ಲ ನೆಗೆಟಿವ್. ನೆನ್ಪಿಟ್ಕೊಳ್ಳಿಕ್ಕೆ ನೀವು ಇವು ಮೂರಲ್ಲಿ ಯಾವುದಾದ್ರೂ ಒಂದನ್ನ ನೆನ್ಪಿಟ್ಕೋಬಹುದು. ಇಟ್ ಈಸ್ ಅಪ್ ಟು ಯು. ಸೊ ಆರ್ಡರ್ ವೈಸ್, ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್, ಥರ್ಡ್, ಫೋರ್ತ್ ಕ್ವಾಡ್ರೆಂಟ್, ರೈಟ್? ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಕ್ವಾಡ್ರೆಂಟ್ ಸೈನ್ ಸ್ಕೀಮ್. ಇದಾದ್ಮೇಲೆ ಈಗ ಡಿಫ್ರೆಂಟ್ ಆಂಗಲ್ಸ್ ನ ಯಾವ ರೀತಿ ಕಂಡುಹಿಡಿತೀವಿ ಅನ್ನೋದನ್ನ ಕಲಿಯೋಣ. ಓಕೆ, ರೈಟ್? ಸೊ ಸಪೋಸ್ ದಟ್ ಈಸ್ ನಥಿಂಗ್ ಬಟ್ sin 0 ಗೊತ್ತಿದೆ, sin 180 ಗೊತ್ತಿದೆ, 270 ಗೊತ್ತು, 360 ಗೊತ್ತು. ಸಡನ್ ಆಗಿ 850 ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಓಕೆ, ಸೊ 845 ಕೇಳಿದ್ರೆ ಏನ್ ಮಾಡ್ತೀರಾ, 855 ಕೇಳಿದ್ರೆ ಏನ್ ಮಾಡ್ತೀರಾ, 1150 ಕೇಳಿದ್ರೆ ಏನ್ ಮಾಡ್ತೀರಾ? ಸೊ ಆ ಆಂಗಲ್ಸ್ ನಾವು ಯಾವ ರೀತಿ ಕಂಡುಹಿಡಿತೀವಿ ಅನ್ನೋದನ್ನ ಕಲಿಯೋಣ ಈಗ. ಅರ್ಥ ಆಯ್ತಲ್ಲ? ರೈಟ್.
ಲೆಟ್ ಮಿ ಗೆಟ್ ದ ನ್ಯೂ ಶೀಟ್. ಆ ಆ್ಯಂಗಲ್ಸ್ನ ಫೈಂಡ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ಬೇಸಿಕ್ ರೂಲ್ಸ್ ಗೊತ್ತಿರಬೇಕು. ಓಕೆ, ಸೊ ಆ ಬೇಸಿಕ್ ರೂಲ್ಸ್ನ ತಿಳ್ಕೊಳ್ಳೋಣ. ಆ್ಯಂಡ್ ಮೀನ್ ವೈಲ್ 2 ಡೆಫಿನೇಷನ್ ಇದೆ, ಆ ಡೆಫಿನೇಷನ್ ಕೂಡ ತಿಳ್ಕೊಳ್ಳಿ. ಆ ಡೆಫಿನೇಷನ್ ತಿಳ್ಕೊಂಡ್ಬಿಟ್ಟು ಆಮೇಲೆ ಏನು ಮಾಡೋಣ, ಆ್ಯಂಗಲ್ಸ್ ಎಲ್ಲ ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋದನ್ನ ಕಲಿಯೋಣ, ರೂಲ್ಸ್ ಏನು ಫಾಲೋ ಮಾಡಬೇಕು ಅನ್ನೋದನ್ನ ಕಲಿಯೋಣ. ಓಕೆ, ಸೊ ಇಟ್ಸ್ ಪ್ರೆಟಿ ಈಸಿ ಆ್ಯಕ್ಚುಲಿ. ಸ್ವಲ್ಪ ಫೋಕಸ್ ಮಾಡಿ ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಫಸ್ಟ್ ಏನಂತ ಅಂದರೆ ನಿಮಗೆ ಈವನ್ ಆ್ಯಂಗಲ್ ಆಡ್ ಆ್ಯಂಗಲ್ ಅಂದರೆ ಏನು ಅಂತ ಗೊತ್ತಿರಬೇಕು. ಈವನ್ ಆ್ಯಂಗಲ್ ಅಂದರೆ ಏನು, ಆಡ್ ಆ್ಯಂಗಲ್ ಅಂದರೆ ಏನು. ಆ್ಯಕ್ಚುಲಿ ಡೆಫಿನೇಷನ್ ವೈಸ್ ಹೋದರೆ ತುಂಬ ಡಿಫ್ರೆಂಟ್ ಡೆಫಿನೇಷನ್ಸ್ ಬರುತ್ತೆ. ನನ್ನ ಪ್ರಕಾರ ಈಸಿಯೆಸ್ಟ್ ಮೆಥಡ್ ಅಂತ ಅಂದರೆ ಯಾವ ಆ್ಯಂಗಲ್ಸು ಎಕ್ಸ್ ಆ್ಯಕ್ಸಿಸ್ ಮೇಲೆ ಬರುತ್ತೋ ಅವೆಲ್ಲ ಈವನ್ ಆ್ಯಂಗಲ್ಸು, ಯಾವ ಆ್ಯಂಗಲ್ಸು ವೈ ಆ್ಯಕ್ಸಿಸ್ ಮೇಲೆ ಬರುತ್ತೋ ಅವೆಲ್ಲ ಏನು ಆಡ್ ಆ್ಯಂಗಲ್. ಸಿಂಪಲ್, ಇಷ್ಟೇ ನೆನ್ಪಿಟ್ಕೊಳ್ರಿ. ಈವನ್ ಆ್ಯಂಗಲ್ ಆಡ್ ಆ್ಯಂಗಲ್ ಅಂದ್ರೆ ಏನು, ಎಕ್ಸ್ ಆ್ಯಕ್ಸಿಸ್ ಮೇಲೆ ಇದೆಯಾ ಈವನ್ ಆ್ಯಂಗಲ್, ವೈ ಆಕ್ಸಿಸ್ ಮೇಲೆ ಇದೆಯಾ ಆಡ್ ಆ್ಯಂಗಲ್. ಅಂದರೆ ಮೀನಿಂಗ್ ಏನು, ಐ ಟೆಲ್ ಯು. ಸಿ ಹಿಯರ್ ನಾವು ಕ್ವಾಡ್ರೆಂಟ್ಸ್ ಬರಿತೀವಲ್ಲ, ಆ ಕ್ವಾಡ್ರೆಂಟ್ಸಲ್ಲಿ ಆ್ಯಂಗಲ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಾನು ನಿಮಗೆ ಹೇಳಿದ್ದೀನಿ ಏನು, ಈ 0 ಡಿಗ್ರಿ 90 ಆ್ಯಡ್ ಆದರೆ ಇದೇನಾಯಿತು 90 ಡಿಗ್ರಿ. ನೆಕ್ಸ್ಟ್ ಈ ಕಡೆ ಬಂದರೆ ಎಷ್ಟಾಯಿತು 180 ಡಿಗ್ರಿ. ಇನ್ನೂ 90 ಆ್ಯಡ್ ಆದರೆ ಎಷ್ಟು 270 ಡಿಗ್ರಿ. ಓಕೆ, ನೆಕ್ಸ್ಟ್ ಇನ್ನು 90 ಆ್ಯಡ್ ಆದರೆ 360 ಡಿಗ್ರಿ. ನೆಕ್ಸ್ಟ್ ಇನ್ನು 90. ನೆನ್ಪಿಟ್ಕೊಳ್ರಿ, ನಿಮಗೆ ಅಟ್ಲೀಸ್ಟ್ ಈ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ಗಳೆಲ್ಲ ಗೊತ್ತಿರಬೇಕು. ಓಕೆ, ಆಕ್ಸಿಸ್ ಮೇಲೆ ಯಾವುದಿದೆಯಲ್ಲ ಆ ಆ್ಯಂಗಲ್ಸ್ ಗೊತ್ತಿರಬೇಕು. ಅವಾಗ ಮಾತ್ರ ನೀವು ಬೇರೆ ಕೊಟ್ಟಿರೋ ಯಾವುದೇ ಆ್ಯಂಗಲ್ ಇದ್ರೂ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ. ಓಕೆ, ಯಾಕೆ ಅಂತ ಅಂದರೆ ಆ ಆ್ಯಂಗಲ್ನ ನೀವು ಯಾವ ಕ್ವಾಡ್ರೆಂಟಲ್ಲಿ ಇದೆ ಅಂತ ಚೆಕ್ ಮಾಡಬೇಕು ಅಂದರೆ ಅಗ್ಲಗ್ಲ ಎಲ್ಲ ಕಡೆ ಹೋಗಲ್ಲ ನೀವು. ಫಾರ್ ಎಕ್ಸಾಂಪಲ್ ಸಡನ್ನಾಗೆ ಈಗ ಬರೆದು ತೋರಿಸ್ತೀನಿ ನೋಡಿ. ಈಗ 360 ಆಯಿತಾ, ಅದಾದಮೇಲೆ ಯಾವುದಿದೆ 450 ಇದೆ. ಈಗ ಸಡನ್ನಾಗಿ ಯಾರೋ 444 ಡಿಗ್ರಿ ಎಷ್ಟು ಅಂತ ಕೇಳಿದ್ರಪ್ಪ, ಅದೆಷ್ಟಾದರೂ ಇರಲಿ, ಬಟ್ ಯಾವ ಕ್ವಾಡ್ರೆಂಟಲ್ಲಿದೆ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ, ಅವಾಗ ಕೂತ್ಕೊಂಡು 0, 90, 180, 270 ಅಂತ ಬರ್ಕೊಂಡು ಕೂತ್ಕೊಳಲ್ಲ. ಅಟ್ ದಟ್ ಟೈಮ್ ವಾಟ್ ವಿಲ್ ಯು ಡೂ ಈಸ್, ನಿಮಗೆ ಗೊತ್ತಿರಬೇಕು ಈ ಆ್ಯಂಗಲ್ಸ್ ಎಲ್ಲ ಎಲ್ಲಿದ್ದಾವೆ ಅಂತೇಳಿ. ಅರ್ಥ ಆಯ್ತಲ್ಲ. ಸೊ 444 ಅಂದರೆ ಡೆಫಿನೆಟ್ಲಿ 450ಗಿಂತ ಕಮ್ಮಿ. ಸೊ ಫಸ್ಟ್ ಕ್ವಾಡ್ರೆಂಟಲ್ಲೇ ಇದೆ ತಾನೆ, ಹಾಗಾಗಿ ನಿಮಗೆ ಗೊತ್ತಿರಬೇಕು ಆ ಆ್ಯಂಗಲ್ಲು ಫಸ್ಟ್ ಕ್ವಾಡ್ರೆಂಟಲ್ಲಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಈ 450 ಆಯಿತಾ, 9 5 45, 9 6 54, ಅಲ್ಲಿಗೆ ಇದು 540 ಡಿಗ್ರಿ. ಏನಿಲ್ಲ 90 90 90 ಆ್ಯಡ್ ಮಾಡಬೇಕು, ನಥಿಂಗ್ ಬಟ್ 9 1s ಟೇಬಲ್ಸು, ಪಕ್ಕದಾಗ 0, 9 9 2s 18, 9 3s 27, 9 4s 36, 9 5s 45, 9 6s 54, 9 7s 63, 9 8s 72, 9 9s 9 10s ಪ್ಲಸ್ 90 ಮಾಡ್ರಿ, 990, 11s, ಓಕೆ, 12 9s, ಈ ಥರ ದ ಆ್ಯಂಗಲ್ಸ್ ಗೋಸ್ ಆನ್. ಓಕೆ, ಹೇಳಿದೆ ನಿಮಗೆ. ನಾವು ಕಲಿಬೇಕು ಸಣ್ಣವರಿದ್ದಾಗ ಲೋಯರ್ ಕ್ಲಾಸಸ್ಸಲ್ಲಿ ಕಲ್ತಿರೋದು ಜಸ್ಟ್ 0 ಇಂದ 360 ಡಿಗ್ರಿ ಅಷ್ಟೇ ಇರುತ್ತೆ ಅಂದ್ಕೊಂಡಿದ್ದೀವಿ. ಬಟ್ ದಟ್ ಈಸ್ ನಾಟ್ ದ ರೈಟ್ ವೇ. ಆ್ಯಕ್ಚುಲಿ ಆ್ಯಂಗಲ್ಸ್ ಆರ್ ಇನ್ಫೈನೈಟ್. ಓಕೆ, ಹಿಂಗೆ ಹೋಗ್ತಾನೇ ಇರುತ್ತೆ, ಇನ್ಫೈನೈಟ್ ಅದು, ರೈಟ್. ಸೊ ಈಗ ಸಡನ್ನಾಗಿ ಯಾರಾದರೂ ನಿಮಗೆ 575 ಎಷ್ಟು ಅಂತ ಕೇಳ್ತಾರೆ ಅಂದ್ಕೊಳ್ರಿ. ಓಕೆ, ಸೊ 575 ಎಷ್ಟು ಬಿಡ್ರಿ, 575 ಯಾವ ಕ್ವಾಡ್ರೆಂಟಲ್ಲಿದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಬರುತ್ತಾ ನಿಮಗೆ? ಬರುತ್ತಾ? ಹೇಗೆ ಐಡೆಂಟಿಫೈ ಮಾಡ್ತಾರೆ? ಮತ್ತೆ 0 90 180 ಅಂತಲ್ಲ, ಡೈರೆಕ್ಟಾಗಿ ನೋಡ್ರಿ, ಇಲ್ಲಿ 540 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. 540 ಆದಮೇಲೆ 575 ಅಂದರೆ ಇಲ್ಲೇ ಬರುತ್ತೆ ತಾನೆ ಈ ಕ್ವಾಡ್ರೆಂಟಲ್ಲಿ. ಅಂದರೆ ವಿಚ್ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್. ಓಕೆ, ಸಪೋಸ್ ದೇ ಸೇ 675 ವಿಚ್ ಕ್ವಾಡ್ರೆಂಟ್? 630 ಆದಮೇಲೆ ತಾನೆ, 720 ಒಳಗಡೆ ತಾನೆ, ಸೊ ಈ ಕ್ವಾಡ್ರೆಂಟ್. 730 ಹೇಳಿದ್ರಪ್ಪ, 730 ಅಂದರೆ 720 ಆದಮೇಲೆ ಇನ್ನೊಂದು 10, ಫಸ್ಟ್ ಕ್ವಾಡ್ರೆಂಟ್. ಸೊ ಕ್ವಾಡ್ರೆಂಟ್ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಆ್ಯಂಡ್ ನಿಮಗೆ ಅವರು ಕೊಡೋ ಆ್ಯಂಗಲ್ಸು ಆ್ಯಕ್ಚುಲಿ ಹೇಗಿರುತ್ತೆ ಅಂದರೆ ಈಸಿಯಾಗಿ ಬ್ರೇಕ್ ಮಾಡ್ಬೋದು ನೀವು. ಆ ಬ್ರೇಕ್ ಮಾಡೋದು ಹೇಗೆ ಅಂತಲೂ ನಾನು ಹೇಳ್ಕೊಡ್ತೀನಿ, ಡೋಂಟ್ ವರಿ ಅಬೌಟ್ ಇಟ್, ರೈಟ್. ಸೊ ಫಸ್ಟ್ ನಿಮಗೆ ಆ್ಯಂಗಲ್ಸ್ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಸೊ ಆ್ಯಂಗಲ್ಸ್ ಎಲ್ಲೆಲ್ಲಿ ಇದಾವೆ ಅನ್ನೋದು ಗೊತ್ತಿರಬೇಕು. ಇನ್ ಕೇಸ್ ಎಕ್ಸಾಮ್ ಹಾಲಲ್ಲಿ ನಿಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ಬರೆಯೋಕ್ಕೂ ಬರಬೇಕು. ಅಟ್ಲೀಸ್ಟ್ 0 90 9 1s ಟೇಬಲ್ ಬೇಗ ಬರ್ಕೊಂಬಿಟ್ರಿ, ಅಲ್ಲಿಗೆ ಇಷ್ಟಾದರೂ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ 90 90 ಆ್ಯಡ್ ಮಾಡ್ತಾ ಹೋಗ್ರಿ, ದಟ್ಸ್ ವೆರಿ ಈಸಿ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಏನು, ಆಡ್ ಆ್ಯಂಗಲ್ಲು ಈವನ್ ಆ್ಯಂಗಲ್ ಅಂದರೆ ಏನು ಅಂತ ಗೊತ್ತಿರಬೇಕು. ಇಲ್ಲಿರೋ ವೈ ಆಕ್ಸಿಸ್ ಮೇಲೆ ಆ್ಯಂಗಲ್ಸ್ ಇದಾವಲ್ಲ, ಇವೆಲ್ಲ ಏನು ಆಡ್ ಆ್ಯಂಗಲ್ಸ್. ಅದೇ ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ ಆ್ಯಂಗಲ್ಸ್ ಬಂದ್ವಲ್ಲ, ಈ ಆ್ಯಂಗಲ್ಸು ಈವನ್ ಆ್ಯಂಗಲ್ಸ್. ಇಷ್ಟೇ ನೆನ್ಪಿಟ್ಕೊಳ್ರಿ. ಆ್ಯಕ್ಚುಲಿ ಅದನ್ನು ಬೇರೆ ಬೇರೆ ಆಡ್ ಇಂಟೆಗ್ರಲ್ ಇಂಟೆಗ್ರಲ್ ಮಲ್ಟಿಪಲ್ಸ್ ಆಫ್ π/2, ಇಂಟೆಗ್ರಲ್ ಮಲ್ಟಿಪಲ್ಸ್ ಆಫ್ π, ಆ ಥರ ಏನೇನೋ ಬರೆಸ್ತಾರೆ. ಬಟ್ ದಟ್ ಈಸ್ ನಾಟ್ ರಿಕ್ವೈರ್ಡ್. ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಅಟ್ ದ ಎಂಡ್ ಯು ಹ್ಯಾವ್ ಟು ರಿಮೆಂಬರ್, ಒಂದು ಆ್ಯಂಗಲ್ ನಿಮಗೆ ಕೊಟ್ಟರೆ ಅದು ಆಡ ಈವನ್ ಅಂತ ಹೇಳಕ್ ಬರಬೇಕು. 810 ಆಡ್ ಆರ್ ಈವನ್ ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡ್ರಿ. ವೈ ಆಕ್ಸಿಸ್ ಮೇಲೆ ಬರ್ತಿದ್ಯಾ, ಆಡ್ ಆ್ಯಂಗಲ್. ಅರ್ಥ ಆಯ್ತಲ್ಲ. ನೆಕ್ಸ್ಟ್
ಆ್ಯಂಡ್ ನೆನ್ಪಿಟ್ಕೊಳೋದು ಈಸಿ ಇದೆ. ಈವನ್ ಆ್ಯಂಗಲ್ ಎಕ್ಸ್ ಆಕ್ಸಿಸ್ ತಾನೆ, ನಿಮಗೆ ನೆನ್ಪಿಟ್ಕೊಳೋಕ್ಕೆ ಶಾರ್ಟ್ಕಟ್ ಏನು, ಒಂದು ಎಕ್ಸ್ ಅಂತ ನೆನ್ಪಿಟ್ಕೊಳ್ರಿ. ಓಕೆ, ಎಕ್ಸ್ ಅಂತ ಅಂದರೆ ಏನು, ಈವನ್ ಆ್ಯಂಗಲ್ ಎಕ್ಸ್ ಆಕ್ಸಿಸ್. ಓಕೆ, ಎಕ್ಸ್ ಮೀನ್ಸ್ ನಾಟ್ ಸಮಥಿಂಗ್ ಎಲ್ಸ್. ಈವನ್ ಆ್ಯಂಗಲ್ಸ್ ಎಕ್ಸ್ ಆಕ್ಸಿಸ್. ಆಡ್ ಆ್ಯಂಗಲ್ ಅಂತಂದರೆ ಹಿಂಗೆ ನೆನ್ಪಿಟ್ಕೊತೀರಾ, ಓ ವೈ ಅನ್ನೋದಕ್ಕಿಂತ ಯಾರಾದರೂ ಸಾಂಗ್ಸ್ ಕೇಳ್ತಾ ಇದ್ರೆ ಯೋ ಯೋ ಹನಿ ಸಿಂಗ್ ಅಂತ ಬರುತ್ತೆ ನೋಡಿ, ಆ ಥರ ನೆನ್ಪಿಟ್ಕೊಂಡ್ರೆ ಓಕೆ. ಅಥವಾ ಯಾವ್ದಾದ್ರು ಒಂದು ನೆನ್ಪಿಟ್ಕೊಂಡ್ರೆ ಇನ್ನೊಂದು ಡೆಫಿನೆಟ್ಲಿ ನೆನಪಿರುತ್ತೆ, ರೈಟ್? ಇದು ನಿಮಗೆ ಗೊತ್ತಿರಬೇಕು. ಇನ್ನೂ ಒಂದು ಏನು ಅಂದರೆ, ಆ್ಯಂಗಲ್ಸ್ ಈ ರೀತಿ ಐಡೆಂಟಿಫೈ ಮಾಡೋದಲ್ಲದೆ ನಿಮಗೆ ರೇಡಿಯನ್ಸ್ ಅಲ್ಲಿ, ಇದು ಡಿಗ್ರಿ ಮೆಷರು, ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಪ್ರೀವಿಯಸ್ ಲೆಕ್ಚರ್ಸಲ್ಲಿ. ಡಿಗ್ರಿ ಮೆಷರು, ರೇಡಿಯನ್ ಮೆಷರ್ಸು, ಆಮೇಲೆ ಗ್ರಾಡ್ ಸಿಸ್ಟಮ್ ಇದೆ, ಬಟ್ ಅದು ನಿಮಗೆ ಸಿಲೆಬಸ್ ಅಲ್ಲಿ ಇಲ್ಲ, ಸೊ ಹಾಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅದನ್ನ. ಬಟ್ ರಿಮೈನಿಂಗ್ ಡಿಗ್ರಿ ಮೆಷರು, ರೇಡಿಯನ್ ಮೆಷರ್ ಏನು ಅನ್ನೋದನ್ನೆಲ್ಲ ಪ್ರೀವಿಯಸ್ ಲೆಕ್ಚರ್ಸ್ ಅಲ್ಲಿ ನಾನು ಹೇಳಿದ್ದೀನಿ. ಹಾಗಾಗಿ ಆರ್ಡರ್ ವೈಸ್ ವಾಚ್ ಮಾಡಿ. ಓಕೆ, ರೈಟ್. ಸೊ ಇವೆಲ್ಲ ಇರೋದೇನು ಡಿಗ್ರಿ ಮೆಷರ್ ಅಲ್ಲಿ. ನಿಮಗೆ ರೇಡಿಯನ್ ಮೆಷರ್ ಅಲ್ಲಿ ಇದನ್ನೇ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು ಎಲ್ಲಿ ಯಾವ ಆಂಗಲ್ ಇದೆ ಅಂತೇಳಿ. ಓಕೆ, ಸೊ ಲೆಟ್ ಮಿ ಜಸ್ಟ್ ಟೆಲ್ ಯು ದಟ್ ಒನ್ ಆಲ್ಸೋ ಕ್ವಿಕ್ಲಿ. ಲೆಟ್ ಮಿ ಗೆಟ್ ದ ಶೀಟ್. ಸಿ ಹಿಯರ್, ಇದು ಕೂಡ ಅದೇ ರೀತಿ ಇರುತ್ತೆ. ಡಿಫ್ರೆನ್ಸ್ ಏನಂದ್ರೆ 0 ಡಿಗ್ರಿ, 0 ಅಂತೂ ಎರಡರಿಗೂ ಸೇಮೆ. ಇಲ್ಲಿ 90 ಅಂತ ಅಂದ್ರೆ ನಾವು ಯಾವ ರೀತಿ ಬರಿತೀವಿ, π/2. π/2ಗೆ ಇನ್ನೊಂದು π/2 ಆ್ಯಡ್ ಮಾಡ್ತಿದ್ದೀರ ತಾನೆ. ಇನ್ನೊಂದು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 2 ಸತಿ. ಸೊ ದೇರ್ ಫೋರ್ 2π/2. 2π/2 ಅಂದರೆ 2 ಕ್ಯಾನ್ಸಲ್ ಆಗಿ ಇಲ್ಲಿ ಉಳಿಯೋದೇನು, ಪೈ. 2π/2ಗೆ ಇನ್ನೊಂದು π/2 ಆ್ಯಡ್ ಮಾಡ್ತಿದ್ದೀರ. ಸೊ ದೇರ್ ಫೋರ್ ವಾಟ್ ಈಸ್ ದಿಸ್, 3π/2. ನೆಕ್ಸ್ಟ್ ಇನ್ನೊಂದು π/2 ಆ್ಯಡ್ ಮಾಡಿದ್ರೆ 4 ಟೈಮ್ಸ್ π/2 ಆಯ್ತು ತಾನೆ. ಸೊ 4π/2 ಅಂತ ಅಂದರೆ 2 1s 2, 2s ದೇರ್ ಫೋರ್ 2. ಅರ್ಥ ಆಯ್ತಲ್ಲ? ಸೊ ನಾನು ಹೇಳ್ತಿರೋದೇನು, 4π/2 ನಮ್ಮ ಹತ್ರ 2 1s 2, 2s. ನೆಕ್ಸ್ಟು ಇಲ್ಲಿ 5π/2, ಇಲ್ಲಿ 6π/2. 6π/2 ಅಂತ ಅಂದರೆ ಎಷ್ಟು, 2 1s 2, 3s ದೇರ್ ಫೋರ್ ದಿಸ್ ಈಸ್ 3π. ಐ ಹೋಪ್ ಸೊ ಯು ಆರ್ ಗೆಟಿಂಗ್ ದ ಪಾಯಿಂಟ್, ರೈಟ್? ಏನಿಲ್ಲ, 0, 90, 2 ಟೈಮ್ಸ್ 90, 3 ಟೈಮ್ಸು, 4 ಟೈಮ್ಸು, 5 ಟೈಮ್ಸು, 6 ಟೈಮ್ಸು, 7 ಟೈಮ್ಸು ಹಿಂಗೆ ಹೋಗ್ತಾ ಇರುತ್ತೆ. ಆದರೆ ಎಕ್ಸ್ ಆಕ್ಸಿಸ್ ಮೇಲೆಲ್ಲ ಇರುವಂಥ ಆ್ಯಂಗಲ್ಸ್ ಎಲ್ಲ ಏನು, ಈವನ್ ಆ್ಯಂಗಲ್ಸ್, ಅವೆಲ್ಲ 2 ಇಂದ ಆ್ಯಕ್ಚುಲಿ ಇಲ್ಲಿ ಡಿವೈಡ್ π/2 ಇರುತ್ತಲ್ಲ, ಡಿವೈಡ್ ಆಗ್ತಾ ಇದೆ. ಹಾಗಾಗಿ ಇಮಿಡಿಯೇಟ್ಲಿ ಡಿವೈಡ್ ಮಾಡಿ, ನಾವು ಅಲ್ಲಿ ಡಿನಾಮಿನೇಟರ್ ಬರೆಯೋ ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಇಲ್ಲೇನಾಯಿತು, 6π/2ನಾ, ಇದೇನಾಯಿತು 7π/2. 8π/2 ಅಂದರೆ 4π. ಈ ರೀತಿ ಬರಿಬೋದು, ಹೌದಲ್ವಾ? 7 ಆಯ್ತಾ, 8 ಆಯ್ತಾ, 9. ಆಡ್ ನಂಬರ್ಸ್ ಬರ್ಕೊಂಡ್ರು, 9, 10, 11π/2 ಇಲ್ಲಿ ಬರುತ್ತೆ. ನೆಕ್ಸ್ಟು 13π/2. ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ, 15π/2. ಈ ರೀತಿ ಬರಿಬೋದು. ಅದೇ ರೀತಿ ಇಲ್ಲಿ 0, 2π, 4π, 5π ಈ ಕಡೆ, ಆಡ್ ನಂಬರ್ಸ್ ಈ ಕಡೆ, ಈವನ್ ನಂಬರ್ಸ್ ಮತ್ತೆ 6π ಈ ಕಡೆ, 7π ಈ ಕಡೆ, 8π ಈ ಕಡೆ. ಈ ರೀತಿ ನಿಮಗೆ ಐಡೆಂಟಿಫೈ ಮಾಡೋಕೆ ಬರಬೇಕು. ಅರ್ಥ ಆಯ್ತಲ್ಲ? ಸೊ ಡಿಗ್ರಿ ಮೆಷರ್ ಗೊತ್ತಿರಬೇಕು ಎಲ್ಲಿ ಯಾವ ಆ್ಯಂಗಲ್ ಇದೆ ಅಂತೇಳಿ. ಈವನ್ ರೇಡಿಯನ್ ಮೆಷರ್ ಗೊತ್ತಿರಬೇಕು. ಈಗ ಸಡನ್ ಆಗಿ ಎಂತ 4π ಎಲ್ಲಿದೆ ಅಂದರೆ ಯು ಶುಡ್ ಬಿ ಏಬಲ್ ಟು ಟೆಲ್ ಇಟ್ ಈಸ್ ಆನ್ ಎಕ್ಸ್ ಆಕ್ಸಿಸ್. ಹಿಯರ್ ಇಟ್ ಈಸ್ ಗೊತ್ತಿರಬೇಕು. ಎಕ್ಸ್ ಆಕ್ಸಿಸ್ ಅಲ್ಲಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಇರುವೆಲ್ಲ ರೈಟ್ ಸೈಡ್ ಅಂದರೆ ಇರೋದೆಲ್ಲವೂ ಏನು, ಈವನ್ ನಂಬರ್ಸು, ಈವನ್ ಇಂಟೆಗ್ರಲ್ ಮಲ್ಟಿಪಲ್ಸ್. ಇಲ್ಲಿರೋದು ಆಡ್ ಅಂದರೆ 1, 3, 5, 7, ಇಲ್ಲಿ 2, 4, 6, 8 ಆ ಥರ. ಓಕೆ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಐಡೆಂಟಿಫೈ ದಿ ಆ್ಯಂಗಲ್ಸ್ ಫಸ್ಟ್, ರೈಟ್? ನೆಕ್ಸ್ಟ್ ಇನ್ನೂ ಡೀಟೇಲ್ ಆಗಿ ಅದನ್ನು ಬ್ರೇಕ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ. ಸಿಯರ್, ಇದು ನಿಮ್ಮ ಕ್ವಾಡ್ರೆಂಟು, ಇದನ್ನು ನೀಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಇದು ನಿಮ್ಮ ಕ್ವಾಡ್ರೆಂಟ್. ಓಕೆ, ಸೊ ಆರಿಜಿನ್. ಈಗ ಇದೇನು ಹೇಳಿದೆ, 0. ಇಲ್ಲೇನು ಹೇಳಿದೆ, 90 π/2. ಇಲ್ಲೇನು ಹೇಳಿದೆ, 2π/2 ಅಂದರೆ 2 ಕ್ಯಾನ್ಸಲ್ ಪೈ. ಇಲ್ಲೇನು ಹೇಳಿದೆ, 3π/2. ಇಲ್ಲೇನು ಹೇಳಿದೆ, 0 ಆದಮೇಲೆ 2π. ಕರೆಕ್ಟ್ ಇದೆಯಾ? ರೈಟ್, 2π ಅಥವಾ 360 ಡಿಗ್ರಿ, ಯು ಕ್ಯಾನ್ ರಿಮೆಂಬರ್ ಎನಿವೇಸ್. ಡಿಗ್ರಿ ಮೆಷರ್ ಆರ್ ರೇಡಿಯನ್ ಮೆಷರ್, ನೋ ಇಶ್ಯೂಸ್ ಅಟ್ ಆಲ್. ಸೊ ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಬರುವಂತಹ ಆ್ಯಂಗಲ್ಸ್ ಎಲ್ಲ ಹೇಗಿರುತ್ತೆ, ನಾವು ಇನ್ ಟರ್ಮ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಬರೆದ್ರೆ, ಫಂಕ್ಷನ್ಸ್ ಬರೆದ್ರೆ, ಸೈನ್ ಆಫ್ ಇಲ್ಲೆಲ್ಲ ಇರೋ ಹೆಂಗಿರುತ್ತೆ, 90 ಮೈನಸ್ ತೀಟಾ ಇರುತ್ತಾ, ಅಂದರೆ 90 ಡಿಗ್ರಿ ಒಳಗಡೆನೇ ಇರುತ್ತೆ ತಾನೆ, ಹೌದಾ? ಸೊ ಕಾಸ್ ಫಂಕ್ಷನ್ಸಲ್ಲಿರುವಂತಹ ಇವು ಕೂಡ ಏನಾಗುತ್ತೆ, 90 ಡಿಗ್ರಿ ಮೈನಸ್ ತೀಟಾ. ಟ್ಯಾನ್ ಅಲ್ಲಿರೋದು ಕೂಡ ಏನಾಗುತ್ತೆ, 90 ಡಿಗ್ರಿ ಮೈನಸ್ ತೀಟಾ. ಈ ರೀತಿ ಇರುತ್ತೆ. ಒಂದು ವೇ ಆಫ್ ಟೆಲ್ಲಿಂಗ್ ಈಸ್ ದಿಸ್ ಒನ್. ಅಂದರೆ ಈ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರುವಂತಹ ಆ್ಯಂಗಲ್ಸ್ ನಾವು ಯಾವ ರೀತಿ ಬರಿಬೋದು ಅಂದರೆ 90 ಮೈನಸ್ ತೀಟಾ. ತೀಟಾ ಅಂದರೆ ಅವ್ರು ಎಷ್ಟು ಕೇಳಿದ್ದಾರೆ ಅಷ್ಟನ್ನು ನಾನು ಇಲ್ಲಿ ಆಲ್ಟರ್ ಮಾಡ್ಕೋಬೇಕು. ಓಕೆ, ಈಗ 45 ಕೇಳಿದಾರೆ ಅಂದರೆ 90 ಮೈನಸ್ 45.
ಓಕೆ, ಸೊ ಆ ರೀತಿ ನಾನು ಬರೀಬೇಕಾಗುತ್ತೆ. ಅಲ್ಲಿಗೆ ಈ ಕ್ವಾಡ್ರೆಂಟ್ ಅಲ್ಲಿ ಇರುವಂತಹ ಆಂಗಲ್ಸ್ 90 ಮೈನಸ್ ತೀಟಾ ಆಗಿರಬಹುದು, ಅಥವಾ ಇನ್ನೊಂದಿದೆ ನೋಡಿ 2π ಅಂದ್ರೆ 360 ಡಿಗ್ರಿನ 2π ಪ್ಲಸ್ ತೀಟಾ. ಒಂದು ನೆನ್ಪಿಟ್ಕೊಳ್ರಿ, ತೀಟಾ ಈಸ್ ಅಕ್ಯೂಟ್. ಓಕೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ರಿಮೆಂಬರ್. ಓಕೆ, ಯಾಕಂದ್ರೆ ವೆನ್ ಐ ವಾಸ್ ಇನ್ ಮೈ ಸ್ಟೂಡೆಂಟ್ ಲೈಫ್ ಐ ವಾಸ್ ಆಲ್ವೇಸ್ ಹ್ಯಾವಿಂಗ್ ದಟ್ ಡೌಟ್. ಈಗ ನಮಗೆ ಹೇಳೋರು, ಈಗ ಫಾರ್ ಎಕ್ಸಾಂಪಲ್ ಸಿ ಸೈನ್ 360 ಡಿಗ್ರಿ ಪ್ಲಸ್ ತೀಟಾ ಈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳೋರು. My question was, if theta is 100 degree, it becomes 460. If it becomes 460, it is in second quadrant. Okay, but I couldn't ask the doubt. That was different scenario. Okay, doubt kelakku dhairya irlilla, so kelilla. But ಆಮೇಲೆ when you self study, then you get to know that theta ಯಾಕೆ ಇಲ್ಲಿ ಬರ್ದಿದ ಮೇಲೆ ಇಲ್ಲಿಗೆ ಈ ಕ್ವಾಡ್ರೆಂಟ್ ಯಾಕೆ ಬರಲ್ಲ ಅಂತಂದ್ರೆ, theta is acute. Acute means what? 90 ಡಿಗ್ರಿಗಿಂತ ಕಮ್ಮಿ. ಸೊ ಇಲ್ಲೇನೇ ಇರಲಿ 360ಗೆ 90 ಆ್ಯಡ್ ಮಾಡಿದ್ರೆ ಇಲ್ಲಿಗೆ ಬರ್ತೀವಿ. ಅದಾದ 90ಗಿಂತ ಮುಂದೆ ಹೋದ್ರೆ ಇಲ್ಲಿಗೆ ಬರ್ತೀವಿ, ಈ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಅಂದಮೇಲೆ ಇಲ್ಲಿ ಏನೇ ಆ್ಯಡ್ ಮಾಡಿದ್ರು ಕೂಡ 90 ಒಳಗಡೆ ಆ್ಯಡ್ ಮಾಡ್ಬೇಕು ತಾನೆ ನಾವು ಈ ಕ್ವಾಡ್ರೆಂಟ್ ಅಲ್ಲಿ ಇರೋಕ್ಕೆ. ಅದನ್ನು ನಾವು ಮಾಡಿರೋದು ಇಲ್ಲಿ ಮೆನ್ಷನ್ ಮಾಡ್ತೀವಿ, ತೀಟಾ ಈಸ್ ಅಕ್ಯೂಟ್ ಅಂತೇಳಿ. ನೆಕ್ಸ್ಟ್, ಕಾಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಎಸ್ 360 ಡಿಗ್ರಿ ಪ್ಲಸ್ ತೀಟಾ. ಟ್ಯಾನ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಎಸ್ 360 ಡಿಗ್ರಿ ಪ್ಲಸ್ ತೀಟಾ. ಅರ್ಥ ಆಯ್ತಲ್ಲ? ರೈಟ್. ನೆಕ್ಸ್ಟ್, ಕಮಿಂಗ್ ಟು ಸೆಕೆಂಡ್ ಕ್ವಾಡ್ರೆಂಟ್. ಅಬ್ಸರ್ವ್ ಕ್ಲಿಯರ್ಲಿ, ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ 90ಗಿಂತ ಜಾಸ್ತಿ 180ಗಿಂತ ಕಮ್ಮಿ ಇರುವಂತಹ ಆಂಗಲ್ಸ್ ತಾನೆ. ಓಕೆ, ನಾನು 360 ಡಿಗ್ರಿವರೆಗೂ ಅಷ್ಟೇ ತಗೊಂಡಿರೋದಕ್ಕೆ ಇದನ್ನು ಬರಿತಿದ್ದೀನಿ. ಇನ್ನೂ ನಾವು ಎಕ್ಸ್ಟ್ರಾ ತಗೊಂಡ್ರೆ ಇಲ್ಲಿ ನೋಡಿ ಏನು ಬರುತ್ತೆ, 2π ಆದ್ಮೇಲೆ 4π ಬರುತ್ತೆ, 4π ಪ್ಲಸ್ ತೀಟಾ ಅಂತಾನು ಬರಿಬಹುದು. ಓಕೆ, ಬಟ್ ದಟ್ ಈಸ್ ನಾಟ್ ರಿಕ್ವೈರ್ಡ್ ರೈಟ್ ನಾವು ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ನಮಗೆ ಬೇಕಿರೋದೇನು, ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತೇಳಿ ಸ್ಪ್ಲಿಟ್ ಮಾಡ್ತೀವಲ್ಲ ಅದನ್ನ ಹೇಗೆ ಮಾಡ್ತೀವಿ ಅನ್ನೋದು ಬೇಕಿದೆ. ಇಲ್ಲಿರೋದೆಲ್ಲ ಏನೋ 90 ಪ್ಲಸ್ ಇದೆ ಆಂಗಲ್ಸ್, 180ಗಿಂತ ಕಮ್ಮಿ ಇದೆ. ಸೊ ಅದನ್ನ ಯಾವ ರೀತಿ ಬರಿಬಹುದು ನಾವು, ಸೈನ್ 90 ಪ್ಲಸ್ ತೀಟಾ ಅಂದ್ರೆ π/2 ಪ್ಲಸ್ ತೀಟಾ ಅಂತಾನು ಬರಿಬಹುದು, ಅಥವಾ 90 ಪ್ಲಸ್ ತೀಟಾ, ನೋ ಪ್ರಾಬ್ಲಮ್. ಕಾಸ್ 90 ಪ್ಲಸ್ ತೀಟಾ, ಟ್ಯಾನ್ 90 ಪ್ಲಸ್ ತೀಟಾ. ಇಟ್ ಈಸ್ ಅಂಡರ್ಸ್ಟುಡ್. ಓಕೆ, ಏನಂದ್ರೆ ಇಲ್ಲಿ ನಾನು ಬರೀ 3 ಬರೀತಿದ್ದೇನೆ, 3 ಬರಿಬೇಕಂತಿಲ್ಲ. ಈವನ್ ಇಟ್ಸ್ ರೆಸಿಪ್ರೋಕಲ್ಸ್, ಇವ್ರದ್ದು ಎಲ್ಲರದ್ದು ರೆಸಿಪ್ರೋಕಲ್ ಏನಿದೆಯಲ್ಲ ಅದು ಕೂಡ ಅಲ್ಲೇ ಎಕ್ಸಿಸ್ಟ್ ಆಗ್ತಿದೆ ಅಂತ ಗೊತ್ತಿರಲಿ. ಸೈನ್ 90 ಪ್ಲಸ್ ತೀಟಾ, ಮೀನ್ ವೈಲ್ ಕೊಸಿಕೆಂಟ್ 90 ಪ್ಲಸ್ ತೀಟಾ, ಕಾಸ್ ಟ್ಯಾನ್ ಬರ್ತಿದ್ದೇನೆ, ಇನ್ನು ಸೀಕೆಂಟ್ ಕಾಟು ಕೂಡ ಅಲ್ಲಿ ಇನ್ಕ್ಲೂಡ್ ಆಗಿದಾವೆ ಅಂತ ಅರ್ಥ ಅಲ್ಲಿಗೆ. ಓಕೆ, 3 ಯಾಕೆ ಬರುತ್ತೆ, ಸ್ಟ್ಯಾಂಡರ್ಡ್ ಆಗಿ 3 ಇರೋದಲ್ಲ ಅಂತೇಳಿ ಬರೀತಿದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ 180ಗಿಂತ ಕಮ್ಮಿ ಅಂತಾನು ಬರಿಬಹುದು. ಅದನ್ನು ಬರೆಯೋದು ಹೇಗೆ, ಸೈನ್ π ಮೈನಸ್ ತೀಟಾ, ಕಾಸ್ π ಮೈನಸ್ ತೀಟಾ, ಟ್ಯಾನ್ π ಮೈನಸ್ ತೀಟಾ. ಓಕೆ, ನೆನಪಿರ್ಲಿ, ಫೋಕಸ್ ಆಗಿ ಇದನ್ನ ಕೇಳಿಸ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ಏನಿದೆಯಲ್ಲ ಈ ಸೇಮ್ ಚಾಪ್ಟರ್ ನಿಮ್ಮ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅಂತ ಸೆಕೆಂಡ್ PUC ಅಲ್ಲಿ ಚಾಪ್ಟರ್ ಬರುತ್ತೆ, ಅದರಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ ಆಂಗಲ್ಸ್ ಎಲ್ಲ ಐಡೆಂಟಿಫೈ ಮಾಡಲಿಕ್ಕೆ. ನಿಮಗೆ ಅದೇ ಬರಲ್ಲ ಅಂತಂದ್ರೆ ಸೆಕೆಂಡ್ PUC ಸೆಕೆಂಡ್ ಚಾಪ್ಟರ್ ವೆರಿ ಡಿಫಿಕಲ್ಟ್. ಏನೇ ಇದ್ರೂ ಈ ಲೆಕ್ಚರ್ ಮಾತ್ರ ತುಂಬಾ ಇಂಪಾರ್ಟೆಂಟ್ ಲೆಕ್ಚರ್. ಓಕೆನಾ? ಸೊ ಹಾಗಾಗಿ ಆದಷ್ಟು ಸ್ಲೋ ಆಗಿ ಆದಷ್ಟು ನೀಟಾಗಿ ಕೇಳಿಸ್ಕೊಂಡು ನೀಟಾಗಿ ಅರ್ಥ ಮಾಡ್ಕೊಳ್ರಿ. ರೈಟ್, ಇಲ್ಲಿ π/2 ಅಂತಂದ್ರೆ ಈ π/2 ಪ್ಲಸ್ ತೀಟಾ ಅಂತ ಅಂದ್ರೆ, ಈಗ ಕೆಲವರಿಗೆ ಅದು ಡೌಟ್ ಇರುತ್ತೆ, ಈವನ್ ಐ ಹ್ಯಾಡ್ ಟು. ತೀಟಾ ಅಂದ್ರೆ ಮೀನಿಂಗ್ ಏನೋ ಅಕ್ಯೂಟ್ ಅಂತೇಳಿ ಒಂದು ಗೊತ್ತಾಯ್ತು. ಅಕ್ಯೂಟ್ ಅಂದ್ರೆ 90ಗಿಂತ ಕಮ್ಮಿನೇ ಇರುತ್ತೆ ಅಂತ ಗೊತ್ತಾಯ್ತು ನನಗೆ. ಬಟ್ ಆ ತೀಟಾ ಆಕ್ಚುಲ್ ಆಗಿ ಕಮ್ಮಿ ಅಂತಂದ್ರೆ ಎಷ್ಟು ಏನಿರುತ್ತೆ ಅಂತ ಅಂದ್ರೆ ಅದು ಡಿಪೆಂಡ್ ಆಗೋದು ಕ್ವಶನ್ ಮೇಲೆ. ಈಗ ನಿಮಗೆ ಸಪೋಸ್ ನಾನು 120 ಡಿಗ್ರಿ ಹೇಳಿದ್ರೆ ಸೈನ್ 120 ಡಿಗ್ರಿ, ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಗೆ ಬರಿಬಹುದು ಅಂದ್ರೆ, ನೀವೇನ್ ಮಾಡ್ತೀರಾ ಮ್ಯಾಮ್ 90ಗೆ 30 ಆ್ಯಡ್ ಮಾಡಿದ್ರೆ 20 ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನ ಸೈನ್ ಸ್ಪ್ಲಿಟ್ 120 ಡಿಗ್ರಿನ ಸ್ಪ್ಲಿಟ್ ಮಾಡ್ತೀನಿ. ಹೇಗೆ, 90 ಪ್ಲಸ್ 30 ಡಿಗ್ರಿ. ಅರ್ಥ ಆಯ್ತಲ್ಲ? ಅದೇ ರೀತಿ ಮ್ಯಾಮ್ 180 60 ತೆಗೆದ್ರು 120 ಬರುತ್ತೆ. ಸೊ ಹಾಗಾಗಿ ಅದನ್ನು ಯಾವ ರೀತಿ ಬರಿಬಹುದು, ಸೈನ್ 180 ಮೈನಸ್ 60 ಡಿಗ್ರಿ. ಯು ಗಾಟ್ ಇಟ್? ಸೊ ಈ ತೀಟಾ ಎಲ್ಲ ಡಿಪೆಂಡ್ ಆಗೋದು ನಿಮ್ಮ ಕ್ವಶನ್ ಮೇಲೆ. ಈಗ ಜನರಲ್ ಆಗಿ ಹೇಳ್ತಿದ್ದೀನಿ ಅಷ್ಟೇ. ಅರ್ಥ ಆಯ್ತಲ್ಲ? ಕಮಿಂಗ್ ಟು ದಿಸ್ ಥರ್ಡ್ ಕ್ವಾಡ್ರೆಂಟ್ ಅಂದ್ರೆ ಏನು, 180ಗಿಂತ ಜಾಸ್ತಿ 270ಗಿಂತ ಕಮ್ಮಿ. ಅರ್ಥ ಆಯ್ತಲ್ಲ? ಸೊ ಹೇಗೆ ಬರಿತೀರಾ ಅದನ್ನ, ಹೌ ವಿಲ್ ಯು ರೈಟ್ ದಟ್ ಒನ್, ಸೈನ್ 180ಗಿಂತ ಜಾಸ್ತಿ ಅಂದ್ರೆ π ಪ್ಲಸ್, ಜಾಸ್ತಿ ಅಂದ್ರೆ ಪ್ಲಸ್ ಆಗಬೇಕು, ಅಂದ್ರೆ ಆಂಗಲ್ ಆಡ್ ಆಗ್ಬೇಕು ಇದಕ್ಕೆ. ಕಾಸ್ π ಪ್ಲಸ್ ತೀಟಾ, ಟ್ಯಾನ್ π ಪ್ಲಸ್ ತೀಟಾ. ಅದೇ ರೀತಿ 270 ಮೈನಸ್ ಕೂಡ ಆಗುತ್ತೆ ತಾನೆ. ಸೊ ಅದನ್ನು ನಾವೇನು 3π/2 ಆ ರೀತಿನೂ ಬರಿಬಹುದು, ಅಥವಾ ಸೈನ್ 270 ಡಿಗ್ರಿ ಮೈನಸ್ ತೀಟಾ. ನಿಮಗೆ ಹಂಗ ಅರ್ಥ ಆಗುತ್ತೆ ಅಂದ್ರೆ ಹಂಗೆ ಇರಲಿ, 270 ಮೈನಸ್ ತೀಟಾ ಟ್ಯಾನ್
270 ಡಿಗ್ರಿ ಮೈನಸ್ ಥೀಟಾ. ಅದೇ ರೀತಿ ಫೋರ್ತ್ ಕ್ವಾಡ್ರಂಟಿಗೆ ಬಂದರೆ ಟ್ರೈ ಮಾಡಿ, ಪಾಸ್ ಮಾಡಿಬಿಟ್ಟು ಏನು ಬರಿಬೇಕು ಅಂತೇಳಿ. ಏನು ಬರೀತೀರಾ? 270ಗಿಂತ ಜಾಸ್ತಿ, 360ಗಿಂತ ಕಮ್ಮಿ. ಸೊ ಏನು ಬರೀತೀರಾ? 270 ಪ್ಲಸ್ ಥೀಟಾ ಓಕೆ. ಮೀನ್ ವೈಲ್ 360ಗಿಂತ ಕಮ್ಮಿ ಅಂತಲೂ ಬರಿಬೋದಾ? ಇಲ್ಲ ಈ ರೀತಿ ಬರೀರಿ. ಇಲ್ಲ ಇನ್ನೇನು ಬರೀತೀರಾ? ಸೈನ್ 360 ಡಿಗ್ರಿ ಮೈನಸ್ ಥೀಟಾ, ಕಾಸ್ 360 ಡಿಗ್ರಿ ಮೈನಸ್ ಥೀಟಾ, ಟ್ಯಾನ್ 360 ಡಿಗ್ರಿ ಮೈನಸ್ ಥೀಟಾ. ಈ ಕೆಲವರು ಸ್ಟೂಡೆಂಟ್ಸಿಗೆ ಡೌಟ್ ಏನಿರುತ್ತೆ ಅಂದರೆ, ಮ್ಯಾಮ್ ಇದು ಸ್ಪ್ಲಿಟ್ ಮಾಡೋದೇನೋ ಅರ್ಥ ಆಯಿತು, ಓಕೆ 90 ಪ್ಲಸ್ ಥೀಟಾ 90 ಮೈನಸ್ ಥೀಟಾ ಅಂತಲೂ ಬರ್ಕೋಬೋದು, ಅಥವಾ 90 ಮೈನಸ್ ಥೀಟಾ ಅಂತಲೂ ಬರಿಬೋದು, ರೈಟ್. ಬಟ್ ಇವೆರಡರಲ್ಲಿ ಯಾವುದು ಬರಿಬೇಕಂತ ಹೇಗೆ ಗೊತ್ತಾಗುತ್ತೆ? π/2 ಪ್ಲಸ್ ಥೀಟಾ ಬರಬೇಕು, π ಮೈನಸ್ ಥೀಟಾ ಬರಬೇಕು, ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಸಿಂಪಲ್, ನೀವು ಯಾವ್ದು ಬರೆದ್ರೂ ಆನ್ಸರ್ ಅಂತೂ ಕರೆಕ್ಟ್ ಬರುತ್ತೆ, ಓಕೆನಾ. ಆದರೆ ಬರಿಬೇಕಾದ್ರೆ ನಾನು ಹೇಳೋದೇನು ಅಂದರೆ, ಆದಷ್ಟು ಈ ಎಕ್ಸ್ ಆಕ್ಸಿಸ್ ಮೇಲಿರುವಂತಹ ಈವನ್ ಆ್ಯಂಗಲ್ಸ್ ಏನಿದೆಯಲ್ಲ ಆ ಥರನೇ ಸ್ಪ್ಲಿಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಂದರೆ ಏನು? ಈ π/2 ಅಂದರೆ 90 ಡಿಗ್ರಿ, ಯಾವುದು? ವೈ ಆಕ್ಸಿಸ್. ಅಂದರೆ ಇದು ಆಡ್ ಆ್ಯಂಗಲ್ಸಾ? ಇಷ್ಟು ಯಾವುದು? ಇಷ್ಟು ಕೂಡ ಆಡ್ ಆ್ಯಂಗಲ್ಸಾ? ಇದನ್ನು ಪ್ರಿಫರ್ ಮಾಡಬೇಡಿ ಆದಷ್ಟು. ನೆಕ್ಸ್ಟ್ ಇದು ಕೂಡ ಅಷ್ಟೇ, ಆಡ್ ಆ್ಯಂಗಲ್ ಪ್ರಿಫರ್ ಮಾಡಬೇಡಿ, ಆದಷ್ಟು ಈವನ್ ಆ್ಯಂಗಲ್ಸ್ ಪ್ರಿಫರ್ ಮಾಡಿ. ಇಲ್ಲೂ ಅಷ್ಟೇ, ಈವನ್ ಆ್ಯಂಗಲ್ಸ್ ಈವನ್ ಆ್ಯಂಗಲ್ಸ್ ಈವನ್ ಆ್ಯಂಗಲ್ಸ್. ಇಲ್ಲೆಲ್ಲಿದೆ ಇವನು? ಈವನ್ 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 ಆ್ಯಂಗಲ್ಸ್ನ ಪ್ರಿಫರ್ ಮಾಡಿ. ಯಾಕೆ ಅಂದರೆ, ಈಗ ನಾನು ರೂಲ್ಸ್ ಹೇಳ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ರಿ. ನಾನು ಈಗ ಹೇಳಿದ್ನಲ್ಲ ಬೇಸಿಕ್ ರೂಲ್ ಟು ರಿಮೆಂಬರ್ ಅಂತ. ಏನಿದೆ ಆ ರೂಲ್ಸು ಅಂತಂದರೆ ಸಿಂಪಲ್. ಜಸ್ಟ್ ಎ ಮಿನಿಟ್, ಐ ಹ್ಯಾಡ್ ರಿಟನ್ ಸಮ್ವೇರ್. ಇಲ್ಲಿ ನೋಡಿ, ನಮಗೆ ಈಗ ನಾವು ಆ್ಯಕ್ಚುಲ್ ಮಾಡ್ತಿರೋದೇನು? ಆ್ಯಂಗಲ್ಸ್ ಯಾವ ರೀತಿ ಕಂಡುಹಿಡಿತೀವಿ ಅಂತ, ಓಕೆನಾ. ನಮಗೆ ಗೊತ್ತಾಯ್ತು ಈಗ ಆ್ಯಂಗಲ್ಸು ಎಲ್ಲೆಲ್ಲಿ ಇರುತ್ತೆ ಅಂತ ಗೊತ್ತಾಯ್ತು, ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ಅಂತಲೂ ಗೊತ್ತಾಯ್ತು. ಈವನ್ ಆ್ಯಂಗಲ್ ಅಂದರೆ ಏನು, ಆಡ್ ಆ್ಯಂಗಲ್ ಅಂದರೆ ಏನು ಅಂತಲೂ ಗೊತ್ತಾಯ್ತು. ಇದು ಎಕ್ಸ್ ಆಕ್ಸಿಸ್ ಮೇಲೆ ಇರುತ್ತೆ, ಇದು ವೈ ಆಕ್ಸಿಸ್ ಮೇಲೆ ಇರುತ್ತೆ, ರೈಟ್. ಸೊ ನಾನು ಯಾಕೆ ನಿಮಗೆ ಈವನ್ ಆ್ಯಂಗಲ್ಸ್ ಇರೋ ರೀತಿನೇ ಸ್ಪ್ಲಿಟ್ ಮಾಡೋದ್ರ ಮೇಲೆ ಗಮನ ಕೊಡಿ ಅಂತ ಹೇಳಿದೆ? ಯಾಕೆ ಅಂತ ಅಂದರೆ, ರೂಲ್ ಏನು ಹೇಳುತ್ತೆ ಅಂತ ಅಂದರೆ, ನೀವು ಯಾವುದೇ ಒಂದು ಆ್ಯಂಗಲ್ನ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ರೂಲ್ ಏನು ಹೇಳುತ್ತೆ ಅಂತ ಅಂದರೆ, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ರೂಲ್, ಓಕೆ. ಯಾವುದಾದ್ರೂ ಆ್ಯಂಗಲ್ ಕೊಟ್ಟಿರಲಿ ನಿಮಗೆ, ಆದರೆ ಅದನ್ನು ನೀವು ಸ್ಪ್ಲಿಟ್ ಮಾಡಬೇಕಾದ್ರೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ನೀವು ಆ ಆ್ಯಂಗಲ್ನ ಈ ರೀತಿ ಸ್ಪ್ಲಿಟ್, ಈ ರೀತಿ, ಓಕೆ, ಈ ರೀತಿ ಸ್ಪ್ಲಿಟ್ ಮಾಡಬೇಕಾದರೆ, ಇನ್ ಕೇಸ್ ನೀವು ಈವನ್ ಆ್ಯಂಗಲ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ದೆರ್ ಈಸ್ ನೋ ಚೇಂಜ್. ಅಂದರೆ ಏನು? ಸೈನ್ π ಮೈನಸ್ ಥೀಟಾ ಬರೀತಿದ್ದೀರಾ ಅಂದರೆ ನಥಿಂಗ್ ಬಟ್ ಸೈನ್ ಥೀಟಾ. ಅವಾಗಲೇ 120 ಹೇಳಿದ್ನಲ್ಲ, 180 ಮೈನಸ್ 60, that is 120. So you can write sin 60 degree. That itself is sin 120 degree ಅಂತ ಅರ್ಥ, ಓಕೆ. ಅದು ಯಾಕೆ ಅಂತಲೂ ಹೇಳ್ತೀನಿ ಈಗ, ಅರ್ಥ ಆಯ್ತಾ? ಸೊ there is no change at all tan theta, ಓಕೆ. ಬಟ್ ಆಡ್ ಆ್ಯಂಗಲ್ಸ್ ಇದ್ದರೆ, ಇನ್ ಕೇಸ್ ನೀವು ಇಲ್ಲ ಮ್ಯಾಮ್ ನಮಗೆ ಇದು ಇಷ್ಟ ಇದೆ, 90 ಪ್ಲಸ್ ಥೀಟಾನೇ ಇಷ್ಟ ಇದೆ, 90 ಪ್ಲಸ್ 30 ಡಿಗ್ರಿ ಬರೆದ್ರೆ 120 ಸಿಗುತ್ತಲ್ಲ, ಅದೇ ಈಸಿ ಇದೆ ಅಂತ ಅಂದರೆ ಅದನ್ನೇ ತಗೊಳ್ಳಿ. ಬಟ್ ಅದನ್ನು ತಗೊಂಡ್ರೆ ನೆನಪಿರಲಿ, ಆಡ್ ಆ್ಯಂಗಲ್ಸ್ ಇನ್ ಕೇಸ್, ಅದೇ ರೂಲ್ ನಾನು ಹೇಳ್ತಿರೋದು, ಈವನ್ ಆ್ಯಂಗಲ್ಸ್ ಯೂಸ್ ಮಾಡಿದ್ದೀರಾ ಅಂದರೆ ದೇರ್ ಈಸ್ ನೋ ಚೇಂಜ್. ಡೈರೆಕ್ಟ್ಲಿ ಆ ಥೀಟಾನ ತಗೊಂಡೋಗಿ ಥೀಟಾ ಅಂತ ಬರಿತೀರಿ, ಏನು ತೊಂದರೆ ಇಲ್ಲ. ಬಟ್ ವೆನ್ ಎವರ್ ಯು ಆರ್ ಯೂಸಿಂಗ್ ಆಡ್ ಆ್ಯಂಗಲ್ಸ್, ದ ರೂಲ್ ಸೇಸ್ ದಟ್ ಸೈನ್ ಮಸ್ಟ್ ಚೇಂಜ್ ಟು ಕಾಸ್, ಟ್ಯಾನ್ ಮಸ್ಟ್ ಚೇಂಜ್ ಟು ಕಾಟ್, ಸೀಕೆಂಟ್ ಮಸ್ಟ್ ಚೇಂಜ್ ಟು ಕೊಸಿಕೆಂಟ್. ಅರ್ಥ ಆಯ್ತಲ್ಲ? ಸೊ ಈಗ ನಾನು ಇಲ್ಲಿ ಆಡ್ ಯೂಸ್ ಮಾಡಿದ್ದೀನಪ್ಪ, ಎಕ್ಸಾಂಪಲ್ ಸಮೇತ ಹೇಳ್ತೀನಿ, ದಯವಿಟ್ಟು ಕಾನ್ಸೆಪ್ಟ್ ಫಸ್ಟ್ ತಿಳ್ಕೊಳ್ಳಿ. ಕಾನ್ಸೆಪ್ಟ್ ಕೇಳಿಸ್ಕೊಂಡ ತಕ್ಷಣ 100% ಯಾರಿಗೂ ಅರ್ಥ ಆಗಲ್ಲ. ಕಾನ್ಸೆಪ್ಟ್ ಕೇಳಿದ ಮೇಲೆ ನಿಮಗೆ ಒಂದು 50% ಅಷ್ಟೇ ಅರ್ಥ ಆಗುತ್ತೆ. ರಿಮೈನಿಂಗ್ 30% ನಾವು ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಾಗ ಅರ್ಥ ಆಗುತ್ತೆ. ಇನ್ನು ರಿಮೈನಿಂಗ್ 20% ಓವರ್ ಆಲ್ 100% ಆಗಲಿಕ್ಕೆ ಆ 20% ತುಂಬ ಮ್ಯಾಟರ್ ಆಗೋದು. ಆ 20% ಏನು ಅಂದರೆ ನಿಮ್ಮ ಸೆಲ್ಫ್ ಸ್ಟಡಿ, ಓಕೆ. ನೀವಾಗಿ ಕುತ್ಕೊಂಡು ಅರ್ಥ ಮಾಡ್ಕೋತಿರಲ್ಲ, ಅದು ನಿಮಗೆ ಜಾಸ್ತಿ ಸಮಯ ನೆನಪಿರುತ್ತೆ. ಅರ್ಥ ಆಯ್ತಲ್ಲ? ರೈಟ್, ಕಮಿಂಗ್ ಟು ದಿಸ್ ಒನ್. ಈವನ್ ಆ್ಯಂಗಲ್ ಅಂದರೆ ಏನು ಚೇಂಜ್ ಇಲ್ಲ. ಆಡ್ ಆ್ಯಂಗಲ್ ಅಂತ ಅಂದರೆ ಸೈನ್ ಚೇಂಜಸ್ ಟು ಕಾಸ್, ಕಾಸ್ ಚೇಂಜಸ್ ಟು ಸೈನ್, ಟ್ಯಾನ್ ಚೇಂಜಸ್ ಟು ಕಾಟ್. ಇನ್ ಕೇಸ್ ಇಲ್ಲಿ ಇನ್ನು 3 ಇದ್ವಲ್ಲ, ಕೊಸಿಕೆಂಟು ಸೀಕೆಂಟು, ಆ ಥರ. ಕೊಸಿಕೆಂಟ್ ಇದ್ದಿದ್ರೆ ಸೀಕೆಂಟ್ ಆಗ್ತಿತ್ತು, ಸೀಕೆಂಟ್ ಇದ್ದಿದ್ರೆ ಕೊಸಿಕೆಂಟ್ ಆಗ್ತಿತ್ತು. ಕಾಟ್ ಇದ್ರೆ ಟ್ಯಾನ್ ಆಗುತ್ತೆ, ಟ್ಯಾನ್ ಇದ್ರೆ ಕಾಟ್ ಆಗುತ್ತೆ, ಸೈನ್ ಇದ್ರೆ ಕಾಸ್ ಆಗುತ್ತೆ, ಕಾಸ್ ಇದ್ರೆ ಸೈನ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಅಲ್ಲಿಗೆ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಆ ಆ್ಯಂಗಲ್ಸ್ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಕೊಟ್ಟಾಗ ನಿಮ್ಮ ಫಸ್ಟ್ ಕೆಲಸ ಏನು ಅಂತ ಅಂದರೆ ಯಾವ ಕ್ವಾಡ್ರೆಂಟಲ್ಲಿದೆ ಅಂತ ನೋಡ್ಕೋಬೇಕು. ನೆಕ್ಸ್ಟು
ನಾನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಅಂದರೆ ಈವನ್ ಆ್ಯಂಗಲ್ ಯೂಸ್ ಮಾಡಿ ಸ್ಪ್ಲಿಟ್ ಮಾಡ್ತಿದ್ದೀನೋ ಆಡ್ ಆ್ಯಂಗಲ್, ತುಂಬ ಇಂಪಾರ್ಟೆಂಟ್ ಅದೇ ಇದೆ. ಈವನ್ ಆ್ಯಂಗಲ್ ಯೂಸ್ ಮಾಡಿ ಸ್ಪ್ಲಿಟ್ ಮಾಡ್ತಿದ್ದೀನೋ ಆಡ್ ಆ್ಯಂಗಲ್ ಯೂಸ್ ಮಾಡಿ ಸ್ಪ್ಲಿಟ್ ಮಾಡ್ತಿದ್ದೀನಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇನ್ ಕೇಸ್ ನಾನು ಈವನ್ ಆ್ಯಂಗಲ್ ಯೂಸ್ ಮಾಡಿ ಅಂದರೆ 180 ಪ್ಲಸ್ ತೀಟಾ 360 ಮೈನಸ್ ತೀಟಾ, ಈವನ್ ಆ್ಯಂಗಲ್ ಅಂದರೆ ಏನು ಎಕ್ಸ್ ಆಕ್ಸಿಸ್ ಮೇಲಿರೋ ಆ್ಯಂಗಲ್ ಅದನ್ನು ಯೂಸ್ ಮಾಡ್ತಿದ್ದೀನಿ ಅಂತ ಅಂದರೆ ಏನಾಗುತ್ತೆ, ಸೈನ್ ಏನಿದೆಯಲ್ಲ ಅದು ಹಾಗೆ ಉಳ್ಕೊಳುತ್ತೆ, ತೀಟಾ ಮಾತ್ರ ನಾವು ಬರ್ಕೊತೀವಿ. ಸೈನ್ 90 ಪ್ಲಸ್ 30 ಅಂತ ಅಂದರೆ ಸೈನ್ 90 ಇಸ್ ಆಡ್ ಆ್ಯಂಗಲ್, ರೈಟ್? ಸೊ ಸೈನ್ ಚೇಂಜಸ್ ಟು ಕಾಸ್ ಅಲ್ಲಿ ಆ್ಯಂಗಲ್ ಏನು ಸ್ಪ್ಲಿಟ್ ಮಾಡ್ಕೊಂಡ್ವಲ್ಲ ಆ ಆ್ಯಂಗಲ್ ಬರಿಬೇಕಲ್ಲಿ. ಅರ್ಥ ಆಯ್ತಲ್ಲ? ರೈಟ್. ನೆಕ್ಸ್ಟ್ ಇನ್ನೂ ಒಂದು ಏನು ಅಂತ ಅಂದರೆ ಇಲ್ಲಿ ಇನ್ನೂ ಒಂದು ಮಿಸ್ಟೇಕ್ ಏನು ಇದೆ ಈಗ ಅಬ್ಸರ್ವ್ ಮಾಡಿ. ಮಿಸ್ಟೇಕ್ ಏನಲ್ಲ, ನೀವು ಎಕ್ಸ್ಪ್ಲೇನ್ ಮಾಡಿಲ್ಲ. ಒಂದು ನಾನೇನು ಹೇಳಿದೆ, ಆಕ್ಸಿಸ್ ನೋಡ್ಕೋಬೇಕು. ಆಕ್ಸಿಸ್ ಅಂದರೆ ಏನು? ಈವನ್ ಆ್ಯಂಗಲ್. ಎಕ್ಸ್ ಆಕ್ಸಿಸ್ ಅಂದರೆ ಈವನ್ ಆ್ಯಂಗಲ್ಲು, ವೈ ಆಕ್ಸಿಸ್ ಅಂದರೆ ಆಡ್ ಆ್ಯಂಗಲ್ಲು. ಓಕೆ, ಆಕ್ಸಿಸ್ ನೋಡ್ಕೊತೀರ ಒಂದು. ಸೆಕೆಂಡ್ ಏನು ಅಂದರೆ ಯಾವ ಕ್ವಾಡ್ರೆಂಟಲ್ಲಿ ಇದೆ ಅಂತ ನೋಡ್ಕೊಳ್ರಿ. ಆ ಕ್ವಾಡ್ರೆಂಟಲ್ಲಿ ಆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಿರ್ಬೇಕು ನಿಮಗೆ. ಈಗ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಅಂದರೆ ಏನು? ಸೈನ್ ಪಾಸಿಟಿವ್, ರೈಟ್? ಕಾಸ್ ನೆಗೆಟಿವ್. ದೇರ್ಫೋರ್ ಇಲ್ಲಿ ಅಬ್ಸರ್ವ್ ಮಾಡಿ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗೋದು ಏನಂದರೆ ಇಲ್ಲಿ ಕಾಸ್ ಬರ್ದಿದ ಮೇಲೆ ಮೈನಸ್ ಆಗ್ತಾರೆ. ನೋ, ಬಿಫೋರ್ ಯು ಫೈಂಡ್ ದಿ ಆನ್ಸರ್ ಫಸ್ಟ್ ಯು ಚೆಕ್ ಇಟ್. ಸೈನ್ ಇದೆ, ಸೈನ್ 90 ಪ್ಲಸ್ ತೀಟಾ ಸೆಕೆಂಡ್ ಕ್ವಾಡ್ರೆಂಟ್ ತಾನೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಏನಾಗಿದೆ? ಪಾಸಿಟಿವ್. ಆಫ್ಟರ್ ಸ್ಕೂಲ್ ಟು ಕಾಲೇಜ್ ಅಥವಾ ಆಲ್ ಸ್ಟೂಡೆಂಟ್ಸ್ ಟೇಕ್ ಚಾಕ್ಲೇಟ್, ರೈಟ್? ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಪಾಸಿಟಿವ್, ದೇರ್ಫೋರ್ ಇದ್ರದ್ದು ಔಟ್ಪುಟ್ ಏನು ಬಂತಲ್ಲ ಅದು ಕೂಡ ಪಾಸಿಟಿವ್. ನೆಕ್ಸ್ಟ್ ಕಾಸ್ 90 ಪ್ಲಸ್ ತೀಟಾ ಅಂತ ಅಂದರೆ ಏನಾಗುತ್ತೆ? ಕಾಸ್, ಓಕೆ, ಆಕ್ಸಿಸ್ ಅಂದೆ ನಾನು π/2 ಅಂದರೆ ಏನು? ವೈ ಆಕ್ಸಿಸ್ ಅಂದರೆ ಆಡ್ ಆ್ಯಂಗಲ್, ಸೊ ದೇರ್ಫೋರ್ ಕಾಸ್ ಚೇಂಜಸ್ ಟು ಸೈನ್ ಚೇಂಜ್ ಆದಮೇಲೆ ತೀಟಾ ಏನಿದೆ ಆಸ್ ಇಟ್ ಈಸ್. ಬಟ್ ಈಗ ಏನಿದೆ, ಈಗಿರೋ ಟ್ವಿಸ್ಟ್, ಕಾಸ್ ಅನ್ನುವಂಥ ಫಂಕ್ಷನ್ನು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ತಾನೆ. ಸೊ ಹಾಗಾಗಿ ಇದ್ರದ್ದು ಆನ್ಸರ್ ಏನಾಗುತ್ತೆ? ಮೈನಸ್ ಸೈನ್ ತೀಟಾ. ಅರ್ಥ ಆಯ್ತಲ್ಲ? ಸೊ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ನೀವು ಈವನ್ ಆ್ಯಂಗಲ್ ಅಲ್ಲಿ ಸ್ಪ್ಲಿಟ್ ಮಾಡಿದಿರೋ ಆಡ್ ಆ್ಯಂಗಲ್ ಸ್ಪ್ಲಿಟ್ ಮಾಡಿದಿರೋ ಅಂತ ನೋಡ್ಕೊಂತೀರಿ. ಈವನ್ ಆ್ಯಂಗಲ್ ಇದ್ದಿದ್ರೆ ಅದು ಆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಆಡ್ ಆ್ಯಂಗಲ್ ಇದ್ರೆ ಚೇಂಜ್ ಏನಾಗುತ್ತೆ? ಸೈನ್ ಚೇಂಜಸ್ ಟು ಕಾಸ್ ಚೇಂಜಸ್ ಟು ಸೈನ್, ಟ್ಯಾನ್ ಚೇಂಜಸ್ ಟು ಕಾಟ್ ಅಂಡ್ ಕಾಟ್ ಚೇಂಜಸ್ ಟು ಟ್ಯಾನ್, ಸೀಕೆಂಟ್ ಚೇಂಜಸ್ ಟು ಕೊಸಿಕೆಂಟ್ ಅಂಡ್ ವೈಸ್ ವರ್ಸಾ. ಓಕೆನಾ? ರೈಟ್? ಸೊ ಈ ರೀತಿ ಆಗುತ್ತೆ. ಸೊ ಕ್ವಾಡ್ರೆಂಟ್ ಫಸ್ಟ್ ತಿಳ್ಕೊತೀರ. ನೆಕ್ಸ್ಟ್ ನೀವು ತಿಳ್ಕೊಳೋದು ಏನಂದ್ರೆ ಈ ಕಡೆ ಕೊಟ್ಟಿರೋ ಕ್ವಶನ್, ಓಕೆ, ಇದು ಕೂಡ ಕನ್ಫ್ಯೂಸ್ ಆಗ್ತಿರೋ ಮ್ಯಾಥ್ಸ್ ಸ್ಟೂಡೆಂಟ್ಸು. ಪ್ಲಸ್ ಮೈನಸ್ ಬರಬೇಕಾದ್ರೆ RHS ಆನ್ಸರ್ ಬಂತಲ್ಲ, ಕಾಸ್ ಈಸ್ ನೆಗೆಟಿವ್ ಇನ್ ದಿಸ್ ಅಂತ ಇಲ್ಲಿ ಮೈನಸ್ ಬರೆಯೋದಲ್ಲ. ನೀವು ಆಕ್ಚುಲ್ ಕ್ವಶನ್ ಅಲ್ಲಿ ಏನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದೆ ಅದನ್ನ ನೋಡ್ರಿ. ಅದನ್ನ ನೋಡ್ಬಿಟ್ಟು ಕ್ವಾಡ್ರೆಂಟ್ ನೋಡ್ರಿ. ಕ್ವಾಡ್ರೆಂಟು ನಿಮಗೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇದೆಯೋ ಥರ್ಡ್ ಕ್ವಾಡ್ರೆಂಟಲ್ಲಿ ಇದೆಯೋ ಆ ರೀತಿ ನೀವು ಚೆಕ್ ಮಾಡಬೇಕು. ಓಕೆ, ರೈಟ್? ಸೊ ಅಲ್ಲಿಗೆ ಕ್ವಾಡ್ರೆಂಟ್ ಗೊತ್ತಾಗುತ್ತೆ ನಿಮಗೆ, ಯಾವ ಆಕ್ಸಿಸ್ ಅಂದರೆ ಯಾವ್ದು ಆ್ಯಂಗಲ್, ಈವನ್ ಆ್ಯಂಗಲ್ ಆಡ್ ಆ್ಯಂಗಲ್ ಅಂತ ಗೊತ್ತಾಗುತ್ತೆ. ಯಾವ ಕ್ವಾಡ್ರೆಂಟ್ ಒಂದು ಗೊತ್ತಾದ ಮೇಲೆ ನಿಮಗೆ ಈ ಏನು ಕ್ವಶನಲ್ಲಿ ಇದೆಯಲ್ಲ ಅದು ಆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನು ಈ ಟೇಬಲಲ್ಲಿ ಅಥವಾ ಈ ಕ್ವಾಡ್ರೆಂಟಲ್ಲಿ ಎಸ್ಪೆಷಲಿ ನೆಗೆಟಿವ್ ಇದೆಯೋ ಪಾಸಿಟಿವ್ ಇದೆಯೋ ಅಂತ ನೋಡಬೇಕು. ಈಗ ಟ್ಯಾನ್ ನೆಗೆಟಿವ್ ತಾನೇ ಈ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇದೆ, ಫೋರ್ ಮೈನಸ್. ನೆಕ್ಸ್ಟ್ ಸೈನ್ 180 ಮೈನಸ್ ತೀಟಾ. ಅಬ್ಸರ್ವ್ ಮಾಡಿ, 180 ಅಂತ ಅಂದರೆ ಈವನ್ ಆ್ಯಂಗಲ್ ಆಗಿರೋದ್ರಿಂದ ಸೈನ್ ಆಗೇ ಬರ್ಕೊಂಡೆ ನಾನು. ನೆಕ್ಸ್ಟ್ ಸೈನ್ ಅನ್ನೋದು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ, ಹೌದಲ್ವಾ? ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅದನ್ನ ಆ ರೀತಿನೇ ಬರ್ಕೊಂತೀವಿ. ಆದರೆ ಕಾಸಿಗೆ ಬಂದಾಗ ಕಾಸು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಹಾಗಾಗಿ ನಾವಿಲ್ಲಿ ಆನ್ಸರ್ ಬರಿಬೇಕಾದ್ರೆ ಮೈನಸ್ ಅಂತ ಬರಿತೀವಿ. ಆ್ಯಂಡ್ ಕಾಸ್ ಈಸ್ ಕಾಸ್ ಇಟ್ ಸೆಲ್ಫ್, ಕಾಸ್ ರಿಮೈನ್ಸ್ ಕಾಸ್ ಇಟ್ ಸೆಲ್ಫ್ ಹೇಳಿದ್ದೀನಿ ನಾನು. ಯಾಕೆ? ಪೈ ಅನ್ನೋದು ಈವನ್ ಆ್ಯಂಗಲ್. ಓಕೆ, ರೈಟ್? ಟ್ಯಾನ್ ರಿಮೈನ್ಸ್ ಟ್ಯಾನ್, ಪೈ ಮೈನಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್, ಅಲ್ಲಿಗೆ ಇದು ಕೂಡ ಏನಾಗುತ್ತೆ? ಮೈನಸ್. ಓಕೆ, right. Coming to third quadrant, observe clearly how will you change this one. Let's practice. Pi plus theta. First ಯಾವ ಆಕ್ಸಿಸ್ ಅಂತ ನೋಡಬೇಕು. ಆಕ್ಸಿಸ್ ಯಾವುದು? ಪೈ ಅಂದರೆ ಎಕ್ಸ್ ಆಕ್ಸಿಸ್ ಅಂದರೆ ಆಸ್ ಇಟ್ ಈಸ್ ಬರ್ಕೊಂತೀರಾ. ಪೈ ಪ್ಲಸ್ ಥೀಟಾ, ಪೈ ಅಂದರೆ 180 ಡಿಗ್ರಿ, 180 ಡಿಗ್ರಿ ಪ್ಲಸ್ ಥೀಟಾ ಅಂದರೆ ಮೂರನೇ ಕ್ವಾಡ್ರೆಂಟಲ್ಲಿ ಯಾವುದು ಪಾಸಿಟಿವ್ ಇದೆ? ಟ್ಯಾನ್ ಪಾಸಿಟಿವ್ ಇದೆ, ಕಾಟ್ ಪಾಸಿಟಿವ್ ಇದೆ, ಬಿಟ್ಟರೆ ಎಲ್ಲವೂ ನೆಗೆಟಿವ್. ಹಾಗಾಗಿ ಇದೇನಾಗುತ್ತೆ? ಮೈನಸ್ ಸೈನ್ ಥೀಟಾ. ಕಾಸು ಕೂಡ ನೆಗೆಟಿವ್, ಟ್ಯಾನ್ ಮಾತ್ರ ಪಾಸಿಟಿವ್, ದೇರ್ಫೋರ್ ಟ್ಯಾನ್ ಥೀಟಾ. ನೆಕ್ಸ್ಟ್ ಸೈನ್ 270 ಮೈನಸ್ ಥೀಟಾ ಇರೋದೇನಿದೆ? ಓಕೆ, ಅದು ಇನ್ನೊಂದೇನು 180 ಪ್ಲಸ್ ಥೀಟಾನು ಬರಿಬೋದು, ಈ ಕಡೆನೂ ಬರಿಬೋದು 270 ಮೈನಸ್. ಸೊ ಅಬ್ಸರ್ವ್ ಮಾಡಿ, 270 ಡಿಗ್ರಿ ವೈ ಆಕ್ಸಿಸ್ ಮೇಲೆ ಬರುತ್ತೆ, ಅಂದರೆ ಆಡ್ ಆ್ಯಂಗಲ್ ಅಂದಮೇಲೆ ಸೈನ್ ಚೇಂಜಸ್ ಟು ಕಾಸ್. ಆ್ಯಂಡ್ ಥರ್ಡ್ ಕ್ವಾಡ್ರೆಂಟಲ್ಲಿ ಸೈನು ನೆಗೆಟಿವ್. ಕಾಸ್ ಥೀಟಾ ಅಂತ ಅಂದರೆ ಇಲ್ಲೇನು ತಗೊಂಡಿರ್ತಾರೋ ಅದನ್ನ ಇಲ್ಲಿ ಬರಿತೀವಿ, ಕಾಸ್ ಥೀಟಾ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್, ಕಾಸ್ ಆಡ್ ಆ್ಯಂಗಲ್, ದೇರ್ಫೋರ್ ಕಾಸ್ ಚೇಂಜಸ್ ಟು ಸೈನ್
and 270 minus theta ಅಂದ್ರೆ third quadrant, therefore negative sign. Right? Next ಅದೇ ರೀತಿ tan ನ ಬರೆಯೋದು ಹೇಗೆ, tan 270 degree is odd angle ಅಂದ ಮೇಲೆ ಏನಾಗುತ್ತದೋ change ಆಗುತ್ತೆ, tan changes to cot and third quadrant in and tan positive, therefore cot theta itself. ಅರ್ಥ ಆಯ್ತಲ್ಲ? Similarly, try to fill first quadrant by yourself and coming to fourth quadrant and the last quadrant to understand right now. Okay. 270 degree odd angle, so therefore sign changes to cos. First axis ನೋಡಿದ್ದಾಯ್ತಾ? Next quadrant sin 270 plus theta. 270 degree ಅಂದ್ರೆ ಇಲ್ಲೇ ಐತೆ, plus theta ಅಂದ್ರೆ fourth quadrant ಅಲ್ಲಿ sin negative. ಅರ್ಥ ಆಯ್ತಲ್ಲ? ನೆಕ್ಸ್ಟ್ cos in fourth quadrant negative, 270 plus theta, 270 odd angle, therefore cos changes to sin, tan changes to cot, sorry fourth ಅಲ್ಲಿ cos positive ಅಲ್ವಾ, right, tan changes to cot minus cot theta. ಯಾಕಂದ್ರೆ tan fourth quadrant ಅಲ್ಲಿ ನೆಗೆಟಿವ್ ಆಗಿರುತ್ತೆ, ಪಾಸಿಟಿವ್ ಆಗೋದು ಯಾವುದಲ್ಲಿ, cos ಮತ್ತೆ secant. ಅರ್ಥ ಆಯ್ತಲ್ಲ? ರೈಟ್. ನೆಕ್ಸ್ಟ್ sin 360 degree minus theta. ಈಗ even angle ತಾನೆ, so sin remains sin itself. Next 360 minus theta ಅಂತ ಅಂದ್ರೆ again third quadrant, sin is negative, cos is positive in third quadrant. 360 degree minus theta, 360 minus theta ಅಂದ್ರೆ ಇಲ್ಲಿದೆ minus theta fourth quadrant, cos is positive, so cos itself, tan negative ಆಗುತ್ತೆ, minus tan theta ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಈಗ ಜಸ್ಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಕಾನ್ಸೆಪ್ಟ್ ನೀಟಾಗಿ ತಿಳ್ಕೊಡ್ರಿ. ದೆನ್ ವಿಲ್ ಗೋ ವಿತ್ ಸರ್ಟನ್ ಎಕ್ಸಾಂಪಲ್ಸ್ ಅಂಡ್ ವಿಲ್ ಈಸಿಲಿ ಗೆಟ್ ಟು ನೋ ವಾಟ್ ಐ ಆಕ್ಚುಲಿ ಟೆಲಿಂಗ್ ಯು. ಓಕೆ, ಸೊ ನಿಮಗೆ ಯಾವುದೇ ಆಂಗಲ್ ಕೊಟ್ಟರೆ ನಿಮ್ಮದು ಇರೋ ಕೆಲಸ ಎರಡೇ. ಫಸ್ಟ್ ನೀವು ಅದನ್ನು ಸ್ಪ್ಲಿಟ್ ಮಾಡ್ತೀರಲ್ಲ, ಸ್ಪ್ಲಿಟ್ ಮಾಡಿದ್ಮೇಲೆ ನಿಮ್ಮ ಕೆಲಸ ಏನು, ಕ್ಯೂ ಎ, ಕ್ವೆಶನ್ ಆ್ಯಂಡ್ ಆನ್ಸರ್ ಅಂತ ಹೇಳ್ತಿರಲ್ಲ, ಆ ಥರ ನೆನ್ಪಿಟ್ಕೊಳ್ರಿ. ಕ್ಯೂ ಎ ಯಾವ ಕ್ವಾಡ್ರೆಂಟಲ್ಲಿ ಇದೆ, ನಾನು ಸ್ಪ್ಲಿಟ್ ಏನೋ ಮಾಡಿದೆ, ಯಾವ ಕ್ವಾಡ್ರೆಂಟಲ್ಲಿ ಇದೆ. ಈಗ ಸೈನ್ 90 ಮೈನಸ್ ಅಂತ ಏನೋ ಸ್ಪ್ಲಿಟ್ ಮಾಡ್ಕೊಂಡೆ, ಬಟ್ 90 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟಲ್ಲಿ ಇದೆ, ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲವೂ ಪಾಸಿಟಿವ್, ರೈಟ್, ಸೊ ಸೈನ್ ಈಸ್ ಪಾಸಿಟಿವ್, ಅಲ್ಲಿ ಪ್ಲಸ್ ಸೈನ್ ಅಂತ ಗೊತ್ತಾಯ್ತು. ಕ್ವಾಡ್ರೆಂಟ್ ಮುಗಿತಪ್ಪ. ಕ್ವಾಡ್ರೆಂಟ್ ಏನಕ್ಕೆ ಬೇಕು, ಪ್ಲಸ್ ಆರ್ ಮೈನಸ್ ನಮಗೆ ಗೊತ್ತಾಗಬೇಕು ಅಲ್ಲಿ ಅಂತ ಬೇಕು. ನೆಕ್ಸ್ಟ್ ಕಮ್ಸ್ ಆಕ್ಸಿಸ್ ಏನಕ್ಕೆ ಬೇಕು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಬೇಕು ಅಥವಾ ಅಲ್ಲೇ ಉಳ್ಕೋಬೇಕು ಅದಾಗಿ ಅಂತ ನಮಗೆ ಏನು ಬೇಕಿದೆ, ಆಕ್ಸಿಸ್ ಬೇಕು, ರೈಟ್. ಸೊ ಇನ್ ಕೇಸ್ ಎಕ್ಸ್ ಆಕ್ಸಿಸ್ ಆಗಿದ್ರೆ ಈವನ್ ಆಂಗಲ್ ಅದನ್ನ ಹಾಗೆ ಉಳಿಸ್ಕೊಂತೀವಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಾವು ಆಸ್ ಇಟ್ ಈಸ್ ಬರಿತೀವಿ. ಆಡ್ ಆಂಗಲ್ ಆದ್ರೆ ಏನ್ ಮಾಡ್ತೀವಿ, ನಾವು ಚೇಂಜ್ ಮಾಡ್ಕೋತೀವಿ. ಯಾವ ರೀತಿ, ಸೈನ್ ಚೇಂಜಸ್ ಟು ಕಾಸ್, ಕಾಸ್ ಚೇಂಜಸ್ ಟು ಸೈನ್, tan changes to cot, cot changes to tan, secant changes to cosecant, cosecant changes to secant. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನಾವೇನ್ ಮಾಡ್ಕೊಂತೀವಿ, ಸ್ಪ್ಲಿಟ್ ಮಾಡ್ಕೊಂತೀವಿ. ಅದು ನಿಮಗೆ ಗೊತ್ತಾಗಬೇಕು. ಆ ರೂಲ್ ನೆನ್ಪಿಟ್ಕೊಳ್ರಿ, ಕ್ಯೂ ಎ ಅಂತ ನೆನ್ಪಿಟ್ಕೊಳ್ರಿ ಸಾಕು. ಕ್ಯೂ ಏನಕ್ಕೆ ಬೇಕು, ಪ್ಲಸ್ ಮೈನಸ್ ಹಾಕಬೇಕು. ಆಕ್ಸಿಸ್ ಏನಕ್ಕೆ ಬೇಕು, ಚೇಂಜ್ ಅಥವಾ ನೋ ಚೇಂಜ್ ಏನಕ್ಕೆ ಅಂತ ಗೊತ್ತಾಗ್ಬೇಕು ನಮಗಲ್ಲಿ. ಓಕೆ, ಆಡ್ ಆಂಗಲ್ ಇದ್ರೆ ಚೇಂಜ್ ಆಗುತ್ತೆ, ಈವನ್ ಆಂಗಲ್ ಇದ್ರೆ ಚೇಂಜ್ ಆಗೋದಿಲ್ಲ. ಐ ಹೋಪ್ ಸೊ ನಿಮಗೆ ಇದು ಅರ್ಥ ಆಗಿದೆ, ಕ್ವಾಡ್ರೆಂಟ್ ಸೈನ್ ಸ್ಕೀಮ್ ಅಂಡ್ ಆಂಗಲ್ಸ್ ಐಡೆಂಟಿಫಿಕೇಶನ್. ಓಕೆ, ರೈಟ್. 1, 2 or 3 ಎಕ್ಸಾಂಪಲ್ಸ್ ನೋಡಿದ್ರೆ ನಾನು ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ, ಕನ್ಫರ್ಮ್ ಆಗ್ಬಿಡುತ್ತೆ ನಿಮಗೆ. ಓಕೆ, ರೈಟ್. ಸಿ ಅಬ್ಸರ್ವ್ ಹಿಯರ್, ಸಪೋಸ್ ಐ ಗಿವ್ ಯು ಸೈನ್ ಬೇಡ, ಮಾಡದೇ ಇರೋದು ಯಾವುದಪ್ಪ, ಕಾಟ್ 270 ಡಿಗ್ರಿ ಪ್ಲಸ್ ಥೀಟಾ ಅಂತ ಕೊಟ್ನಪ್ಪ. ಏನ್ ಮಾಡಕ್ ಹೇಳಿದೆ, ಕ್ಯೂ ಎ ತಾನೆ, ಫಸ್ಟ್ ಕ್ಯೂ ಯಾವ ಕ್ವಾಡ್ರೆಂಟ್, 270 ಪ್ಲಸ್ ಥೀಟಾ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಟ್. ಅದು ನಿಮಗೆ ನೆನಪಿರ್ಬೇಕು, ಯಾವ್ಯಾವ ಕ್ವಾಡ್ರೆಂಟ್ ಅಲ್ಲಿ ಯಾವ್ದು ಪಾಸಿಟಿವ್ ಇದೆ, ಯಾವ್ದು. ಫಸ್ಟ್ ಕ್ವಾಡ್ರೆಂಟ್ ಆಲ್, ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಅಂಡ್ ಇಟ್ಸ್ ರೆಸಿಪ್ರೋಕಲ್ ಕೊಸಿಕೆಂಟ್, ಥರ್ಡ್ ಕ್ವಾಡ್ರೆಂಟ್ ಕಾಸ್ ಅಂಡ್ ಇಟ್ಸ್ ರೆಸಿಪ್ರೋಕಲ್ ಸಿಕೆಂಟ್, ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಅಂಡ್ ಇಟ್ಸ್ ರೆಸಿಪ್ರೋಕಲ್ ಕಾಟ್, ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಅಂಡ್ ಇಟ್ಸ್ ರೆಸಿಪ್ರೋಕಲ್ ಸಿಕೆಂಟ್. ಓಕೆ, ಸೈನ್ ಕೊಸಿಕೆಂಟು, ಟ್ಯಾನ್ ಕಾಟ್, ಇಲ್ಲಿ ಕಾಸ್ ಸಿಕೆಂಟು. ನೆಕ್ಸ್ಟ್ ಅಲ್ಲಿಗೆ ಕ್ವಾಡ್ರೆಂಟ್ ಗೊತ್ತಾಯ್ತು, 270 ಡಿಗ್ರಿ ಪ್ಲಸ್ ಥೀಟಾ ಅಂದ್ರೆ ಫೋರ್ತ್ ಅಲ್ಲಿ ಕಾಟ್ ಈಸ್ ನೆಗೆಟಿವ್, ಸೊ ಮೈನಸ್ ಸೈನ್. ನೆಕ್ಸ್ಟ್ ಕ್ವಾಡ್ರೆಂಟ್ ಆಯ್ತು. ಆಕ್ಸಿಸ್, ಯಾವ ಆಕ್ಸಿಸ್, 270 ಅಂದ್ರೆ ವೈ ಆಕ್ಸಿಸ್ ತಾನೆ, ವೈ ಆಕ್ಸಿಸ್ ಮೀನ್ಸ್ ಆಡ್ ಆಂಗಲ್ ಮೀನ್ಸ್ ಕಾಟ್ ಚೇಂಜಸ್ ಟು ಟ್ಯಾನ್, ದೇರ್ಫೋರ್ ಮೈನಸ್ ಟ್ಯಾನ್ ಥೀಟಾ. ಐ ಹೋಪ್ ಸೊ ಅರ್ಥ ಆಯ್ತಿದ್ದು, ರೈಟ್. ಇದೇ ರೀತಿ ಸಪೋಸ್ ನಾವು ನಂಬರ್ಸ್ ತಗೊಳ್ಳೋಣ, ಥೀಟಾ ಅಷ್ಟೇ ತಗೊಳ್ದೆ. ಫಾರ್ ಎಕ್ಸಾಂಪಲ್ ಏನು ತಗೊಳ್ಳೋಣ, ಸಪೋಸ್ ನಿಮಗೆ ಸೈನ್ 135 ಡಿಗ್ರಿ ಹೇಳ್ರಿ ಅಂತ ಕೇಳಿದ್ರಪ್ಪ. ಹೆಂಗ್ ಹೇಳ್ತೀರಾ, ನಿಮಗೆ ಸ್ಟ್ಯಾಂಡರ್ಡ್ ಟೇಬಲ್ ಗೊತ್ತಿದೆ ಫಸ್ಟ್. ಓಕೆ, ಇದನ್ನ ಮಾಡಬೇಕು ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಟೇಬಲ್ ಗೊತ್ತಿರ್ಬೇಕು. ಆ ಟೇಬಲ್ ಅಂದ್ರೆ ಯಾವುದು, ಟ್ರಿಗ್ನೋಮೆಟ್ರಿಕ್ ಆಂಗಲ್ಸ್
ಏನೇನಿದಾವೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಟ್ಲೀಸ್ಟ್ 90 ಡಿಗ್ರಿ 30 ಡಿಗ್ರಿ 60 ಡಿಗ್ರಿ 180 ಡಿಗ್ರಿ ಇವೇನಾಗುತ್ತೆ ಅಂತ ಗೊತ್ತಿರ್ಬೇಕು ನಿಮಗೆ. ಓಕೆ ರೈಟ್. ಸೈನ್ 135 ಅಂತ ಹೇಳಿದ್ರಪ್ಪ. 135ನ ಸ್ಪ್ಲಿಟ್ ಮಾಡೋದು ಹೇಗೆ? ಸೈನ್ 90 ಡಿಗ್ರಿ ಪ್ಲಸ್ 45 ಡಿಗ್ರಿ ಮಾಡಬಹುದಲ್ವಾ? ಅಥವಾ ನಾನು ಇನ್ನೂ ಕೂಡ ಚೆನ್ನಾಗಿ ಬರೀಬಹುದು 180 ಡಿಗ್ರಿ ಮೈನಸ್ 45 ಡಿಗ್ರಿ. ರೈಟ್, ಈ ರೀತಿ ಬರೀಬಹುದು. ಎರಡು ವೇಸ್ ಇದಾವೆ. ಓಕೆ, ಇನ್ನೊಂದು ಇಲ್ಲೂ ಕೂಡ ಅಷ್ಟೇ. ಕೆಲವೊಬ್ರು ಸ್ಟೂಡೆಂಟ್ಸಿಗೆ ಡೌಟ್ ಬರುತ್ತೆ, ಮ್ಯಾಮ್ 90 ಪ್ಲಸ್ 45 ಬರೀಬೇಕಂತ ಹೆಂಗೆ ಗೊತ್ತಾಗುತ್ತೆ? ನಾವು 135 ಅಂದರೆ 100 ಪ್ಲಸ್ 35 ಡಿಗ್ರಿ ಬರೀತೀವಿ, ಹೌದಲ್ವಾ? ಅದನ್ನು ಪಾಸಿಬಲ್ ಇದೆ, ತಪ್ಪೇನಿಲ್ಲ ಅದರಲ್ಲಿ. ಆದರೆ ನಾನು ಕೇಳೋ ಕ್ವಶನ್ ಇಷ್ಟೇ, ನಿಮಗೆ 100 ಪ್ಲಸ್ 35 ಬರೆದ್ರೆ ಈ ಆಕ್ಸಿಸ್ ಸಿಗುತ್ತಾ? ಫಸ್ಟು ಯಾವ ಆಕ್ಸಿಸ್ ಅಂತ ಅದೊಂದು. ನೆಕ್ಸ್ಟ್ ಪ್ಲಸ್ ಆದಮೇಲೆ ಇಲ್ಲಿ ಏನೇ ಸ್ಪ್ಲಿಟ್ ಮಾಡಿ ನೀವು ಬರೀತಿರಲ್ಲ, ಇದ್ರದ್ದು ವ್ಯಾಲ್ಯೂ ಬೇಕು ನಿಮಗೆ. ಸೈನ್ 90 ಪ್ಲಸ್ ಥೀಟಾ ಅಂದರೆ ನಾನೇನು ಹೇಳಿದೆ? 90 ಪ್ಲಸ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್, ಸೈನ್ ಈಸ್ ಪಾಸಿಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, 90 ಆಡ್ ಆಂಗಲ್, ಸೊ ಸೈನ್ ಚೇಂಜಸ್ ಟು ಕಾಸ್. ಥೀಟಾ ಏನಿದೆ 45 ಡಿಗ್ರಿ, ಅದನ್ನು ಅದೇ ರೀತಿ ಇಟ್ಕೊಂತೀವಿ. ವಾಟ್ ಈಸ್ ಕಾಸ್ 45? 1/√2 ಹಂಗೆ ಬರೀತೀರಾ. ಇದೇ ನಾನು 100 ಪ್ಲಸ್ 35 ಮಾಡಿದಿದ್ರೆ ನನಗೆ ಯಾವ ಕ್ವಾಡ್ರೆಂಟು ಯಾವ ಆಕ್ಸಿಸ್ಸು ಅಂತ ಗೊತ್ತಾಗ್ತಿತ್ತು. ಓಕೆನಾ? ಒಂದು ಅದು ಸಿಲ್ಲಿ ರೀಸನ್ ಆಯಿತು. ಇನ್ನೊಂದು ಮೇಜರ್ ರೀಸನ್ ಏನು ಅಂದರೆ, ನಾನು ಸ್ಪ್ಲಿಟ್ ಮಾಡಿದ್ಮೇಲೆ 100 ಪ್ಲಸ್ 35 ಮಾಡ್ತೀನಪ್ಪ, ಕೊನೆಗೆ ಹೋಗಿ ಇಲ್ಲಿ ನನಗೆ ಕಾಸ್ 35 ಸಿಕ್ತು ಅಂತಲೂ ಅನ್ಕೊಳ್ಳೋಣ. ಕಾಸ್ 35 ಡಿಗ್ರಿ ನಿಮಗೆ ಗೊತ್ತಿದೆಯಾ? ಇಲ್ಲ. ಹಾಗಾಗಿ ನೀವು ಸ್ಪ್ಲಿಟ್ ಮಾಡೋದು ಹೇಗೆ ಅಂತ ಅಂದರೆ ಸಿಂಪಲ್ಲು, ನಿಮಗೆ ಇಲ್ಲಿ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಬರಬೇಕು. ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂದ್ರೇನು ಈಗ ಹೇಳ್ತೀನಿ, ಒಂದು 2 ಮಿನಿಟ್ಸಲ್ಲಿ. ಟ್ರಿಗ್ನೋಮೆಟ್ರಿಕ್ ಟೇಬಲ್ ಬರಬೇಕು ನಿಮಗೆ. ಆ ಟೇಬಲ್ ಅಂದರೆ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ. ಸೊ ಇಲ್ಲಿ ನಿಮಗೆ 45 60 0 30 ಅಥವಾ 90 180 ಆ ಥರ ಬರೋದಾದರೆ ನೀವು ಈಸಿಯಾಗಿ ವ್ಯಾಲ್ಯೂ ಬರೀತೀರಾ. ಬೇರೆದು ಬಂದರೆ ವ್ಯಾಲ್ಯೂ ಬರೆಯೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಸ್ಪ್ಲಿಟ್ ಮಾಡೋದು ಹೇಗೆ ಅಂತ ಆದರೆ ನಿಮಗೆ ನೀಟಾಗಿ ಗೊತ್ತಿರಬೇಕು. ಒಂದು ಆಕ್ಸಿಸ್ ಗೊತ್ತಾಗಬೇಕು, ನನಗೆ ಎಕ್ಸ್ ಆಕ್ಸಿಸ್ ಮೇಲೆ ಇದೆಯಾ ವೈ ಆಕ್ಸಿಸ್ ಮೇಲೆ ಇದೆಯಾ ಅಂತ. ಇನ್ನೊಂದು ಈ ಕಡೆ ಇರೋದು ಸ್ಟ್ಯಾಂಡರ್ಡ್ ಆ್ಯಂಗಲ್ ಆಗಿರಬೇಕು. ಸ್ಟ್ಯಾಂಡರ್ಡ್ ಆ್ಯಂಗಲ್ ಇನ್ ದ ಸೆನ್ಸ್ 0 ಆಗಿರ್ಬೋದು, 30 ಡಿಗ್ರಿ 60 ಡಿಗ್ರಿ 45 ಡಿಗ್ರಿ 90 ಡಿಗ್ರಿ 180 ಡಿಗ್ರಿ 360 ಡಿಗ್ರಿ ಈ ಥರ ಯಾವುದಾದ್ರೂ ಆಗಿರಬಹುದು. ಓಕೆ, ಸೊ ಅದು ನನಗೆ ನೀಟಾಗಿ ಬೇಕು. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಒನ್ ಮೋರ್ ಎಕ್ಸಾಂಪಲ್. ನೌ ಕಮಿಂಗ್ ಟು ದಿಸ್ ಒನ್, ಇಲ್ಲಿ ಅಬ್ಸರ್ವ್ ಮಾಡಿ. 180 ಡಿಗ್ರಿ ಈವನ್, ಸೈನ್ ರಿಮೇನ್ಸ್ ಸೈನ್ ಇಟ್ ಸೆಲ್ಫ್. ಫಸ್ಟ್ ಆಕ್ಚುಲಿ ಕ್ವಾಡ್ರೆಂಟ್ ಅಲ್ಲ. 180 ಮೈನಸ್ ಥೀಟಾ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಅಂದರೆ ಪ್ಲಸ್. 180 ಈವನ್ ಆ್ಯಂಗಲ್ ಆಗಿರೋದ್ರಿಂದ ಸೈನ್ ಆಗೇ ಉಳಿಯುತ್ತೆ. ಆ್ಯಂಗಲ್ ಏನಿದೆ ಸೈನ್ 180 ಮೈನಸ್ ಥೀಟಾ ಅಂದರೆ ಸೈನ್ ಥೀಟಾ ತಾನೆ. ಸೊ ಥೀಟಾ ಇಸ್ 45, ಸೈನ್ 45 1/√2. ಇಲ್ಲಿ ನೋಡಿ, ಎರಡು ಆನ್ಸರ್ ಸೇಮ್ ಇದೆ. ಅಲ್ಲಿಗೆ ನಾನು ಹೇಳಕ್ಕೆ ಏನು ಹೊರಟಿರೋದಂದ್ರೆ, ನೀವು ಹೆಂಗಾದರೂ ಸ್ಪ್ಲಿಟ್ ಮಾಡ್ರಿ, ಬಟ್ ಆನ್ಸರ್ ಮಾತ್ರ ಸೇಮೇ ಬರುತ್ತೆ. ಓಕೆ, ದಿಸ್ ಈಸ್ ಯುವರ್ ಸೈನ್ 135 ಡಿಗ್ರಿ. ಸಪೋಸ್ ಐ ಟೆಲ್ ಯು ಕಾಸ್ 300 ಡಿಗ್ರಿ ಹೇಳ್ರಿ ಅಂತ ಹೇಳ್ತೀನಪ್ಪ. 300 ಎಲ್ಲಿರುತ್ತೆ? 270 ಆದಮೇಲೆ ತಾನೆ. 270 ಆದಮೇಲೆ ಇನ್ನು 30 ಆ್ಯಡ್ ಮಾಡಿದ್ರೆ 300 ಸಿಗುತ್ತೆ. ಕೆನ್ ಐ ರೈಟ್ 270 ಪ್ಲಸ್ 30? ಡೆಫಿನೆಟ್ಲಿ ಐ ಕ್ಯಾನ್ ರೈಟ್. ಯಾಕೆ? ಇಲ್ಲಿ ನೋಡಿ, 300ನ ನಾನು 270 ಡಿಗ್ರಿ ಪ್ಲಸ್ 30 ಡಿಗ್ರಿ ಅಂತ ಬರಿಬೋದು, ಏನು ತೊಂದರೆ ಇಲ್ಲ. ಓಕೆ, ಅಥವಾ ಐ ಕ್ಯಾನ್ ಆಲ್ಸೋ ರೈಟ್ 360 ಡಿಗ್ರಿಯಲ್ಲಿ ಎಷ್ಟು ಮೈನಸ್ ಮಾಡಿದ್ರೆ ನನಗೆ ಸಿಗುತ್ತೆ? 60 ಡಿಗ್ರಿ ಮೈನಸ್ ಮಾಡಿದ್ರೆ 300 ಸಿಗುತ್ತಾ? ಆ ರೀತಿನೂ ಬರಿಬೋದು, ಏನು ತೊಂದರೆ ಇಲ್ಲ ನನಗೆ. ರೈಟ್, ಬರ್ದಿದ ಮೇಲೆ ವ್ಯಾಲ್ಯೂ ಐಡೆಂಟಿಫೈ ಮಾಡಬೇಕಲ್ಲ, ಅದು ಹೇಳಿ. 270 ಪ್ಲಸ್ 30 ಡಿಗ್ರಿ ಅಂದರೆ ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕಾಸ್ ಇಸ್ ಪಾಸಿಟಿವ್? ಎಸ್, ಪಾಸಿಟಿವ್. ನೆಕ್ಸ್ಟು ಕ್ಯೂ ಎ, ನಾನು ಹೇಳಿದ ನೆನ್ಪಿಟ್ಕೊಳಕ್ಕೆ ಕ್ಯೂ ಎ ಯಾವ ಕ್ವಾಡ್ರೆಂಟು ಗೊತ್ತಾಯಿತು. 270 ಪ್ಲಸ್ ಥೀಟಾ ಅಂತ ಅಂದರೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಪಾಸಿಟಿವ್ ಗೊತ್ತಾಯಿತು. ಎ ಅಂತ ಅಂದರೆ ಆಕ್ಸಿಸ್. ಯಾವ ಆಕ್ಸಿಸ್ ಅಂದರೆ ಆಡ್ ಆ್ಯಂಗಲ್ ಈವನ್ ಆ್ಯಂಗಲ್. 270 ಡಿಗ್ರಿ ವೈ ಆಕ್ಸಿಸ್ ತಾನೆ. ಸೊ ಆಡ್ ಆ್ಯಂಗಲ್, ಆಡ್ ಮೀನ್ಸ್ ಕಾಸ್ ಚೇಂಜಸ್ ಟು ಸೈನ್ 30 ಡಿಗ್ರಿ ವಿಚ್ ಇಸ್ ಈಕ್ವಲ್ ಟು ವಾಟ್ ಇಸ್ ಸೈನ್ 30? 1/2. ಇದೇ ರೀತಿ ನಾನು ಈ ರೀತಿ ಇಲ್ಲಪ್ಪ 270 ಪ್ಲಸ್ 30 ಏನು ಇಷ್ಟ ಆಗಲ್ಲ ನನಗೆ, 360 ಮೈನಸ್ 60 ಭಾಳ ಚೆನ್ನಾಗಿದೆ ಅಂತ ಅಂದರೆ ಓಕೆ ಫೈನ್, ಯು ಕ್ಯಾನ್ ಸ್ಪ್ಲಿಟ್ ಲೈಕ್ ದ್ಯಾಟ್. ಸೊ 360 ಮೈನಸ್ 60 ಡಿಗ್ರಿ ಅಂತಂದರೆ ಏನಾಗುತ್ತೆ ಹೇಳಿ? 360 ಡಿಗ್ರಿ ಮೈನಸ್ ಥೀಟಾ. 360 ಅಂದರೆ ಎಕ್ಸ್ ಆಕ್ಸಿಸ್, ಮೈನಸ್ ಥೀಟಾ ಅಂತ ಅಂದರೆ ಫೋರ್ತ್ ಕ್ವಾಡ್ರೆಂಟ್, ಕಾಸ್ ಪಾಸಿಟಿವ್. ನೆಕ್ಸ್ಟು 360 ಡಿಗ್ರಿ ಕ್ಯೂ ಆಯಿತು. ಆಕ್ಸಿಸ್ ಯಾವುದು? ಎಕ್ಸ್ ಅಂದರೆ ಈವನ್ ಆಕ್ಸಿಸ್. ಈವನ್ ಅಂತ ಅಂದರೆ ಕಾಸ್ ರಿಮೈನ್ಸ್ ಕಾಸ್ ಇಟ್ ಸೆಲ್ಫ್. ದೆನ್ ಥೀಟಾ ಏನು ಬರ್ಕೊಂಡಿದ್ದೀರೋ ಅದನ್ನು ಆಸ್ ಇಟ್ ಇಸ್ ಬರೀರಿ. ಕಾಸ್ 60 ವ್ಯಾಲ್ಯೂ 1/2. ಸೊ ಐ ಟೋಲ್ಡ್ ಯು ರೈಟ್, ನೀವು ಹೆಂಗಾದರೂ ತಗೊಳ್ರಿ, ಆನ್ಸರ್ ಮಾತ್ರ ಸೇಮೇ ಬರುತ್ತೆ. ಸ್ಪ್ಲಿಟ್ ಮಾಡೋದು ನಿಮ್ಮ ಮೇಲಿದೆ.
ರೈಟ್. ಸೊ ದಿಸ್ ಇಸ್ ಯು ಟು ಸ್ಪ್ಲಿಟ್ ಮಾಡಬೇಕಾದ್ರೆ ಸ್ವಲ್ಪ ಗಮನ ಏನಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಇದೆಯೋ ವೈ ಆಕ್ಸಿಸ್ ಮೇಲೆ ಇದೆಯೋ ಅನ್ನೋದು ಗೊತ್ತಾಗಬೇಕು, ಆ ರೀತಿ ಸ್ಪ್ಲಿಟ್ ಆಗಬೇಕು. ಇನ್ನೊಂದು ಮುಂದ್ಗಡೆ ಬರೆಯೋ ವ್ಯಾಲ್ಯೂಸ್ ಸ್ಟ್ಯಾಂಡರ್ಡ್ ಡಿಗ್ರೀಸ್ ಆಗಿರ್ಬೇಕು ನಿಮಗೆ. ಓಕೆ, ಸೊ ದಟ್ ಯು ಟು ರಿಮೆಂಬರ್. ಓಕೆ, ಡನ್. ಸೊ ಇಲ್ಲಿ ನಿಮಗೆ ಐಡೆಂಟಿಫೈ ಮಾಡೋಕೆ ಬಂತು. ಈಗ ನಿಮ್ಮ ಎಕ್ಸಸೈಸ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಏನಿದೆ ಅಂದ್ರೆ ಇದರಿಂದ ಸ್ವಲ್ಪ ಡಿಫ್ರೆಂಟ್ ಇದೆ. ಅದು ಆಕ್ಚುಲಿ ಅಂದ್ರೆ ಸ್ಟಾರ್ಟಿಂಗ್ ಇರೋ ಪ್ರಾಬ್ಲಮ್ಸ್ ಇದಾವಲ್ಲ ಅವು ಡಿಫ್ರೆಂಟ್ ಇದೆ. ನೆಕ್ಸ್ಟ್ ಇರೋವೆಲ್ಲ ಈ ತರ ಸ್ಪ್ಲಿಟ್ ಮಾಡೋವು ಇದಾವೆ. ಓಕೆ, ಸೊ ಫಸ್ಟ್ ನಾವೇನ್ ಮಾಡೋಣ, ಸ್ಟಾರ್ಟಿಂಗ್ ಅಲ್ಲಿ ಇದೆಯಲ್ಲ ಅದನ್ನ ನೀಟಾಗಿ ಕಲಿಯೋಣ. ಓಕೆ, ಸೊ ಅದು ಏನಿದೆ ಅಂತ ಅಂದ್ರೆ ಆಕ್ಚುಲಿ ದಟ್ ಈಸ್ ಅವರ್ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಫೈಂಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಫ್ ಎನಿ ಒನ್ ಆಫ್ ದೆಮ್ ಇಸ್ ಗಿವೆನ್. ಯಾವ್ದಾದ್ರು ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವ್ಯಾಲ್ಯೂ ಅವ್ರು ಕೊಡ್ತಾರಪ್ಪ, ಕಾಸ್ ಥೀಟಾ ವ್ಯಾಲ್ಯೂ ಕೊಡ್ತಾರೆ, ಬೇರೆ ಎಲ್ಲ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ ವ್ಯಾಲ್ಯೂ ಕಂಡುಹಿಡಿರಿ ಅಂತ ಹೇಳ್ತಾರೆ. ಹೇಗೆ ಫೈಂಡ್ ಮಾಡೋದು ಅಂತ ಅಂದ್ರೆ ತುಂಬಾ ಸಿಂಪಲ್ ಇದೆ. ಆದರೆ ಅದಕ್ಕೆ ನಿಮಗೇನು ಗೊತ್ತಿರಬೇಕು, ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ 3 ಐಡೆಂಟಿಟೀಸ್ ನೀವೇನು ಕಲ್ತಿದ್ದೀರಲ್ಲ, ಏನೇನು ಬೇಸಿಕ್ ಐಡೆಂಟಿಟಿ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ಇನ್ನೊಂದು 1 ಪ್ಲಸ್ ಸೈನ್ ಇಂದ ಡಿವೈಡ್ ಮಾಡಿದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಬಂದ್ಬಿಟ್ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಈ 3 ಐಡೆಂಟಿಟೀಸ್ ಗೊತ್ತಿದ್ರೆ ಆ ಪ್ರಾಬ್ಲಮ್ಸ್ ಎಲ್ಲವೂ ತುಂಬಾ ಈಸಿಯಾಗಿ ನೀವು ಸಾಲ್ವ್ ಮಾಡ್ತೀರಾ. ಅರ್ಥ ಆಯ್ತಲ್ಲ? ಸೊ ಆ ಪ್ರಾಬ್ಲಮ್ಸು ಮತ್ತೆ ಟ್ರಿಗ್ನೋಮೆಟ್ರಿಕ್ ಏನಂತಾರದು, ಆ ಸ್ಟ್ಯಾಂಡರ್ಡ್ ಟೇಬಲ್ಲು ಅವೆಲ್ಲ ಏನು ಮಾಡೋಣ, ಒಂದು ಕೆಲಸ ಮಾಡೋಣ, ವಿಲ್ ಡೂ ಇಟ್ ಇನ್ ದ ಕಮಿಂಗ್ ಕ್ಲಾಸ್, ಬಿಕಾಸ್ ಇದು ತುಂಬಾ ಲೆಂತಿ ಆಗಿಬಿಟ್ರೆ ನಿಮಗೂ ಬೋರ್ ಆಗುತ್ತೆ. ಓಕೆ, ಸೊ ಲೆಟ್ ಮಿ ನಾಟ್ ಡ್ರ್ಯಾಗ್ ದಟ್ ಒನ್. ರೈಟ್, ಅಲ್ಲಿಗೆ ಏನಾಯ್ತು, ಒಂದು ಲೆವೆಲ್ ಮುಗ್ದಿದೆ. ನೆಕ್ಸ್ಟ್ ಏನು ಲೆಕ್ಚರ್ ಇದೆಯಲ್ಲ ಅದರಲ್ಲಿ ನಾವೇನು ಮಾಡೋಣ, ಆ ಪ್ರಾಬ್ಲಮ್ಸ್ನ ತಿಳ್ಕೊಳ್ಳೋಣ. ಆ್ಯಂಡ್ ಮೀನ್ ವೈಲ್ ವಿಲ್ ಆಲ್ಸೋ ಗೆಟ್ ಟು ನೋ ಸ್ಟ್ಯಾಂಡರ್ಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಸಾರಿ ಫಂಕ್ಷನ್ಸ್ ಅಲ್ಲ, ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ಟ್ರಿಗ್ನೋಮೆಟ್ರಿಕ್ ಟೇಬಲ್ ಇರುತ್ತಲ್ಲ ಫಾರ್ ಡಿಫ್ರೆಂಟ್ ಆ್ಯಂಗಲ್ಸ್ ಹೇಗಿರುತ್ತೆ ಅದು ಅದನ್ನು ತಿಳ್ಕೊಳ್ಳೋಣ. ಎಕ್ಸಸೈಸ್ ಪ್ರಾಬ್ಲಮ್ಸ್ ಆದರೆ ಎಕ್ಸಸೈಸ್ ಪ್ರಾಬ್ಲಮ್ಸ್ನು ಕೂಡ ಮಾಡೋಣ ನೆಕ್ಸ್ಟ್ ಲೆಕ್ಚರ್, ಒಂದೇ ಲೆಕ್ಚರಲ್ಲೇ. ಆ್ಯಂಡ್ ಈವನ್ ಇನ್ನೊಂದು ಕಾನ್ಸೆಪ್ಟ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಡೊಮೈನ್ ಆ್ಯಂಡ್ ರೇಂಜ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತೇಳಿ. ಅದ್ರ ಬೇಸ್ ಮೇಲೆ ಎಕ್ಸಸೈಸ್ ಪ್ರಾಬ್ಲಮ್ಸ್ ಇಲ್ಲ ಅಂತೇಳಿ ಸಾಕಷ್ಟು ಮಂದಿ ಏನು ಮಾಡ್ತಾರೆ, they do not deal with that topic, domain and range of trigonometric functions. But ಅದು ನಿಮ್ಮ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಇರುತ್ತೆ. ರೈಟ್, ಸೊ ನಿಮಗೆ ಏನಾರ ಡೌಟ್ ಇದ್ದು ಏನಾರ ಯಾವುದಾದ್ರು ಸ್ಟೆಪ್ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ಆ್ಯಂಡ್ ದಯವಿಟ್ಟು ಈ ಲೆಕ್ಚರ್ನ ನೀಟಾಗಿ ಅಗೇನ್ ಆ್ಯಂಡ್ ಅಗೇನ್ ರಿಪೀಟೆಡ್ಲಿ ವಾಚ್ ಮಾಡಿ, ಸೊ ದಟ್ ನಿಮಗೇನಾಗುತ್ತೆ ಅದರಿಂದ ಐಡಿಯಾ ಸಿಕ್ಬಿಡುತ್ತೆ, ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ ಕೆಲವೊಂದು ಥಿಂಗ್ಸು. ಆಕ್ಸಿಸು, ಕ್ವಾಡ್ರಂಟು, ಯಾವ ಕ್ವಾಡ್ರಂಟಲ್ಲಿ ಅಲ್ಲ, ಯಾವ ಆ್ಯಂಗಲು ಯಾವ ಕ್ವಾಡ್ರಂಟಲ್ಲಿ ಇದೆ, ಈಸಿಯಾಗಿ ಹಂಗೆ ಎನಲೈಸ್ ಆಗಬೇಕು ಮೈಂಡಲ್ಲಿ. ಓಕೆ, ಬಿಕಾಸ್ ಯು ನಾಟ್ ಕಿಡ್ಸ್ ನೌ. ರೈಟ್, ಆ್ಯಂಡ್ ದಟ್ಸ್ ಇಟ್. ಇನ್ನೇನಾದರೂ ಇದ್ದರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ that's all for today. Thank you so much. God bless you.